ನನ್ಗೆ ಈ ರೈಡ್ ಶುರು ಮಾಡ್ಬೇಕಾದ್ರೆ ನನ್ನ ಹತ್ರ ಇದ್ದಿದ್ದು ಬರೀ 6 ಲಕ್ಷ. ಈ ರೈಡ್ಗೆ ಹೆಚ್ಚು ಕಡಿಮೆ ಖರ್ಚಾಗಿರೋದು 16 ಲಕ್ಷ. ಪೆಟ್ರೋಲ್ ಪಂಪ್ ಅಲ್ಲಿ ನೀವು ಪೆಟ್ರೋಲ್ ಹಾಕ್ಸ್ಬಿಟ್ಟು ಅಲ್ಲೊಂದು 5 ನಿಮಿಷ ನಿಂತ್ಕೊಳ್ಳೋಕ್ಕೂ ಬಿಡ್ತಿರ್ಲಿಲ್ಲ, ಹೋಗ ಅಲ್ಲಿಂದ ಅಂತನವ್ರು. ನನಗೆ ಹೇಟಿಸಮ್ ಇಷ್ಟ ಆಗಲ್ಲ. ಯಾರೋ ಅಮ್ಮ ಅಕ್ಕ ಅಂತ ಬೈದು ಮಾತಾಡಿಸ್ತಾರೆ, ಆ ನನ್ ಮಗ ಈ ನನ್ ಮಗ ಅಂತ ಮಾತಾಡಿಸ್ತಾರಲ್ಲ, ಅಂತವ್ರು ನನಗೆ ಬಿಲ್ಕುಲ್ ಆಗಲ್ಲ. ಯಾಕೆಂತಂದ್ರೆ ನಮ್ಮೂರ್ ಕಡೆ ಅಮ್ಮ ಅಕ್ಕನವ್ರನ್ನ ಷಂಡ ಅಂತ ಕರೀತಾರೆ. ಅಂತ ಷಂಡ ಸವಾಸ ನನಗೆ ಬೇಕಾಗಿಲ್ಲ. ಈಗ ನಾನು ಶತ್ರು ರಾಷ್ಟ್ರಕ್ಕೆ ಎಂಟ್ರಿ ಆಗ್ತಾ ಇದ್ದೀನಿ, ಮತ್ತೆ ಜನನ ಕೂಲಿ ಆಳ್ಗಳು ಕಾಯಿಸ್ತಾರೆ ಇಲ್ಲಿ. ಡರ್ಟಿ ಕಂಟ್ರಿ ಯಾವುದು ಅಂತಂದ್ರೆ ಇಂಡಿಯಾ ಅಂತ ಹೇಳಿರೋದೆಲ್ಲ ಇದೆ. ಸೊ ಅದೆಲ್ಲ ನೋಡಿದಾಗ ಎಲ್ಲೋ ಒಂಥರ ಹೊಟ್ಟೆ ಉರಿಯುತ್ತೆ. ಅಜಂತ ಎಲ್ಲವರನ್ನ ಬಾಳಲಿ ಒಮ್ಮೆ ನೋಡು, ಬಾದಾಮಿ ಚಂದ್ರಾವ ತೂಕ ಮಾಡು, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತು ಹಳೆಯ ಅತಿಥಿ ನಮ್ ಜೊತೆ ಇದ್ದಾರೆ, ಬಟ್ ಹೊಸ ಸಾಧನೆ ಮಾಡಿ ಇವತ್ತು ನಿಮ್ಮನ್ನ ನಾನು ಪಾಡ್ಕಾಸ್ಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. 25 ದೇಶ, 23,000 ಕಿಲೋಮೀಟರ್, 90 ದಿವಸ ಬೈಕ್ ಅಲ್ಲಿ ಜರ್ನಿ ಮಾಡಿ ಹುಗ್ಗೆಯಿಂದ ಲಂಡನ್ ವರೆಗೂ ಮುಗಿಸ್ಕೊಂಡು, ಸೊ ಇವತ್ತು ನನ್ನ ಪಕ್ಕದಲ್ಲಿ ಕಿತಾಡಿ ಕಿರಣ್ ಅವರಿದ್ದಾರೆ. ಸೊ ನಾನು ಲಂಡನ್ ಜರ್ನಿ ಬಗ್ಗೆ ಬರ್ತೀನಿ. ಅದಕ್ಕೂ ಮುಂಚೆ ಹೇಗ್ ರಿಕವರ್ ಆಗ್ತಾ ಇದೀರಾ? ಸೊ ಸುಸ್ತು ಗಿಸ್ತು ಎಲ್ಲ ಹೆಂಗ್ ರಿಕವರ್ ಆಗ್ತಾ ಇದೀರಾ ಫಸ್ಟ್ ಅದನ್ನ ಹೇಳಿ. ರಿಕವರ್ ಅಂತಂದ್ರೆ ಇನ್ನೇನಿಲ್ಲ, ಇನ್ನೇ ನಿಮ್ಮನೇಲೆ ಬಂದ ಬಾಡಿ ಎಷ್ಟು ನಾವು ಅಲ್ಲಿ ಹಿಂಸೆ ಕೊಟ್ಟಿರ್ತೀವೋ ಅದಕ್ಕೆ ತಕ್ಕಂಗೆ ರೆಸ್ಟ್ ಕೊಟ್ಬಿಟ್ರೆ ಬೆಸ್ಟ್. ಒಂದ್ ವಾರದಿಂದ ಏನು ಕೆಲಸ ಮಾಡಿಲ್ಲ, ಆರಾಮಾಗಿ ಉಣ್ಕೋ ತಿನ್ಕೋ ಮಲ್ಕೋ, ಇಷ್ಟೇ ಮಾಡಿರೋದಲ್ಲ. ಸೊ ಒಂದು ವಿಷಯ ನಾನು ಕ್ಲಿಯರ್ ಮಾಡಕ್ಕೆ ಇಷ್ಟಪಡ್ತೀನಿ. 1 ವಾರದಿಂದ ನಮ್ಮ ಮನೆಯಲ್ಲೇ ಇದ್ದಾರೆ, ಬಟ್ ಇವತ್ತುವರೆಗೂ ನಾನು ನಿಮ್ಮ ಟ್ರಿಪ್ ಹೇಗಿತ್ತು, ಟ್ರಿಪ್ ಅಲ್ಲಿ ಏನ್ ಮಾಡಿದ್ವಿ ಅದನ್ನ ಏನೂ ಕೇಳಿಲ್ಲ. ಒಂದೇ ಒಂದು ರೀಸನ್, ಅದನ್ನೆಲ್ಲ ನಾನು ತಿಳ್ಕೊಬಿಟ್ರೆ ನಾನು ಪಾಡ್ಕಾಸ್ಟ್ ಮಾಡಬೇಕಾದ್ರೆ ಇಲ್ಲ ಅವ್ರಿಗೆ ಪ್ರಶ್ನೆಗಳನ್ನ ಕೇಳಬೇಕಾದ್ರೆ ಹೆಂಗಿದ್ರು ನನ್ಗೆ ಉತ್ತರ ಗೊತ್ತಿರತ್ತೆ ಅಂತ ಹೇಳಿ ನ್ಯಾಚುರಲ್ ಆಗಿ ಬರಲ್ಲ ಅನ್ನೋ ಒಂದೇ ಒಂದು ರೀಸನ್ಗೆ ನನ್ನಲ್ಲಿ ಎಷ್ಟೋ ಪ್ರಶ್ನೆಗಳನ್ನ ತಡೆದು ಇಟ್ಕೊಂಡಿದ್ದೆ. ಬಟ್ ಇವತ್ತು ಅಷ್ಟೋ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಸೊ 1 ವಾರ ಸತತವಾಗಿ ರೈಡ್ ನ ಮಾಡ್ತಾ ಫುಲ್ ಸುತ್ತಾ ಇರೋರು ಸಡನ್ ಆಗಿ ಒಂದು ರೂಮ್ ಅಲ್ಲಿ ಬಂದು ಇರೋದು ಕಷ್ಟ ಅನ್ಸಿಲ್ವಾ? ಏನು ಇಲ್ಲ, ಮೈಕೈ ನೋವು ಆಯ್ತಾರ, ಇದಕ್ಕೆ ಬಂದು ಒಂದ್ ಕಡೆ ರೆಸ್ಟ್ ಮಾಡ್ಬೇಕು ಅಂತಾನೆ ಅನ್ಸುತ್ತೆ. ಸೊ ಆ ಪ್ರೊಸೆಸ್ ಅಲ್ಲಿ ಏನು ಬೇಜಾರೇನಾಗಲ್ಲ, ಆರಾಮಾಗಿ ರೆಸ್ಟ್ ಮಾಡ್ಬೇಕು ಅಂತಾನೆ ಫೀಲ್ ಆಗುತ್ತೆ. ರೆಸ್ಟ್ ಜೊತೆಗೆ ಇನ್ನೊಂದ್ ಏನಾಗ್ತಿದೆ ಅಂತಂದ್ರೆ, ಯೂಶಲಿ ಲಂಡನ್ ಹೋಗಿರೋರಲ್ಲಿ ನಾನೇ ಮೊದ್ಲೇನಲ್ಲ, ಅಥವಾ ನಮ್ ಟೀಮೇ ಏನ್ ಮೊದ್ಲಲ್ಲ. ಓಕೆ, ಕರ್ನಾಟಕದಿಂದ ತುಂಬಾ ಜನ ಹೋಗಿದ್ದಾರೆ ಆಲ್ರೆಡಿ. ಓಕೆನಾ? ಸೊ ಅದ್ರಲ್ಲಿ ಎಸ್ಪೆಷಲಿ ನಾನ್ ಯಾಕೆ 1 ವಾರ ರೆಸ್ಟ್ ಮಾಡಿದೀನಿ ಅಂತಂದ್ರೆ, ನಿಮ್ಗೆ ಗೊತ್ತಿರ್ಬೋದು ಕಿಂಗ್ ರಿಚರ್ಡ್ ಅಂತ. ಕಿಂಗ್ ರಿಚರ್ಡ್ ಅಂಡ್ ಮಂಜುನಾಥನ್ ಅವರು ಬೆಂಗಳೂರಿಂದ ಲಂಡನ್ ವರೆಗೂ ಸೇಮ್ ನಾವೇನ್ ರೂಟ್ ಅಲ್ಲದು ಅದೇ ರೂಟ್ ಅಲ್ಲಿ ಮಾಡಿರ್ತಾರೆ. ಸೊ ಅವರು ವಾಪಸ್ ಬಂದ್ಮೇಲೆ ಆಕ್ಚುಲಿ ಕಿಂಗ್ ರಿಚರ್ಡ್ ಅವರು ಇನ್ನೊಂದು ರೈಡ್ ಮಾಡ್ಬೇಕಾದ್ರೆ ಅವರು ತೀರ್ಕೊಂಡ್ಬಿಡ್ತಾರೆ. 2ನೇದು ಮಂಜುನಾಥ್ ಸರ್ ಗುಲ್ಬರ್ಗದವರು. ಸೊ ಅವ್ರಿಗೂ ಏನಾಗುತ್ತೆ, ಒಂದು ಆಕ್ಸಿಡೆಂಟ್ ಆಗಿ ಕಾಲು ಪ್ರಾಬ್ಲಮ್ ಆಗುತ್ತೆ. ಸೊ ಇದೆಲ್ಲ ಯೋಚನೆ ಮಾಡಿದಾಗ ನನಗನ್ಸಿದ್ದು ಏನು ಅಂತಂದ್ರೆ, ಓಕೆ ಸೊ ಅದು ನಂಬಲೇಬೇಕಲ್ಲ, ಕೆಲವೊಂದು ಇರ್ತಾವಲ್ಲ ಆತರ. ಸೊ ಈ ತರದೊಂದು ಲಾಂಗ್ ರೈಡ್ ಮಾಡ್ಕೊ ಬಂದ್ಮೇಲೆ ಅಟ್ಲೀಸ್ಟ್ ನಾವು ಒಂದು ಟೈಮ್ ಕೊಟ್ರೆ ಒಳ್ಳೇದು. ಮಿತ್ ಅನ್ಕೊಳ್ಳಿ, ಅದೊಂದ್ ನಂಬಿಕೆ. ಓಕೆ, ಸೊ ಅದ್ ಮುಗಿಸ್ಕೊಂಡ್ ಬಂದವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬೋದೇನೋ ಅನ್ನೋದೊಂದ್ ಭಯ. ಆ ಭಯಕ್ಕೋಸ್ಕರ ನಾನು ಎಲ್ಲೂ ಹೋಗ್ದೆ. ಇವನ್ ನಿಮ್ಗೆ ಹೇಳಿದ್ದೆ, ನಾನು ಎಲ್ಲೂ ಹೋಗಲ್ಲ. ಈಗ ಬಂದ್ ಹೆಚ್ಚು ಕಡಿಮೆ 1 ವಾರ ಮೇಲಾಯ್ತು. ಎರಡನೇ ಸಲ ಅನ್ಸುತ್ತೆ ನಾವು ಕ್ಯಾಬ್ ಅಲ್ಲಿ ಬಂದಿರೋದು. ಬೆಂಗಳೂರಿಂದ ಬಂದಾಗ ಒಂದ್ಸಲ ಬಿಟ್ರೆ, ಶಿವಣ್ಣ ಅವ್ರ ಮನೆಗೆ ಹೋಗಿದ್ ಬಿಟ್ರೆ ಇದೇ 2ನೇ ಸಲ. ಸೊ ಹಂಗಾಗಿ ನಾನು ಒಂದ್ ಸ್ವಲ್ಪ ಅಟ್ಲೀಸ್ಟ್ ಒಂದು ಎಚ್ಚರಿಕೆ ಕ್ರಮ ವಹಿಸ್ಕೊಳ್ಳೋಣ ಅಂತೇಳಿ ಸೆಟಲ್ಡ್ ಆಗಿ ರೆಸ್ಟ್ ಮಾಡ್ತಾ ಇದ್ದೀರಾ. ಓಕೆ, ಇವಾಗ ಆಕ್ಚುಲ್ ವಿಷಯಕ್ಕೆ ಬರ್ತೇನೆ. ಬೆಂಗಳೂರು ಟು ಲಂಡನ್ ಕೇಳಿದ ತಕ್ಷಣನೇ ಒಂದ್ಸರಿ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಬೈಕ್ ಅಲ್ಲಿ ಯಾರಿಗೂ 23,000 ಕಿಲೋಮೀಟರ್ ಬೈಕ್ ಓಡಿಸ್ಕೊಂಡು ಹೋಗ್ತಾರೆ ಅಂತ. ಬಟ್ ಆ ಜರ್ನಿನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಬಂದಿದ್ದೀರಾ. ಸೊ ಜರ್ನಿ ಬಗ್ಗೆ ಬರ್ತೀನಿ. ಜನಕ್ಕೆ ಹಿಂಗ್ ಅಂದ ತಕ್ಷಣ ಎಷ್ಟು ದುಡ್ಡು ಖರ್ಚು ಮಾಡಿರ್ಬೋದು, ಎಷ್ಟು ದುಡ್ಡು ಆಗಿರ್ಬೋದು ಅನ್ನೋ ಪ್ರಶ್ನೆ ಮೊದಲನೇದು ಬರುತ್ತೆ. ಎಕ್ಸಾಕ್ಟ್ಲಿ. ಸೊ ಎಷ್ಟು ದುಡ್ಡನ್ನ ನೀವು ಖರ್ಚು ಮಾಡಿದೀರಾ? ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ, ತುಂಬಾ ಜನ ಅನ್ಕೊಂಡಿರೋದು ಕಿತಾಡಿ ಕಿರಣ್ಗೆ ಏನೋ ಸ್ಪಾನ್ಸರ್ಸ್ ಇರ್ತಾರೆ, ಇಲ್ಲ ಸ್ಪಾನ್ಸರ್ ಮಾಡಿರ್ತಾರೆ, ಇಲ್ಲ ದುಡ್ಡು ಯಾರು ಕೊಟ್ಟಿರ್ತಾರೆ ಅಂತ ಹೇಳಿ. ನನಗೆ ಕೆಲವೊಂದು ವಿಷಯಗಳು ಗೊತ್ತು, ಬಟ್ ನಾನ್ ಹೇಳೋದ್ಕಿಂತ ನೀವ್ ಹೇಳೋದನ್ನೇ ಸೂಕ್ತವಾಗಿರುತ್ತೆ. ಸೊ ದುಡ್ಡಿನ ವಿಚಾರ ಅಂತ ಬಂದಾಗ ನಾನ್ ಯೋಚನೆ ಮಾಡಿದ್ ಇಷ್ಟೇ. ಈಗ ಬೈಕರ್ ಆಗಿ ನಾನು ಬಂದಿದ್ದೀನಿ. ಸೊ ಕನ್ನಡದಲ್ಲಿ ಈಗ ಮೋಟಾರ್ ಬ್ಲಾಗಿಂಗ್ ಕಮ್ಯುನಿಟಿನಲ್ಲಿ ನಾನೊಬ್ಬ ಗುರ್ತಿಸ್ಕೊಂಡಿದ್ದೀನಿ ನೋನ್ ಪರ್ಸನ್ ಆಗಿ. ಸೊ ನನ್ನ ತಲೆಯಲ್ಲಿ ಇದ್ದಿದ್ದು, ಓಕೆ ಎಷ್ಟು ದಿನ ಅಂತ ನಾವು ಸೈಕಲ್ ಓಡ್ತಾ ಇಲ್ಲಿಲ್ಲ ಇರೋದು. ಸೊ ಏನಾದ್ರು ಒಂದು ದೊಡ್ಡ ಚಾನ್ಸ್ ಬಂದಾಗ ಅದನ್ನ ಗ್ರಾಬ್ ಮಾಡ್ಕೊಬೇಕು ಅನ್ನೋ ತಲೆಯಲ್ಲಿತ್ತು. ಸೊ ಈ ಚಾನ್ಸ್ ಬಂದಾಗ ನನ್ನ ಹತ್ರ ನಿಜ ದುಡ್ಡು ಇರ್ಲಿಲ್ಲ. ಆಮೇಲೆ ಸ್ಪಾನ್ಸರ್ ಅಂತ ಹೇಳಿದ್ರಲ್ಲ ನೀವು, ಸ್ಪಾನ್ಸರ್ಗೆ ಲಿಟ್ರಲಿ ಎಷ್ಟು ಟ್ರೈ ಮಾಡಿದೀನಿ ಅಂತಂದ್ರೆ, ಒಂದೊಂದು ಬ್ರ್ಯಾಂಡ್ಸ್ಗೂ ಮೇಲ್ ಹಾಕಿ ಇವನ್ ನಾನು ತಗೊಂಡೋಗಿದ್ KTM ಬೈಕ್ ಕೂಡ ಮೇಲ್ ಹಾಕಿದೀನಿ. ಓಕೆ, ನೀವು ಎಕ್ಸಾಂಪಲ್ ನೋಡ್ಬೋದು.
ಈಗ ಹಿಂದಿನಲ್ಲೇನೆ ನನಗಿಂತ ಕಡಿಮೆ ಸಬ್ಸ್ಕ್ರೈಬರ್ಸ್ ಮತ್ತೆ ಫಾಲೋವರ್ಸ್ ಇರೋರು ಅವ್ರಿಗೆ ಸ್ಪಾನ್ಸರ್ಸ್ ಮಾಡಿದ್ದಾರೆ. ಇಲ್ಲಿ ಈ ಫೀಲ್ಡ್ ನನಗೇನ್ ಗೊತ್ತಾಗಿತ್ತು ಅಂತಂದ್ರೆ, ಒಂದು ನಿಮ್ಗೆ ಕಾಂಟ್ಯಾಕ್ಟ್ ಇರ್ಬೇಕು, ಹೈ ಪ್ರೊಫೈಲ್ ಕಾಂಟ್ಯಾಕ್ಟ್ ಇರ್ಬೇಕು, ಅಥವಾ ನೀನ್ ಹೈ ಪ್ರೊಫೈಲ್ ಆಗಿರ್ಬೇಕು, ಅಂತವ್ರಿಗೆ ಆರಾಮಾಗಿ ಸ್ಪಾನ್ಸರ್ಸ್ ಬರುತ್ತೆ. ನೀವು ರೀಸನಲ್ ಕಂಟೆಂಟ್ ಮಾಡ್ಕೊಂಡು ಇಲ್ಲ ನಾನು ಈ ತರ ಈಗ ಬೆಳಿತಾ ಇದ್ದೀನಿ ಅಂತಂದ್ರೆ ಯಾರು ಸಪೋರ್ಟ್ ಮಾಡಲ್ಲ, ಇದಂತೂ ಬದಿಟ್ಕೊಳ್ಳಿ. ಮೋರ್ ಎವರ್ ನಾನು ಈ ರೈಡ್ ಅಲ್ಲಿ ಸ್ಪಾನ್ಸರರ್ಸ್ ಅಂತ ಬಂದ್ರು ಅಂತಂದ್ರೆ ಅದು ಮೊಬೈಲ್ ಪ್ಲಾನೆಟ್ ಬೆಂಗಳೂರು. ಏನಕ್ಕೆ? ಅವರು ಮೊಬೈಲ್ ಸ್ಪಾನ್ಸರರ್ ಆಗಿ ನನ್ನ ಜೊತೆ ಕೂಡಿದ್ರು. ಅದಕ್ಕೆ ನೀವು ನೋಡ್ಬೋದು ಪ್ರತಿ ಎಪಿಸೋಡ್ ಅಲ್ಲೂ ಅವ್ರದ್ದೇನ್ ಪ್ರಮೋಷನ್ ಮಾಡ್ಬೇಕು ನಾನು ಅದನ್ನ ಮಾಡಿದ್ದೀನಿ. ಒಂದ್ ಮೊಬೈಲ್ ಸ್ಪಾನ್ಸರರ್ ಆಯ್ತು ಬಿಟ್ರೆ ಮಿಕ್ಕಿದ್ ಯಾವ್ದೂ ಮಾಡಿಲ್ಲ. ಆಮೇಲೆ ಜನಗಳ ಸಪೋರ್ಟ್, ನಾನು ಹೇಳ್ತೀನಿ ಸ್ಪಾನ್ಸರರ್ಗಿಂತ ದೊಡ್ಡದಾವುದು ಅಂತಂದ್ರೆ ಜನಗಳ ಸಪೋರ್ಟ್. ಓಕೆ, ಇವತ್ ನಂಗೆ ಸ್ಪಾನ್ಸರ್ಸ್ ಬರ್ದೇ ಇರ್ಬೋದು, ರೀಸನ್ ಏನು ಅಂತಂದ್ರೆ ಒಂದ್ ತಲೆಯಲ್ಲಿರುತ್ತೆ, ಇಲ್ಲೇ ಓಡಾಡದವನಲ್ಲ ಇವ್ನ್ ಮುಗಿಸ್ತಾನ ಅನ್ನೋದೊಂದ್ ತಲೆಯಲ್ಲಿರುತ್ತೆ. ಅಲ್ಲಿವರೆಗೂ ಇಂಟರ್ನ್ಯಾಷನಲ್ ಅಷ್ಟೊಂದ್ ದೇಶಗಳನ್ನ ಇವ್ನ್ ಕ್ರಾಸ್ ಮಾಡ್ಬಿಡ್ತಾನ, ಎಲ್ಲಾ ತರನು ಯೋಚನೆ ಮಾಡ್ತಾರೆ ಜನ. ಇವನ್ ದುಡ್ಡು ಇಟ್ಟಿದಾನ ಅಥವಾ ಇವೊಂದು ಪಾಶ್ ಆಗಿ ಮಾತಾಡ್ತಾನ, ನಾನು ಇರೋದೇ ಹಿಂಗೆ ಮಾದಪ್ಪನ ಮೇಲೆ ಜೈ ಅಂತ ಅಂದ್ಬಿಟ್ಟು ಮಾತಾಡಿದ್ರೆ ಅದು ನಮ್ಮ ಸಬ್ಸ್ಕ್ರೈಬರ್ಗಳು ತುಂಬಾ ಇಷ್ಟ ಪಡ್ತಾರೆ, ಅದನ್ನ ಕನೆಕ್ಟ್ ಮಾಡ್ಕೊಂತಾರೆ. ಆದ್ರೆ ಬ್ರ್ಯಾಂಡ್ ಅವ್ರು ಯೋಚನೆ ಮಾಡೋದೇ ಶೋಕಿ ಇಲ್ಲ, ನೀನ್ ಇಂಗ್ಲಿಷ್ ಮಾತಾಡಲ್ಲ ನಿನ್ ಕಂಟೆಂಟ್ ಅಲ್ಲಿ ಅಂತಂದ್ರೆ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನಮ್ಗಂತವ್ರು ಬೇಡ, ನಮ್ಗೆ ಅವಶ್ಯಕತೆ ಇಲ್ಲ. ನಾನಾಗಿದ್ದೀನಿ, ನಿನಗೆ ನನ್ನನ್ನು ನೋಡಿ ಇಷ್ಟ ಆಯ್ತು, ನಿನ್ಗೆ ಏನ್ ಬೇಕು? ಬ್ರ್ಯಾಂಡ್ಗೆ ಬಿಸ್ನೆಸ್ ಬೇಕು. ನಿನಗ್ ಬಿಸ್ನೆಸ್ ನಾನ್ ಹೆಂಗ್ ತಂದ್ಕೊಡ್ತೀನಿ ಅನ್ನೋದು ನನಗ್ ಗೊತ್ತು. ಇವನ್ ನೀವು ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳೆಲ್ಲ ಹುಟ್ಟಿರೋದು ಬೆಂಗಳೂರಲ್ಲೇ. ಈವನ್ ಗೇರ್ಸ್ ಆಗಿರ್ಬೋದು, ಇವತ್ತು ಎಷ್ಟೆಷ್ಟೋ ದೊಡ್ಡ ಅಂಗಡಿಗಳಾಗಿರ್ಬೋದು ಹುಟ್ಟಿರೋದು ಇಲ್ಲೇ ಬೆಂಗಳೂರಲ್ಲೇ. ಆದ್ರೆ ನೀನ್ ಕನ್ನಡದಲ್ಲಿ ಮಾತಾಡ್ತೀನಿ ಅಥವಾ ಕನ್ನಡದಲ್ಲಿ ರೀಜನಲ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ನೀನ್ ಬೆಲೆ ಕೊಡಲ್ಲ ಅನ್ನೋದಾದ್ರೆ ನಿನ್ನಂತ ಬ್ರ್ಯಾಂಡ್ ನನಗೆ ಅವಶ್ಯಕತೆನೇ ಇಲ್ಲ ಗುರು, ಬೇಡ ನಂಗೆ. ನನಗೆ ನನ್ನ ಫ್ರೆಂಡ್ಸ್ ಇದಾರೆ, ಸಪೋರ್ಟ್ ಮಾಡಿದ್ರು. ಇದು ನನಗೊಬ್ಬನಿಗೆ ಅಲ್ಲ, ಇವನ್ ನೀವೊಬ್ರು ಕಂಟೆಂಟ್ ಕ್ರಿಯೇಟರ್ ಆಗಿ ಬ್ರ್ಯಾಂಡ್ಗಳ ಹತ್ರ ಒಂದ್ ಡಿಗ್ನಿಟಿ ಇರುತ್ತೆ, ಸ್ವಾಭಿಮಾನ ಬಿಟ್ಟು ಅದನ್ನ ಬಿಟ್ಟು ಬನ್ನಿ ಅಂತಂದ್ರೆ ಬರಕ್ ಹೋಗ್ಬೇಡಿ. ಹೆಂಗಾದ್ರೂ ಜೀವನ ನಡೆದೋಗುತ್ತೆ. ನನ್ಗೆ ಈ ರೈಡ್ ಶುರು ಮಾಡ್ಬೇಕಾದ್ರೆ ನನ್ನ ಹತ್ರ ಇದ್ದಿದ್ ಬರೀ 6 ಲಕ್ಷ. ಈ ರೈಡ್ಗೆ ಹೆಚ್ಚು ಕಡಿಮೆ ಖರ್ಚಾಗಿರೋದು 16 ಲಕ್ಷ. 16 ಲಕ್ಷ ಖರ್ಚು ಹೆಚ್ಚು ಕಡಿಮೆ. ನೀವು 1 ಲಕ್ಷ ಆಚೆ, ನಾನು ಇನ್ನು ಕರೆಕ್ಟ್ ಆಗಿ ಲೆಕ್ಕ ಹಾಕಿಲ್ಲ, ಬಟ್ ಅದು ನನ್ನ ವಿಡಿಯೋದಲ್ಲಂತೂ ನನ್ನ ಆಕ್ಚುಲ್ ಆಗಿ ಎಷ್ಟು ಖರ್ಚಾಯ್ತು ಅಂತ ನಾನು ಹೇಳ್ತೀನಿ. ಸೊ ಒಂದು ಆಸ್ಪಾಸು 15 ರಿಂದ 16 ಲಕ್ಷ ಖರ್ಚಾಗಿದೆ. ನನ್ನ ಹತ್ರ 6 ಲಕ್ಷ ಇದ್ದಿತ್ತು. ಮಿಕ್ಕಿದ್ ಹೆಂಗ್ ಮಾಡಿದೆ ಅಂತಂದ್ರೆ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಗೆ ಒಳ್ಳೊಳ್ಳೆ ಸರ್ಕಲ್ಸ್ ಆಗಿರ್ಬೋದು, ಕ್ರೆಡಿಟ್ ಸಾಲನೆ. ಬಟ್ ಕೆಲವೊಂದ್ ಫ್ರೆಂಡ್ಸ್ ಇರ್ತಾರೆ ಹೆಂಗೆ ಅಂತಂದ್ರೆ, ಕೆಲವೊಬ್ರು ಕೊಡ್ಲೇಬೇಡ ಅಂತ ಹೇಳೋರು ಇದಾರೆ, ಕೆಲವೊಬ್ರು ನಿನ್ ನಿಧಾನ ಕೊಡು, ನಿನ್ಗೆ ಯಾವಾಗ ಆಗುತ್ತೆ ಕೊಡು ಅಂತ ಹೇಳೋರು ಇದಾರೆ. ಸೊ ಈ ತರ ನಾನು ದುಡ್ಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೆಂಗೋ ಬಂದೆ. ಫೈನಲಿ ನನ್ಗೇನು ಅಣ್ಣವ್ರು ಹೇಳೋರೆ ಅಭಿಮಾನಿಗಳೇ ದೇವ್ರು ಅಂತ, ಹಂಗೆ ನಮ್ ಸಬ್ಸ್ಕ್ರೈಬರ್ಗಳೇ ನಮ್ ದೇವ್ರು. ಇವತ್ತಿಲ್ದೇ ಇರ್ಬೋದು, ನಾಳೆ ದಿನ ಇದಕ್ಕಿಂತ ಡಬಲ್ ಮಾಡೋಷ್ಟು ಪವರ್ ಅವ್ರು ಕೊಡ್ತಾರೆ. ಸೊ ಬ್ಲೈಂಡ್ಲಿ ನೀವ್ ಯಾರನ್ನ ನಂಬಬೇಕು ಅಂತಂದ್ರೆ ನೋಡಿ, ಈ ತರದ ಒಂದು ದೊಡ್ಡ ಕನ್ಸನ್ನ ಕಂಡಾಗ ಇವತ್ ಯಾವ್ದೋ ಒಂದು ಬ್ರ್ಯಾಂಡ್ ಕೊಡ್ಲಿಲ್ಲ ಅಥವಾ ಇವ್ರು ಸಪೋರ್ಟ್ ಮಾಡ್ಲಿಲ್ಲ ಅನ್ನೋದು ಬೇಡ. ನಾವು 0 ಇದ್ದಾಗ ಒಂದು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದವರು ಸಬ್ಸ್ಕ್ರೈಬರ್ಸ್ 0 ಇಂದ ಲಕ್ಷದವರೆಗೂ ತಂದಿದ್ದಾರೆ. 1,00,000 ಮಿಲಿಯನ್ ವರ್ಗೂ ತಗೊಂಡೋಗಲ್ವಾ? ತಗೊಂಡೋಗಿ ಹೋಗುತ್ತೆ. ಆಕ್ಚುಲಿ ಎಂಡ್ ಆಫ್ ದ ಡೇ ಯಾರ್ ಕೈ ಬಿಟ್ರು ಸಬ್ಸ್ಕ್ರೈಬರ್ಸ್ ಕೈ ಬಿಡಲ್ಲ ಅಂತ ಹೇಳ್ತಾರೆ. ಮನೆಯವರು ನಾವು ಹೋಗಿದ್ ರೈಡ್ ಅನ್ನ ಇಷ್ಟು ವಿಜೃಂಭಣೆ ಮಾಡಿದ್ರು ಇಲ್ವೋ ಗೊತ್ತಿಲ್ಲ, ಆದ್ರೆ ಸಬ್ಸ್ಕ್ರೈಬರು ಇನ್ನೇನೀಗ ಲಂಡನ್ ಕೊನೆ ಎಪಿಸೋಡ್ ಬರ್ತಿದ್ದಂಗೆ, ಇವನ್ ಸ್ಟಾರ್ಟ್ ಮಾಡ್ದಂಗೆ ನಿಮ್ಗೆ ಗೊತ್ತಿರ್ಬೋದು, ನಾನ್ ನೇಪಾಳಲ್ಲಿ ರೈಡ್ ಶುರು ಮಾಡಿದಾಗ ನಂದು ಇನ್ಸ್ಟಾಗ್ರಾಮ್ ಅಲ್ಲಿ 145K ಇತ್ತು. ಒಂದು ವಿಡಿಯೋ ಮಾಡಿ ಹಾಕ್ದೆ, ಈ ತರ ಇಲ್ಲಿಂದ ಲಂಡನ್ ಹೋಗ್ತಾ ಇದೀನಿ ಬೈಕ್ ಅಲ್ಲಿ, ನಿಮ್ ಸಪೋರ್ಟ್ ಬೇಕು ನಂಗೆ ಅಂತ ಕೇಳಿದ ತಕ್ಷಣ ನೀವು ನಂಬಲ್ಲ, 2 ದಿನದಲ್ಲಿ ಇನ್ನ ಅದ್ರ ಡಬಲ್ ಆಗಿದೆ. ಅಂದ್ರೆ ಈಗ ನಂದು ಟೋಟಲ್ ಇರೋದು 300K ಪ್ಲಸ್. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಜನ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ. ಒಳ್ಳೆ ವಿಚಾರ ಇದ್ದು ಒಳ್ಳೆ ಆಂಬಿಷನ್ ಇದೆ. ಸೂಪರ್. ಸೊ ನಾನು ನಿಮ್ಮನ್ನ ಕಿತಾಡಿ ಕಿರಣ್ ಅಂತ ಹೇಳಿ ಮೋಟೋ ಬ್ಲಾಗರ್ ಅಂತ ನೋಡಿದ್ದು. ಸೊ ಬ್ಯಾನರ್ ಇಟ್ಕೊಂಡು ದೇವಸ್ಥಾನ ಹತ್ರ ನಿಂತ್ಕೊಂಡಿರ್ತೀರಾ. ಸೊ ಲಾಸ್ಟ್ ನಾನು ನಿನ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಾನು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದೆ, ಏನಕ್ಕೋಸ್ಕರ ಈ ತರ ಅಂತಂದಾಗ ನೀವು ಅದಕ್ಕೆ ವಿವರಣೆ ಕೊಟ್ಟಿದ್ರಿ. ಆ ತರ ಏನೋ ನಮ್ಮ ಕರ್ನಾಟಕದಲ್ಲಿ ರೈಡ್ ನ ಮಾಡ್ತಾ ಇದ್ದಂತ ಒಬ್ಬ ಹುಡುಗ ಸಡನ್ ಆಗಿ ಇಂಟರ್ನ್ಯಾಷನಲ್ ಟ್ರಿಪ್ ವರ್ಗು ಹೋಗ್ತೀರಾ. ಸೊ ಇತ್ತೀಚೆಗೆ ಒಂದಿಷ್ಟು ಕಾಂಟ್ರವರ್ಸಿಗಳೆಲ್ಲ ನೋಡ್ತಾ ಇದ್ವಿ, ಮೋಟೋ ಬ್ಲಾಗರ್ ಕಮ್ಯುನಿಟಿ ಅದು ಇದು ಅಂತ ಹೇಳಿ. ಕಾಂಟ್ರವರ್ಸಿ ಬಗ್ಗೆ ಏನು ಮಾತಾಡೋದು ಬೇಡ. ನನಗೆ ಇದ್ದಿದ್ದು ಒಂದೇ ಒಂದು ಪ್ರಶ್ನೆ, ಯಾವಾಗಲೂ ತನ್ನ ಓಡಾಡ್ತಾ ಇರೋದು, ಕಮ್ಯುನಿಟಿ ಅಂತ ಬಂದಾಗ ನೀವು ಮೋಟೋ ಬ್ಲಾಗಿಂಗ್ ಕಮ್ಯುನಿಟಿನಲ್ಲೇ ಬರ್ತೀರಾ. ಸೊ ಡೆಫಿನೆಟ್ ಆಗಿ ಯಾರು ಕೂಡ ಅದು ಕಮ್ಯುನಿಟಿಯಿಂದ ಹೊರಗಡೆ ಇದ್ದಾನೆ ಅಂತ ಹೇಳಕ್ಕಾಗಲ್ಲ. ಕಮ್ಯುನಿಟಿಯಿಂದ ನಿಜವಾಗ್ಲೂ ಸಪೋರ್ಟ್ ಸಿಗ್ತಾ ಇಲ್ಲ? ಏನ್ ಸಪೋರ್ಟ್ ಸಿಕ್ತು? ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಕಮ್ಯುನಿಟಿ ಅನ್ನೋದಿದೆಯಲ್ಲ ಅದನ್ನೇ ಬೇರೆ ಡೆಫಿನೇಷನ್ ಕೊಡ್ತೀನಿ. ಈ ದೇಶಕ್ಕೋಸ್ಕರ ಹೋರಾಡ್ತಾರಲ್ಲ,
ನಾವ್ ಯೋದ್ರಲ್ಲ, ಏನೋ ತುಂಬಾ ದೊಡ್ಡ ಸಾಧನೆ ಮಾಡ್ತಿದೀವಿ ಅಂತಾನು ನಮ್ಮನ್ನ ನಾವು ಬಿಂಬಿಸ್ಕೊಳ್ಳೋದು ಬೇಡ. ನಮಗೊಂದು ಪ್ಯಾಷನ್ ಇದೆ, ಆ ಪ್ಯಾಷನ್ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಜನಗಳಿಗೆ ತೋರಿಸ್ತಾ ಇದೀವಿ. ಆ ಲೈನಲ್ಲಿ ಯಾರಿಗೆ ಇಷ್ಟ ಇರುತ್ತೋ ಜನ ಬಂದು ನಮ್ಗೆ ಅದನ್ನ ಸಪೋರ್ಟ್ ಮಾಡ್ತಾರೆ. ನನ್ ಮೊದ್ಲು ತಲೆಯಲ್ಲಿ ಇದ್ದಿದ್ದೇನು ಅಂತಂದ್ರೆ, ಓಕೆ ಸೊ ಈ ತರ ನಾವು ಒಂದ್ ಗುಂಪು ಮಾಡಿ ಒಂದ್ ಕಮ್ಯುನಿಟಿ ಅನ್ನೋದು ಗ್ರೋ ಮಾಡ್ಬೇಕು, ಹಂಗೆ ಹಿಂಗೆ ಎಲ್ಲ ಇತ್ತು ನನ್ನ ತಲೆಯಲ್ಲಿ. ಜಗಳ ಆಡಿರೋರ್ನೆಲ್ಲ ಒಟ್ಟಿಗೆ ಮಾಡಿಸ್ಬೇಕು, ಎಲ್ಲಾರನ್ನು ಸೇರಿಸ್ಬೇಕು, ಎಲ್ಲಾರು ಒಂದ್ ಜಾಗದಲ್ಲಿ ಇದ್ರೆ ಹೆಂಗೆ ಅಂತ. ಫೈನ್ ಡೇ ನನ್ಗೆ ಅರ್ಥ ಆಗಿದ್ದೇನು ಅಂತಂದ್ರೆ, ಇಲ್ಲೆಲ್ಲ ಓಡ್ತಿರೋದು ರೇಸೆ. ನೀವು ಇಲ್ಲಿವರೆಗೂ ಬರೋವರೆಗೂ ಆರಾಮಾಗಿರ್ತಾರೆ, ನೀವು ಒಂದು ಚೂರು ಅವ್ರಿಗಿಂತ ಹಿಂಗ್ ಹೋಗ್ತಾ ಇದೀರಿ ಅಂತಂದ್ರೆ ಕಾಲಿಡಕ್ಕೆ ಟ್ರೈ ಮಾಡುತ್ತೆ. ಸೊ ನನ್ನ ಪ್ರಕಾರ ಇವತ್ತಿನ ಲೆವೆಲ್ ಅಲ್ಲಿ ಕಮ್ಯುನಿಟಿ ಅಂತಂದ್ರೆ ಏನು ಗೊತ್ತಾ, ನನ್ ಜೊತೆ ಇರೋ ಸಬ್ಸ್ಕ್ರೈಬರ್ಸ್, ನನ್ನನ್ನ ನಂಬೋರು. ಯಾಕಂದ್ರೆ 0 ಇಂದ ನೋಡಿರ್ತಾರೆ ನಮ್ಮ ಆಕ್ಟಿವಿಟೀಸ್. ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿರಲ್ಲ ನಮ್ ಕೆಲವೊಂದು ಆಕ್ಟಿವಿಟೀಸ್, ಅವ್ರಿಗೆ ನನ್ ಬಗ್ಗೆ ಗೊತ್ತಿರುತ್ತೆ. ಸೊ ಈ ವಿಚಾರದಲ್ಲಿ ಬಂದಾಗ ನನ್ ಕಮ್ಯುನಿಟಿ ಅಂತ ಹೇಳ್ಕೊಳಕ್ ಹೋಗಲ್ಲ, ನನ್ನ ಫ್ರೆಂಡ್ಸ್ ಬಂದ್ ಸಪೋರ್ಟ್ ಮಾಡಿದವರು. ನನ್ ಮೀಟಪ್ಗೆ ನಾನು ಇನ್ವಿಟೇಷನ್ ಕೊಟ್ಟ ತಕ್ಷಣ ಎಲ್ಲರೂ ಬಂದ್ರಿ, ಇವನ್ ನೀವು ಬಂದಿದ್ರಿ. ನನ್ ಪ್ರಕಾರ ಅಷ್ಟನ್ನ ನನ್ ಕಮ್ಯುನಿಟಿ ಅಂತ ಕನ್ಸಿಡರ್ ಮಾಡ್ತೀನಿ, ನನ್ನ ಸಬ್ಸ್ಕ್ರೈಬರ್ಸ್ ನ ಕಮ್ಯುನಿಟಿ ಅಂತ ಕನ್ಸಿಡರ್ ಮಾಡ್ತೀನಿ. ಬಟ್ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಕಮ್ಯುನಿಟಿ ಅಂತ ಒಂದು ಇದೆ ಅಂತ ಕೇಳ್ಪಟ್ಟಿದೀವಿ, ಸೊ ಅದು ಒಂದು ಎಷ್ಟು ಸುದ್ದಿ ಆಗಿತ್ತು. ಆ ಕಮ್ಯುನಿಟಿನ ಸಪೋರ್ಟ್ ಬಂತ? ಏನಕ್ಕೋಸ್ಕರ ಈ ಪ್ರಶ್ನೆ ಒತ್ತಿ ಕೇಳ್ತಾ ಇದೀನಿ ಅಂತಂದ್ರೆ, ಇಟ್ಸ್ ನಾಟ್ ಲೈಕ್ ಯಾರೋ ಒಬ್ಬರನ್ನ ಡಿಫ್ರೇಮ್ ಮಾಡ್ಬೇಕು ಅನ್ನೋದಲ್ಲ. ನಾನು ತುಂಬಾ ಕ್ಲಿಯರ್ ಆಗಿದ್ದೀನಿ. ಸಪೋರ್ಟ್ ಬಂದಿದೆ, ಸಪೋರ್ಟ್ ಬಂದಿದೆ, ಸಪೋರ್ಟ್ ಬಂದಿದ್ದಾರೆ, ಬಂದಿಲ್ಲ ಇಲ್ಲ ಬ್ರೋ. ಎಕ್ಸ್ಪೆಕ್ಟೇ ಮಾಡಬಾರ್ದು, ಅದು ಬರ್ಲಿ ಬಿಡ್ಲಿ. ಫಸ್ಟ್ ಆಫ್ ಆಲ್ ಅದನ್ನ ತಲೆಗೆ ಹಾಕಬಾರ್ದು. ಈಗ ಎಕ್ಸಾಂಪಲ್ ಉಪೇಂದ್ರ ಅವ್ರದ್ದು ಒಂದು ಡೈಲಾಗ್ ಇದೆ, ಕೊಲೆ ಮಾಡ್ಬೇಕು ಅಂತಂತಾರೆ. ಪರ್ಮನೆಂಟ್ ಆಗಿ ಕೊಲೆ ಮಾಡ್ಬೇಕಾ ಇಲ್ಲ ಟೆಂಪ್ರರಿ ಕೊಲೆ ಮಾಡ್ಬೇಕಾ ಅಂತ ಕೇಳಿದೀರಾ? ಕೇಳಿದೀನಿ. ಟೆಂಪ್ರರಿ ಕೊಲೆ ಮಾಡೋದು ಅಂದ್ರೆ ನಿಮ್ಗೆ ಸಾಯಿಸೋದು, ನಿಮ್ಮನ್ನ ಪರ್ಮನೆಂಟ್ ಆಗಿ ಮಾಡ್ಬೇಕು ಅಂತಂದ್ರೆ ಇಲ್ಲಿಂದ ಕಿತ್ತಾಕೋದು. ಅರ್ಥ ಆಯ್ತು ಅನ್ಸುತ್ತೆ. ಅರ್ಥ ಆಯ್ತು. ಲಾ ಓದಿರೋದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂತ ಇದೀರಾ. ಏನ್ ಗೊತ್ತಾ ಬ್ರಾ, ಸಪೋರ್ಟ್ ನಾವ್ ಯಾರನ್ನೂ ಎಕ್ಸ್ಪೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ ಕೆಲ್ಸ ಏನಿದೆಯೋ ಅದನ್ನ ಮಾಡ್ಕೊಂಡು ಹೋದ್ರೆ ಜನ ಸಪೋರ್ಟ್ ಮಾಡ್ತಾರೆ, ಇಲ್ಲಿವರೆಗೂ ಬರ್ತೀವಿ. ಏನಕ್ಕೆ ಇದನ್ನ ಒತ್ತಿ ಕೇಳಿದೆ ಅಂತ ಅಂದ್ರೆ, ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಅಂದ್ರೆ ಯಾರು ಈ ವಿಡಿಯೋನ ನೋಡ್ತಾ ಇದಾರೆ ವ್ಯೂವರ್ಸ್ಗೆ ಒಂದು ವಿಷಯನ ಹೇಳ್ಬೇಕು. ನೀವು ಬೆಳೆದ್ ನಿಂತಾಗ ನಿಮ್ಮ ಸುತ್ತಮುತ್ತ ಒಂದ್ 10 ಜನ ನನ್ನವರು ಅಂತ ಬಂದ್ ನಿಲ್ತಾರೆ. ಅದೇ ನೀವು ಬಿದ್ದಾಗ ಯಾರು ನಮ್ಮವನು ಬಿದ್ದವನೇ ಅಂತ ಹೇಳ್ಬಿಟ್ಟು ಕೈ ಕೊಟ್ಟು ಎತ್ತಕ್ ಬರಲ್ಲ. ಸೊ ಜೀವನದಲ್ಲಿ ಯಾರಿಗೂ ಆಗಲ್ಲ, ನಿಮಗೆ ನೀವೇ ಆಗ್ಬೇಕು, ನಿಮ್ ಕೆನ್ನೆಗೆ ನಿಮ್ದೇ ಕೈ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಪಾಪ ನನ್ಗೆ ಒಂದೊಂದ್ ಟೈಮ್ ಬೇಜಾರ್ ಅನ್ಸೋದು ಏನ್ ಗೊತ್ತಾ, ನಿಮ್ಗೋಸ್ಕರ ಸ್ಟ್ಯಾಂಡ್ ತಗೊಂಡ್ ಯಾರೋ ಅಲ್ಲೊಬ್ರು ಜಗಳ ಆಡ್ತಾ ಇರ್ತಾರೆ, ಕಿತಾಡಿ ಕಿರಣ್ ದೊಡ್ಡವನು. ನಾನಂತ ಹೇಳದೇನು ಅಂತಂದ್ರೆ, ಯಾರೂನುವೆ ಈಗ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡಿರ್ಬೋದು, ಸೊ ನನ್ನನ್ನ ಪರ ವಹಿಸ್ಕೊಂಡು ಇನ್ನೊಬ್ರು ವಿಡಿಯೋದಲ್ಲಿ ಹೋಗಿ ಬೈಯೋದು, ಅಥವಾ ಇನ್ನೊಬ್ರು ಫ್ಯಾನ್ಸ್ ಬಂದ್ಬಿಟ್ಟು ನನ್ನನ್ ಬೈಯೋದು, ಫಸ್ಟ್ ಆಫ್ ಆಲ್ ಅದು ಬೇಡವೇ ಬೇಡ. ನಾನು ಅದನ್ನೇ ಹೇಳಿದೀನಿ. ಯಾರಿಗೋಸ್ಕರ ನಾವು ಆತರ ಕೂಗಾಡ್ಬೇಕು, ಹೊಡೆದಾಡ್ಬೇಕು ಅಂತಂದ್ರೆ ಯೋಧರಿಗೋಸ್ಕರ ಹೊಡೆದಾಡ್ಬೇಕು. ನಾವು ನಮ್ ದೇಶದಲ್ಲಿರೋ ದೊಡ್ಡ ದೊಡ್ಡ ಮಹಾತ್ಮರು, ಪುಣ್ಯಾತ್ಮರು, ಸ್ವಾತಂತ್ರ್ಯ ತಂದ್ಕೊಟ್ಟವ್ರು, ಇನ್ನೂ ದೇಶಕ್ಕೋಸ್ಕರ ಸೇವೆ ಮಾಡ್ತಿದಾರಲ್ಲ, ಅವ್ರಿಗೋಸ್ಕರ ನಾವ್ ಈ ತರ ಜಗಳ ಆಡ್ಬೇಕೇ ಹೊರತು ನಾನ್ ತೃಣ ಮಾತ್ರ. ನನಗೋಸ್ಕರ ಯಾಕೆ ಇನ್ನೊಬ್ರ ಹತ್ರ ಹೋಗಿ ನೀವು ಜಗಳ ಆಡ್ಬೇಕು? ಅವಶ್ಯಕತೆ ಇಲ್ಲ. ಇಫ್ ಇನ್ ಕೇಸ್ ಏನೋ ಒಂದು ಹೆಚ್ಚು ಕಡಿಮೆ ಆದ್ರೂ ಅದು ನನ್ ಪರ್ಸನಲ್, ನಾನು ಅದನ್ನ ಪರ್ಸನಲ್ 1-to-1 ಹ್ಯಾಂಡಲ್ ಮಾಡ್ಕೊಂತೀನಿ. ನಾನೀಗ ಲಾ ಓದಿರೋದ್ರಿಂದ ನಾನು ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಅದು ಹೇಟಿಸಮ್ ಸ್ಪ್ರೆಡ್ ಆಗುತ್ತೆ. ಸೊ ಇಲ್ಲಿಂದ ಅಲ್ಲೋದಾಗ, ಅಲ್ಲಿಂದ ಇಲ್ಲೋದಾಗ ಈಗೆಲ್ಲ ನಡೀತಾ ಇರೋದೇ ಹಂಗೆ ಅಲ್ಲ. ಸೊ ವಿಚಾರಗಳು ಆ ಕಡೆಯಿಂದ ಈ ಕಡೆ ಹೋಗ್ಬಾರ್ದು. ಅದೇನಿದೆಯೋ ಅದನ್ನ ಅಲ್ಲಲ್ಲೇ ಶಾರ್ಟ್ ಔಟ್ ಮಾಡ್ಕೋಬೇಕು, ಸ್ಟಾಪ್ ಮಾಡ್ಕೋಬೇಕು. ವೆಲ್ ಸೆಟ್. ಇನ್ನೊಂದು ನಿಮ್ಮ ಬಗ್ಗೆ ನಾನೊಂದು ಅಬ್ಸರ್ವ್ ಮಾಡಿರೋದನ್ನ ಹೇಳಲೇಬೇಕು, ಹೇಳಲಾನೆ ತಪ್ಪಾಗುತ್ತೆ. ನಿಮ್ಮ ಪರವಾಗಿ ಯಾವ್ದೇ ಒಂದು ರೀಲ್ಸ್ ಬರ್ಲಿ, ಓಕೆ ಕಿರಣ್ ಅವ್ರ ಲಾಯರ್ ಹಂಗ್ ಮಾಡ್ಬಿಟ್ರು ಹಿಂಗ್ ಮಾಡ್ಬಿಟ್ರು, ಅದು ಒಂದಕ್ಕೂ ನಿಮ್ಮ ಲೈಕ್ ಬಂದಿಲ್ಲ, ಇಲ್ಲ ನೀವು ಅದನ್ನ ಸ್ಟೋರಿನಲ್ಲಿ ಹಾಕಿ ಶೇರ್ ಮಾಡಿಲ್ಲ, ಮೆನ್ಷನ್ ಮಾಡಿಲ್ಲ. ನಾನು ಅದೇ ಹೇಳಿದ್ನಲ್ಲ, ನಿಮ್ಗೆ ಹೇಟಿಸಮ್ ಸ್ಪ್ರೆಡ್ ಮಾಡಬಾರ್ದು ಅಂತ ಒಂದ್ ಹೇಳಿದೆ ನೀಬ್ರು. ಇನ್ನೊಂದೇನು ಅಂತಂದ್ರೆ, ಈಗ ನಾನ್ ರೈಡ್ ಅಲ್ಲಿ ಇದ್ದಾಗ ಆಕ್ಚುಲಿ 3 ದಿನ ನನ್ಗೆ ನೆಟ್ವರ್ಕ್ ಕರೆಕ್ಟ್ ಆಗಿ ಸಿಕ್ಕಿಲ್ಲ. ಕಜಕಿಸ್ತಾನು, ಕಿರ್ಗಿಸ್ತಾನು, ಉಜ್ಬೇಕಿಸ್ತಾನು. ನಾನು ಅಲ್ಲಿವರೆಗೂ ಫೋನ್ಗೆ ರೀಚಾರ್ಜ್ ಮಾಡ್ಕೊಂಡಿರ್ಲಿಲ್ಲ, ಅವಶ್ಯಕತೆ ಇಲ್ಲ ಅಲ್ಲ ಅಂತ ಸುಮ್ನೆ ಇದ್ದೆ. 3 ದಿನ ಆದ ಮೇಲೆ ಇಲ್ಲೇನೋ ಕಾಂಟ್ರವರ್ಸಿ ನಡೀತು, ಮತ್ತೆ ಅಲ್ಲಿ ಈ ವಿಡಿಯೋಗಳಲ್ಲಿ ನಿಮ್ಗೆ ರೀಲ್ಸ್ ಗಳು ಮಾಡಿಬಿಡ್ತಾರೆ ಗೊತ್ತಾ, ಲಾಯರ್ ಏನೋ ಮಾಡಿದ್ರು ಅಂತ. ಫಸ್ಟ್ ಆಫ್ ಆಲ್ ನಾನೇ ಅಲ್ಲಿ ಆ ಕಿರ್ಗಿಸ್ತಾನು ಆ ರೋಡ್ಗಳಲ್ಲಿ ಹೊಡೆದು ಬೆನ್ನು ಗೊತ್ತಾಯ್ತು ನಿಂಗೆ, ನಾನು ಏನಪ್ಪಾ ಮಾಡ್ಲಿ ಅಂತ ಅನ್ಬಿಟ್ಟು ಒದ್ದಾಡ್ತಾ ಇದ್ದೀನಿ. ಸೊ ಆ ಟೈಮಲ್ಲಿ ಅದೇನೋ ನಾನೇ ಏನೋ ಮಾಡ್ದೆ ಅನ್ನೋ ತರ. ಫಸ್ಟ್ ಆಫ್ ಆಲ್ ನಾನು ಅದಕ್ಕೆ ಲೈಕ್ ಮಾಡಿಲ್ಲ, ಅಥವಾ ಅದನ್ನ ನಾನು ಶೇರ್ ಮಾಡ್ಕೊಂಡಿಲ್ಲ. ರೀಸನ್ ಇಷ್ಟೇ, ಯಾವ್ದಾದ್ರೂ ಒಂದು ಕೆಲ್ಸನ ನಾನು ಮಾಡಿದ್ರೆ ಅದನ್ನ ನಾನು ಕ್ರೆಡಿಟ್ನ ತಗೋಬೇಕು. ನಾನ್ ಮಾಡೇ ಇಲ್ಲ ಅಂತಂದ್ಮೇಲೆ ನಂದೇ ಅಲ್ಲೇ ಇರೋ ಮಗು ಹೋಗ್ಬಿಟ್ಟು ನನ್ ಬಾಮಗ್ನೆ ಅಂತಂದಂಗೆ. ಸೊ ಆ ವಿಡಿಯೋಸ್ ಗಳೆಲ್ಲ ಹಂಗೆ ಇತ್ತು. ನಾನು ಯೋಚನೆ ಮಾಡಿದ್ದೆ ಅದನ್ನ ನಾನು ಯಾಕೆ ಶೇರ್ ಮಾಡ್ಬೇಕು. ನಾನು ಇವನ್ ಲೈಕು ಮಾಡ್ಲಿಲ್ಲ. ನನಗೆ ಹೇಟಿಸಮ್ ಇಷ್ಟ ಆಗಲ್ಲ. ನನ್ಗೇನು ಎಲ್ಲಾರ ಜೊತೆನೂ ಚೆನ್ನಾಗಿರ್ಬೇಕು, ಈಗ್ಲೂ ನನ್ನ ತಲೆಯಲ್ಲಿ ಅದೇ ಇದೆ. ಬಟ್ ಏನು ಕೆಲವೊಬ್ಬರ ಜೊತೆ ಅದು ಆಗಲ್ಲ. ಆದ್ರೆ ನನಗೆ ಯಾರ ಮೇಲೆ ಹೇಟ್ ಶುರು ಆಗುತ್ತೆ ಅಂತಂದ್ರೆ,
ಯಾರು ಅಮ್ಮ ಅಕ್ಕ ಅಂತ ಬೈದು ಮಾತಾಡಿಸ್ತಾರೆ, ಆ ನನ್ ಮಗ ಈ ನನ್ ಮಗ ಅಂತ ಮಾತಾಡಿಸ್ತಾರಲ್ಲ ಅಂತವ್ರು ನನಗ್ ಬಿಲ್ಕುಲ್ ಆಗಲ್ಲ. ಯಾಕೆಂತಂದ್ರೆ ನಮ್ಮೂರ್ ಕಡೆ ಅಮ್ಮ ಅಕ್ಕನವ್ರನ್ನ ಶಂಡ ಅಂತ ಕರೀತಾರೆ. ಅಂತ ಶಂಡ ಸಹವಾಸ ನನಗ್ ಬೇಕಾಗಿಲ್ಲ. ನೀವು ಅಬ್ಜೆಕ್ಷನ್ ಮಾಡ್ಬೋದು ಬ್ರೋ. ಈಗ ನಾನು ಏನೋ ಒಂದು ತಪ್ಪು ಮಾಡಿರ್ತೀನಿ ಅಥವಾ ನಿಮ್ಗೇನೋ ನನ್ನ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ, ನೀವು ಬಂದ್ಬಿಟ್ಟು ನನ್ನನ್ನು ಕೇಳಬೇಕು. ಹೆಂಗ್ ಕೇಳಬೇಕು? ಪ್ರಶ್ನೆ ಮಾಡಬೇಕು. ಅದ್ ಯಾವ ರೀತಿ ಮಾಡ್ಬೇಕು? ಕೂಲಂಕುಷವಾಗಿ ಮಾಡ್ಬೇಕು. ಅಮ್ಮ ಅಕ್ಕ ಅಂತ ಬೈಯೋದು, ಆ ನನ್ ಮಗ ಈ ನನ್ ಮಗ ಅಂತ ಮೆನ್ಷನ್ ಮಾಡೋದು, ಅದ್ ಸರಿ ಬರಲ್ಲ. ಸೊ ಅಂತವ್ರು ನಂಗೆ ಇಷ್ಟ ಆಗಲ್ಲ. ಅದರಲ್ಲಿ ಈಗೇನ್ ರೀಲ್ಸ್ ಗಳೆಲ್ಲ ಬಂದಿದ್ಯೋ ಅದ್ ನಂದಂತೂ ಅಲ್ವೇ ಅಲ್ಲ, ನಾನ್ ಮಾಡಿರೋದಲ್ಲ. ನಾನ್ ಮಾಡಿರೋದನ್ನ ಬೇಕಾದ್ರೆ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ, ಇದನ್ನ ನಾನ್ ಮಾಡಿದ್ನಿ ಅಂತ. ನಾನ್ ಮಾಡದೇ ಇರೋದನ್ನ ನಾನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ ಬಿಡಿ. ಸೊ ಕೆಲವೊಂದು ವಿಷಯಗಳನ್ನ ಏನಕ್ಕೋಸ್ಕರ ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಅಟ್ಲೀಸ್ಟ್ ಜನರಿಗೆ ಇವರೇ ಮಾಡಿಸ್ತಾ ಇರ್ಬೋದೇನೋ, ಇಲ್ಲ ಇವರೇ ಮಾಡಿರ್ಬೋದೇನೋ, ಸೊ ಇದೊಂದು ಥಾಟ್ ಇರುತ್ತೆ. ಸೊ ಅದನ್ನ ಕ್ಲಾರಿಫೈ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಈ ಪ್ರಶ್ನೆ ಕೇಳಿದೆ. ನಾನು ಹೋಗಿದ್ದು ಈಗ 16 ಲಕ್ಷ ಖರ್ಚು ಮಾಡ್ಕೊಂಡು ನಾನು ಹೋಗಿದ್ದೀನಿ ಅಂತಂದ್ರೆ ನಾನು ಏನ್ ಮಾಡ್ಬೇಕು? ನಾನು ಅಲ್ಲಿ ಎಂಜಾಯ್ ಮಾಡ್ಬೇಕು. ನಿಮಗೆ ಎಷ್ಟು ಸಲ ಫೋನ್ ಮಾಡಿದ್ದೀನಿ ನಾನು ರೈಡಲ್ಲಿ ಇದ್ದಾಗ, ನಿಮ್ಗೂ ಮಾಡಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ನನಗೆ ಟೈಮ್ ಇರ್ತಿರ್ಲಿಲ್ಲ. ಒಂದು ನಾನು 500, 600, 700, 800, 900 ಕಿಲೋಮೀಟರ್ ಓಡಿಸ್ಬಿಟ್ಟು ನಾನು ರೆಸ್ಟ್ ಮಾಡೋದೇ ದೊಡ್ಡ ಸಮಸ್ಯೆ. ಅದರಲ್ಲಿ ಆ ಚಳಿ ವಾತಾವರಣದಲ್ಲಿ ನಾನು ಅಲ್ಲಿದ್ ಯೋಚನೆ ಮಾಡ್ಬೇಕಾ, ಇಲ್ಲಿದ್ ಯೋಚನೆ ಮಾಡ್ಬೇಕಾ? ನಾನು ಹೋಗಿರೋದೇನಕ್ಕೆ? ಜನ ನನ್ನನ್ನು ಇಲ್ಲಿಂದ ಕಳಿಸ್ಕೊಟ್ಟಿರೋದು, ಅಷ್ಟು ಸಪೋರ್ಟ್ ಮಾಡಿ ನೀನ್ ನಮಗೇನಾದ್ರು ಒಂದು ವಿಚಾರ ತಿಳಿಸು ಅಂತ. ಅದ್ ಬಿಟ್ಬಿಟ್ಟು ನಂದು ನಿಮ್ದು ಜಗಳನೇ ನಾನು ಆಗ್ತಾ ಹೋಯ್ತು ಅಂತಂದ್ರೆ ನಾನು ಅಲ್ಲೋಗಿರೋದಕ್ಕೆ ಸಾರ್ಥಕತೆ ಏನಿದೆ? ಕರೆಕ್ಟ್ ಅಲ್ಲ? ಸೊ ಒಂದು ವಿಷಯನ ನಾನು ಇಲ್ಲಿ ಕ್ಲಿಯರ್ ಮಾಡಕ್ಕೆ ಇಷ್ಟಪಡ್ತೀನಿ, ಬೇರೆ ಯಾರಿಗೂ ಅಲ್ಲ, ವ್ಯೂವರ್ಸ್ ಗಳಿಗೆ ಹಾಗೆ ಸಬ್ಸ್ಕ್ರೈಬರ್ಸ್ ಗಳಿಗೆ. ನಾಳೆ ದಿನ ನಂದೇನೋ ಒಂದು ಕಾಂಟ್ರವರ್ಸಿ ಆಗ್ಬೋದು, ಇಲ್ಲ ಇವ್ರದೇ ಒಂದು ಕಾಂಟ್ರವರ್ಸಿ ಆಗ್ಬೋದು, ಬಿಟ್ಬಿಡಿ ಅಷ್ಟೇ. ಅದನ್ನ ದಯವಿಟ್ಟು ಡ್ರಾಗ್ ಮಾಡಕ್ ಹೋಗ್ಬೇಡಿ. ಇಲ್ಲ ಬೇರೆಯವ್ರ ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಅವ್ನ್ ಸರಿ, ನೀನ್ ತಪ್ಪು, ನೀನ್ ಸರಿ, ಅವ್ರ ತಪ್ಪು, ದಯವಿಟ್ಟು ಇದ್ ಮಾಡ್ಬೇಡಿ. ನಾವು ನಮ್ ಪ್ಯಾಷನ್ಗೋಸ್ಕರನೋ ಇಲ್ಲ ಇದು ಹೊಟ್ಟೆ ಪಾಡು ಅಂತಾನು ಹೇಳ್ಬೋದು. ಸೊ ನಾನು ಈ ಪಾಡ್ಕಾಸ್ಟ್ ಮಾಡ್ತಾ ಇರ್ಬೋದು, ಇಲ್ಲ ಏನೋ ಒಂದು ವಿಡಿಯೋ ಮಾಡ್ತಾ ಇರ್ಬೋದು, ನಾನು ಅಪ್ಲೋಡ್ ಮಾಡೋದ್ರಿಂದ, ನೀವ್ ನೋಡೋದ್ರಿಂದ ಒಂದು ರೆವಿನ್ಯೂ ಬರುತ್ತೆ. ನಾಳೆ ದಿನ ನಾವೆಲ್ಲರೂ ಚೆನ್ನಾಗೇ ಇರ್ತೀವಿ. ಬಟ್ ನೀವುಗಳು ನಿಮ್ಮ ಖುಷಿನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ವಿಡಿಯೋ ನೋಡಿ ಇಷ್ಟ ಆಯ್ತಾ ಲೈಕ್ ಮಾಡಿ, ಇಲ್ಲ ಕಮೆಂಟ್ ಏನಾದ್ರು ಹಾಕ್ಬೇಕಾ, ಇಂಪ್ರೂವ್ ಮಾಡ್ಕೋಬೇಕಾ ಹಾಕಿ, ಅಲ್ಲಿಗೆಲ್ಲ ಮುಗೀತು. ಇವತ್ತಿನ ಲೈಫ್ ಅಲ್ಲಿ ಏನ್ ನಡೀತಿದೆ ಗೊತ್ತಾ? ಒಂದೊಂದು ಹಾಕಂತ ಒಂದೊಂದು ಕಮೆಂಟ್ಗಳು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಎಕ್ಸಾಂಪಲ್ ಇವತ್ತಿನ ದಿನಮಾನಗಳನ್ನ ನೋಡ್ತಾ ಇದ್ದೀರಾ. ಸೋಷಿಯಲ್ ಮೀಡಿಯಾ ನಾವ್ ಅನ್ಕೊಂಡಂಗಲ್ಲ. ಸೋಷಿಯಲ್ ಮೀಡಿಯಾ ಹೆಂಗ್ ಅನ್ಕೋತೆ, ಬಿಡು ನಾನು ಎಲ್ಲೋ ಇಲ್ಲ ಒಂದು ಕಮೆಂಟ್ ಮಾಡ್ಬಿಡ್ತೀನಿ ಸರಿ ಹೋಗುತ್ತೆ ಅಂತ. ಬಟ್ ಅದು ಕೋಟಿಗಟ್ಲೆ ಜನ ನೋಡ್ತಾ ಇರ್ತಾರೆ. ಆಮೇಲೆ ಅದು ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಅಪ್ಪ ಅಮ್ಮ ಇರ್ತಾರೆ ನಮಗೋಸ್ಕರ, ನನ್ನ ಮಗ ಏನೋ ಮಾಡ್ತಾ ಇರ್ತಾನೆ. ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ನಾವ್ ಯಾರನ್ನೋ ಇನ್ನೊಬ್ಬರನ್ನ ಸಪೋರ್ಟ್ ಮಾಡ್ಕೊಂಡು, ನಾನು ಹೇಳ್ತಾ ಇದ್ದೀನಿ, ನನ್ನೇ ಸಪೋರ್ಟ್ ಮಾಡ್ಕೊಂಡು ಎಲ್ಲೂ ಕಮೆಂಟ್ ಹಾಕಕ್ ಹೋಗ್ಬೇಡಿ. ನೀವು ನಮ್ಮನ್ನ ಏನೇ ನೋಡಿದ್ರು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ ನೋಡ್ಬೇಕು. ಅದು ಬಿಟ್ಟು ತೀರಾ ಅಭಿಮಾನ ಬೆಳೆಸ್ಕೊಳ್ಳೋದು ಬೇಡ, ತೀರಾ ಒಳ್ಳೆಯವನು ಅಂತ ಅನ್ಕೊಳ್ಳೋದು ಬೇಡ, ಅಥವಾ ತೀರಾ ಇವನ್ಗೋಸ್ಕರ ನಾನು ಏನೇ ಮಾಡ್ಬಿಡ್ತೀನಿ ಅನ್ಕೊಳ್ಳೋದು ಬೇಡ. ಅಪ್ಪ ಅಮ್ಮ ಇದ್ದಾರೆ, ಅವ್ರಿಗೋಸ್ಕರ ಏನಾದ್ರು ಮಾಡಿ. ಈ ತರ ನಾಳೆ ಯಾಕೆ? ಇನ್ನೊಂದು ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಎಷ್ಟು ದುಡ್ಡನ್ನ ನೀವು ರಿಕವರ್ ಮಾಡಬೇಕು ಇದರಿಂದ? ಅದೊಂದು, ಯಾಕಂದ್ರೆ ಜನಕ್ಕೆ 16 ಲಕ್ಷ ಕಿತಾಡಿ ಕಿರಣ್ ಅವ್ರು ಖರ್ಚು ಮಾಡಿದ್ದಾರೆ ಅಂತಂದ್ರೆ ಇನ್ನೂ ಜಾಸ್ತಿ ರಿಕವರ್ ಮಾಡಿರ್ಬೋದು ಅನ್ನೋ ಒಂದು ಥಾಟ್ ಬಂದಿರುತ್ತೆ. ಸೊ ಅದನ್ನ ಒಂದು ಹೇಳ್ಬಿಟ್ರೆ, ಒಂದು ಯೂಟ್ಯೂಬ್ ಇಂದ 3 ಲಕ್ಷ ದುಡ್ಡು ಬಂದಿದೆ ಬ್ರೋ ಈಗ ಇಲ್ಲಿವರೆಗೂ. ಇನ್ನೇನ್ ಸೀರೀಸ್ ಇನ್ನೊಂದು 5 ಎಪಿಸೋಡ್ ಆದ್ರೆ ಮುಗಿದೋಗುತ್ತೆ. ಮೇ ಬಿ ಅಮ್ಮಮ್ಮ ಅಂತಂದ್ರೆ ಇನ್ನೊಂದು 50-60 ಸಾವಿರ ಬರ್ಬೋದೇನೋ. ಒಂದು 3 ಲಕ್ಷ ಅನ್ಕೊಳ್ಳೋಣ, 4 ಲಕ್ಷ ಇಟ್ಕೊಂಡು 4 ಲಕ್ಷ ಇಟ್ಕೊಳ್ಳೋಣ, ಅಷ್ಟು ಬಂದಿದೆ. ಮಿಕ್ಕಿದ್ದನ್ನ ಹೆಂಗ್ ರಿಕವರಿ ಮಾಡ್ತೀಯ ಅಂತಂದ್ರೆ ಅದ್ ನನಗೂ ಗೊತ್ತಿಲ್ಲ. ದೇವ್ರ ಮೇಲೆ ಆಶೀರ್ವಾದ ಹಾಕಿದ್ದೀನಿ, ಓಕೆನಾ? ಸಾವನೇನೋ ಅವ್ನು ಕೊಡ್ತಾನೆ. ಇನ್ನೊಂದು, ಇಲ್ಲಿ ನಾವು ಹಾಕದೆ ತೆಗ್ದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಲೈಫ್ ಟೈಮ್ ಅಲ್ಲಿ ಇದೊಂದು ಲಾಂಗ್ ಮೆಮೊರಿ. ನನ್ನ ಥಾಟ್ ಏನ್ ಗೊತ್ತಾ? ಯಾಕೆ ಓಡಾಡ್ತಿದ್ಯಾ, ನಿನ್ ಪರ್ಪಸ್ ಏನು ಅಂತ ಯಾರು ಕೇಳಿದ್ರೆ ನಾನು ಸಿಂಪಲ್ ಆಗಿ ಒಂದು ಲಾಜಿಕ್ ಹೇಳ್ತೀನಿ. ನಾನು ಇದು ಪಲ್ಸರ್ ಇಟ್ಟಿದ್ದಾಗಿಂದನೂ ನಾನು ಅದೇ ಇಟ್ಕೊಂಡು ತಲೆಯಲ್ಲಿ ವಿಡಿಯೋ ಮಾಡ್ತಾ ಇರೋದು. ಇಫ್ ಇನ್ ಕೇಸ್ ನನ್ಗೆ ನಾಳೆ ಒಂದು 50-60 ವರ್ಷ ಆಗಿ ನನ್ ಕೈಯೋ ಕಾಲೋ ಬರಲ್ಲ, ಹಾಸ್ಪಿಟ್ಲ್ ಅಲ್ಲಿ ನಾನು ಅಡ್ಮಿಟ್ ಆಗಿರ್ತೀನಿ, ಆವಾಗ ನಡಿಬೇಕು ಅಂತ ಆಸೆ ಇರುತ್ತೆ, ಬಟ್ ನಡಿಯಕ್ ಆಯ್ತಾರಲ್ಲ. ಆ ಟೈಮ್ ಅಲ್ಲಿ ನಾನು ವಿಡಿಯೋಸ್ಗಳನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ಹಾಕ್ಬಿಟ್ಟು ನಾನು ಅದನ್ನ ನೋಡ್ತಾ ಮಲಗಿದ್ರೆ, ಅಟ್ಲೀಸ್ಟ್ ನಾನು ನಡಿಯಕ್ ಆಗದೆ ಇರೋ ನೋವನ್ನ ಮನ್ಸು ಅಲ್ಲಿ ನಡೀತಾ ಇರೋದ್ನ ನಾನ್ ನಡೀತಾ ಇದ್ದೀನಿ ಅಂತ ಫೀಲ್ ಮಾಡ್ಕೊಳುತ್ತೆ, ನಾನ್ ಬೈಕ್ ಓಡಿಸ್ತಾ ಇದ್ದೀನಿ ಅಂತ. ಇದಕ್ಕಿಂತ ಸಂಪನ್ನ ಇನ್ನೇನ್ ಬೇಕು ಬ್ರೋ ನಂಗೆ? ನಾನು ಯಾವಾಗ್ಲೂ ಇದೊಂದು ಯೋಚನೆ ಮಾಡ್ತೀವಿ. ಸೊ ಯಾವಾಗಾದ್ರೂ ದುಡ್ಡು ಜಾಸ್ತಿ ಖರ್ಚು ಮಾಡಿದಾಗ ನಾವು ಎಷ್ಟು ಖರ್ಚು ಮಾಡ್ಬಿಟ್ನಲ್ಲ, ಇಷ್ಟು ಹೋಗ್ಬಿಡ್ತಲ್ಲ ಅಂತ ಯೋಚನೆ ಮಾಡ್ತೀವಿ. ಎಷ್ಟೆಷ್ಟೋ ದುಡ್ಡನ್ನ ಯಾರ್ಯಾರೋ ಮೇಲೆ ಏನೇನಕ್ಕೋ ಖರ್ಚು ಮಾಡಿರ್ತೀವಿ. ನಮಗೋಸ್ಕರ, ನಮ್ ಖುಷಿಗೋಸ್ಕರ ನಾವ್ ಖರ್ಚು ಮಾಡೋ ದುಡ್ಡು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ದುಡ್ಡಿಗಿಂತನೂ ಹೆಚ್ಚಾಗಿ ಒಂದಿದೆ ಬ್ರೋ, ಏನ್ ಗೊತ್ತಾ? ಜನಗಳ ಪ್ರೀತಿ. ಸೊ ಇಷ್ಟು ಜನಕ್ಕೆ ನಾವು ರೀಚ್ ಆಗಿದೀವಿ. ಈಗ ನಾನು ಚಾಮರಾಜನಗರದ ಮೂಲೆ ಯಾವ್ದೋ ಒಂದು ಹಳ್ಳಿ ಉಗ್ಯ ಅಂತ, ಅದ್ ಇವನ್ ಯಾರಿಗೂ ಗೊತ್ತೂ ಇರ್ಲಿಲ್ಲ ಆ ಟೈಮಲ್ಲಿ. ಈಗ ನೀವು ಇಂಟ್ರೊಡಕ್ಷನ್ ಮಾಡ್ಬೇಕಾದ್ರೆ ಉಗ್ಯ ಅಂತ, ಉಗ್ಯದಿಂದ ಲಂಡನ್ ಅಂತಂದ್ರೆ ಇನ್ನೇನ್ ಬೇಕು ಬ್ರೋ? ನನ್ನನ್ನ ಬೆಳೆಸ್ದಂತ ಊರು, ನನಗೆ ಪರಿಸರದ ಮೇಲೆ ಪ್ರೀತಿ ಕೊಟ್ಟಂತ ಊರು,
ಆ ಮಣ್ಣು, ನಾನು ಇಷ್ಟು ಬುದ್ಧಿವಂತ ಆಗಕ್ ಕಾರಣ ನನ್ನ ಮಣ್ಣು, ನನ್ನ ಎಜುಕೇಶನ್ ಲೆವೆಲ್ಗೆ ಇಂಪ್ರೂವ್ ಮಾಡಿದ್ದು ನನ್ನ ಸರ್ಕಾರಿ ಶಾಲೆ. ಸೊ ಆ ಒಂದು ಊರ್ಗೆ ಈ ಐಡೆಂಟಿಟಿ ಒಂದ್ ಕೊಡ್ತಾ ಇದೆ. ಇನ್ನೊಂದು, ನನ್ನಿಂದ ಊರಿಗೆ ಬಂತು ಅಂತ ನಾನು ಹೇಳ್ಕೊಳಲ್ಲ, ಆ ಊರಿರೋದ್ರಿಂದ ನಾನ್ ಬಂದೆ. ಅಟ್ಲೀಸ್ಟ್ ರಿಟರ್ನ್ ಆ ಊರ್ಗೆ ಏನ್ ಕೊಡ್ಬೋದು, ಆ ಊರ್ದೊಂದು ರೆಕಗ್ನೈಸೇಷನ್ ಎಲ್ಲೇ ಹೋದ್ರು ಆ ತರದೊಂದು ಊರಿದೆ ಅಂತ ಹೇಳಿದ್ರೆ ಸಾಕು. ಒಂದು. ಎರಡನೇದು, ನಾನ್ ಯಾರು? ನಮ್ಮಪ್ಪ ರಾಜಕಾರಣಿ ಅಲ್ಲ, ನಮ್ಮಪ್ಪ ಏನ್ ಸಿನಿಮಾ ಆಕ್ಟರ್ ಅಲ್ಲ, ಅಥವಾ ನಮ್ಮಪ್ಪ ಏನೋ ದೊಡ್ಡ ಶ್ರೀಮಂತನೂ ಅಲ್ಲ. ಆದ್ರೆ ಇವತ್ತು ಆ ಹೆಸರು ಬಂದಿದೆ ಗೊತ್ತಾ, ಕಿತ್ತಡಿ ಕಿರಣ್ ಅಂತಂದ್ರೆ ಅಟ್ಲೀಸ್ಟ್ ಏನೋ ಒಂದೊಂದು ತಕ್ಕ ಮಟ್ಟಿಗೆ ರೆಕಗ್ನೈಸ್ ಮಾಡ್ತಾರಲ್ಲ, ಅದು ಖುಷಿ. ಸಂಪಾದನೆ ಏನ್ ಮಾಡಿದ್ಯಾ ಅಂತಂದ್ರೆ ಹೆಸರಿಂದ ಮಾಡಿದೀನಿ. ಸೂಪರ್. ಸೊ 25 ದೇಶಗಳು. ಸೊ 25 ದೇಶದಲ್ಲಿ ನಮ್ಮ ಭಾರತನ ಹೊರತುಪಡಿಸಿ ನನಗೆ ಈ ದೇಶ ಸಿಕ್ಕಾಪಟ್ಟೆ ಖುಷಿ ಕೊಡ್ತು, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಾನು ಈ ದೇಶದಲ್ಲಿ ಮತ್ತೆ ಹೋಗ್ಬೇಕು, ಇಲ್ಲ ಒಂದ್ ಸ್ವಲ್ಪ ದಿನ ರಿಲ್ಯಾಕ್ಸ್ ಆಗಬೇಕಾದ್ರೂ ಹೋಗಿ ಬರ್ತೀನಿ ಅನ್ನೋದಾದ್ರೆ ಯಾವ ದೇಶ? ನನಗೆ ತುಂಬಾ ಮನ್ಸಿಗೆ ಹತ್ರ ಆಗಿದ್ದು ಫಸ್ಟ್ ಇಂಪ್ರೆಷನ್ ಅಲ್ಲಿ ಚೈನಾ. ಏನಕ್ಕೆ ಚೀನಾನೆಲ್ಲ ಬೈತಾರ? ಅದು ಏನು ಅಂತ ಗೊತ್ತಿಲ್ಲ, ಮೇ ಬಿ ನಾವು ಮೈನ್ಲ್ಯಾಂಡ್ ಚೀನಾಗಿನ್ನ ಹೋಗ್ಲಿಲ್ಲ ಜಾಸ್ತಿ, ಅದ್ರಿಂದ ನಮ್ಗಿನ್ನ ಗೊತ್ತಾಗ್ಲಿಲ್ವೋ ಏನೋ ಗೊತ್ತಿಲ್ಲ. ಬಟ್ ನಾವು ಥ್ರೂ ಪಾಸ್ ಆಗಿದ್ದಲ್ಲ ಆಲ್ಮೋಸ್ಟ್ ಟಿಬೆಟ್ ರೀಜನ್ ಅಲ್ಲೇ. ಬಟ್ ಈಗ ಚೀನಾನೇ ಆಗಿದೆ ಅಲ್ಲ. ಕರೆಕ್ಟ್. ನಾವ್ ಮೀಡಿಯಾದಲ್ಲಿ ಮೊದ್ಲು ನಾವ್ ಹೆಂಗ್ ನೋಡ್ತಿದ್ವಿ ಅಂತಂದ್ರೆ ಚೀನಾ ಮಹಾಮಾರಿ, ಚೀನಾ ಹಿಂಗೆ ಹಿಂಗೆ ಅಂತೆಲ್ಲ ನೋಡ್ತಿದ್ವಿ. ಜನಗಳು ಸರಿ ಇಲ್ಲ ಅನ್ನೋದು ನಿಮ್ಗೇನಿದೆ ತಾಟು? ಚೀನಾ ಅಂತಂದ್ರೆ ಏನಿದೆ ತಾಟು? ಚೀನಾ ನಮ್ಮ ಶತ್ರು ರಾಷ್ಟ್ರ ಅಂತ ಹೇಳಿ ಪಾಕಿಸ್ತಾನ ಹೊರತುಪಡಿಸಿದ್ರೆ ನೆಕ್ಸ್ಟ್ ನಮ್ಗೆ ಶತ್ರು ದೇಶ ಯಾವ್ದು ಅಂತಂದ್ರೆ ಚೀನಾ. ಯಾಕಂದ್ರೆ ಬಾರ್ಡರ್ ಗಳಲ್ಲಿ ಇವಾಗ್ಲೂ ನಾವು ವೆಪನ್ಸ್ ಗಳನ್ನ ಯೂಸ್ ಮಾಡಲ್ಲ. ಎಷ್ಟೋ ಕಡೆ ಇಂಟರ್ವ್ಯೂಗಳೆಲ್ಲ ನಾವು ಟಿವಿನಲ್ಲಿ ನೋಡಿದೀವಿ, ಪಾಕಿಸ್ತಾನ ನಾವು ಶತ್ರು ದೇಶ ಅಂತ ನಾವು ಅನ್ಕೊಂತೀವಿ, ಬಟ್ ಅದಕ್ಕಿಂತ ತುಂಬಾ ಶತ್ರು ಕಾಡ್ತಾ ಇರೋದು ಚೀನಾ ಅಂತ ಕೇಳ್ಪಟ್ಟಿದೀವಿ. ಎಕ್ಸಾಕ್ಟ್ಲಿ. ಈಗ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಈಗ ಯಾವ್ದೋ ಒಂದು ಊರಿರುತ್ತೆ ಅನ್ಕೊಳ್ಳಿ, ಆ ಊರಲ್ಲಿ ಯಾರೋ ಒಬ್ಬ ದೊಡ್ಡ ಮನುಷ್ಯ ಮಾಡ್ತಾನಲ್ಲ ತಪ್ಪು, ಆ ಒಂದು ತಪ್ಪಿಂದ ಇಡೀ ಊರು ಕೆಟ್ಟ ಹೆಸರು ಬರುತ್ತೆ. ಸೊ ಈಗ ನಾನು ಚೈನಾನ್ ಹೇಳೋದಾದ್ರೆ, ಹೌದು ಸರ್ಕಾರದ ಲೆವೆಲ್ ಅಲ್ಲಿ ಚೈನಾ ಸರಿ ಇಲ್ಲ, ಯಾಕೆಂತಂದ್ರೆ ನಮ್ಗೆ ಅವ್ರ ಆಪೋಸಿಟ್ ಇದಾರೆ. ಸೊ ನಮ್ದು ಏನಾಗಿತ್ತು ಅಂತಂದ್ರೆ ನಮ್ಮನ್ನ ಬೆಳವಣಿಗೆಯಿಂದ ತಗ್ಗಿಸ್ಬೇಕು ಅಂತಂದ್ರೆ ಎಕ್ಸಾಕ್ಟ್ಲಿ ನಮ್ಗೆ ಶತ್ರು ರಾಷ್ಟ್ರನೇ ಅಲ್ಲ. ಇವನ್ ನಾನು ಚೈನಾ ಬಾರ್ಡರ್ ನ ಎಂಟ್ರಿ ಆಗೋ ಒಂದು ಬ್ಲಾಕ್ಸ್ ಇದೆ, ಅದ್ರಲ್ಲಿ ನೋಡಿ ವೀಸಾ ಪರ್ಪಸ್ಗೆ ಅಂತ ಅನ್ಬಿಟ್ಟು ನಮ್ಮನ್ನೆಲ್ಲ ಸುಮ್ನೆ ಕಾಯಿಸ್ತಾ ಇರ್ತಾರೆ. ನಾನು ಒಂದು ಸ್ಟೇಟ್ಮೆಂಟ್ ಹೇಳಿರ್ತೀನಿ, ಈಗ ನಾನು ಶತ್ರು ರಾಷ್ಟ್ರಕ್ಕೆ ಎಂಟ್ರಿ ಆಗ್ತಾ ಇದ್ದೀನಿ, ಮತ್ತೆ ಜನನ ಕೂಲಿ ಆಳ್ಗಳು ಕಾಯಿಸ್ತಾರೆ, ಇಲ್ಲಿ ಆ ತರ ಟ್ರೀಟ್ ಮಾಡ್ತಾರೆ ಅಂತ. ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಆ ಇಂಪ್ರೆಷನ್ ಇತ್ತು, ಬಟ್ ಒಳಗಡೆ ಹೋದ್ಮೇಲೆ ಗೊತ್ತಾಯ್ತು ಹೌದು ಸರ್ಕಾರದ ಲೆವೆಲ್ ಅಲ್ಲಿ ಸರಿ ಇಲ್ಲ. ಬಟ್ ನಾವ್ ಏನ್ ಟಿಬೆಟ್ ರೀಜನ್ ನ ಕ್ರಾಸ್ ಮಾಡ್ದೋ ಅಲ್ಲಿ ಜನ ಚಿನ್ನ ತರ ಇದಾರೆ ಅಂತ. ಸೀರಿಯಸ್ಲಿ? ಎಕ್ಸಾಕ್ಟ್ಲಿ. ಚೀನಾದಲ್ಲಿ ಜನ ಇಂಡೋ ಅಂತ ಕರೀತಾರೆ, ಇಂಡಿಯನ್ ಅಂತ ಅನ್ನಲ್ಲ, ಇಂಡೋ ಅಂತ ಕರೀತಾರೆ. ಬಟ್ ಅವರು ಇಂಡಿಯನ್ಸ್ ಅಂದಿದ ತಕ್ಷಣ ಅವ್ರ ಥಾಟೇ ಒಂಥರ ಬೇರೆ. ಮೇ ಬಿ ಅದೇ ನಾನು ಇದು ಒಂದು ಹೇಳ್ಬಿಡ್ತೀನಿ, ನಾವಿನ್ನ ಮೇನ್ ಲ್ಯಾಂಡ್ ಚೈನಾಗಿ ಜಾಸ್ತಿ ಕ್ರಾಸ್ ಆಗಿಲ್ಲ, ಅಲ್ಲೇ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಬಟ್ ಟಿಬೆಟ್ ರೀಸನ್ ನಾವು ಕ್ರಾಸ್ ಆಗ್ಬೇಕಾದ್ರೆ ಅಲ್ಲಿ ನಮ್ಗೆ ಟಿಬೆಟನ್ಸು ಸಿಗೋರು, ಚೈನಾದವರು ಸಿಗೋರು, ಎಲ್ಲ ಕೂಡ ಅದ್ಭುತವಾಗಿ ವೆಲ್ಕಮ್ ಮಾಡ್ತಿದ್ರು. ಒಳ್ಳೆ ನಗು. ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಇದೆ ಅದ್ರಲ್ಲಿ, ಬೈಕ್ ಎಲ್ಲ ಇತ್ತಲ್ಲ, ಈ ಬೈಕ್ ಅನ್ನೋದು ಒಂಥರ ಯೂನಿವರ್ಸಲ್ ಲವ್. ಅದು ನಿಮ್ಗೆ ಬೈಕ್ ನ ಯಾರು ಲವ್ ಮಾಡಲ್ಲ ಹೇಳಿ? ನೀವು ಮನೆ ಮುಂದ್ಗಡೆ ನಿಲ್ಸ್ಬಿಟ್ಟು ಒಂದ್ 2 ವರ್ಷದ ಪಾಪುಗೆ ಬೈಕಲ್ಲಿ ಹೋಗ್ತೀನಿ ಅಂತಂದ್ರೆ ಕೈ ಆಡ್ಸುತ್ತೆ. ಸೊ ಆ ಬೈಕ್ ಲವ್ ಚಿಕ್ಕ ವಯಸ್ಸಿಂದ ಬಂದಿರುತ್ತೆ. ಆ ಬೈಕ್ ಪ್ರೀತಿಗೋ ಅಥವಾ ಅವ್ರಿಗೆ ಇಂಡಿಯನ್ಸ್ ಅಂತಂದ್ರೆ ಇಷ್ಟನೋ ಏನೋ ಗೊತ್ತಿಲ್ಲ, ಬಟ್ ನನಗಂತೂ ತುಂಬಾ ಇಷ್ಟ ಆಯ್ತು. ಅಲ್ಲಿನ ಜನಗಳ ರೀತಿ, ಅವ್ರು ಮಾತಾಡ್ಸೋ ರೀತಿ, ಆ ವೆಲ್ಕಮಿಂಗು, ಬರೋರನ್ನ ಅತಿಥಿಗಳಾಗಿ ಸ್ವೀಕಾರ ಮಾಡೋದು, ಇಂಥವೆಲ್ಲ ಇಷ್ಟ ಆಯ್ತು. ಇನ್ ತುಂಬಾ ತೀರಾ ಪಾಲಿಟಿಕ್ಸ್ ಆಗೆಲ್ಲ ಕೇಳಕ್ ಹೋಗ್ಬಿಡಿ, ಅದು ಗೊತ್ತಿಲ್ಲ. ಪಾಲಿಟಿಕ್ಸ್ ನಾನು ಹೋಗಿದ್ದೆ, ಟ್ರಾವೆಲರ್ ಆಗಂತೂ ನನ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಚೈನಾದಲ್ಲಿ ಸಿಕ್ತು. ನೀವು ಚೀನಾ ಬಗ್ಗೆ ಹೇಳಿದಕ್ಕೋಸ್ಕರ ನಾನು ಇದೊಂದು ಕೇಳಲೇಬೇಕು, ಯಾಕಂದ್ರೆ ನಾನು ಡಾಕ್ಟರ್ ಬ್ರೋ ವಿಡಿಯೋಸ್ ಗಳನ್ನ ನೋಡ್ತೀನಿ, ಅದೊಂದ್ರಲ್ಲಿ ಹೇಳ್ತಾರೆ ಚೀನಾ ನಮ್ಗಿಂತ ತುಂಬಾ ಮುಂದುವರೆದಿರುವಂತ ದೇಶ, ನಾವಿನ್ನು ಜಾತಿ ಧರ್ಮ ಅಂತ ಹೊಡೆದಾಡ್ತೀವಿ ಅಂತ ಹೇಳಿ ನಾನು ವಿಡಿಯೋಸ್ ಗಳನ್ನ ನೋಡಿದಷ್ಟೇ. ನೀವ್ ಹೇಳಿ ಅಂದ್ರೆ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ಬಂದ್ರೆ ನಿಜವಾಗ್ಲೂ ಅಷ್ಟೊಂದು ತುಂಬಾ ಡೆವಲಪ್ ಆಗಿದೆ. ತುಂಬಾ ನಾವು ಅಜ್ಯೂಮ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟೊಂದು ಮುಂದೆ ಹೋಗಿದ್ದಾರೆ. ಟೆಕ್ನಾಲಜಿನ ಅಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಅವ್ರದ್ದು ಒಂದೊಂದು ರೋಡ್ಗಳಾಗಿರ್ಬೋದು ಅಥವಾ ಅಲ್ಲಿ ಫೆಸಿಲಿಟೀಸ್ ಆಗಿರ್ಬೋದು, ಅನ್ಬಿಲೀವೇಬಲ್. ನಾನು ಇಲ್ಲೇನಾದ್ರೂ ನಾನು ಅನ್ವೇಷಣೆಯಿಂದ ತರಬೇಕು, ಇನ್ನ ಹೈಯರ್ ಲೆವೆಲ್ಗೆ ಹೋಗ್ಬೇಕು ಅಂತಂದ್ರೆ ಒಂದ್ಸಲ ಚೈನಾ ವಿಸಿಟ್ ಮಾಡ್ಕೊಂಡ್ ಬರ್ಬೇಕು. ಸೀರಿಯಸ್ ಆಗಿ ಅಷ್ಟು ಚೆನ್ನಾಗಿದೆ. ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ಯಾವ ಲೆವೆಲ್ ಮಾಡಿದ್ದಾರೆ ಅಂತಂದ್ರೆ ನಾವು ಅಲ್ಲೋದ್ರೆ ಶಾಕ್ ಆಗ್ತೀವಿ. ಅದಂತೂ ಸತ್ಯ. ಯಾರು ಏನಾರು ನನ್ನ ಬೇಕಾದ್ರೆ ಬೈಕೋಬೋದೋ ಏನೋ ಗೊತ್ತಿಲ್ಲ. ನೋಡಿ, ನಾನಿಲ್ಲಿ ಯಾವ ಪೊಲಿಟಿಕಲ್ ಪಾರ್ಟಿನ ಎಂಗೇಜ್ ಮಾಡ್ಕೊಂಡು ಮಾತಾಡ್ತಾ ಇಲ್ಲ. ಆಸ್ ಎ ಟ್ರಾವೆಲರ್ ಆಗಿ ನಾನು ಹೋಗಿದ್ ಬಂದಿದ್ದು, ಅಷ್ಟಕ್ಕೂ ನಾನು ಬರೀ ರೋಡ್ ಅಷ್ಟೇ ನೋಡ್ಕೊಂಡು ಹೋಗಿರೋದು, ನಾನೇನ್ ತುಂಬಾ ಎಕ್ಸ್ಪ್ಲೋರ್ ಮಾಡಿಲ್ಲ. ಅಷ್ಟ್ರಲ್ಲೇ ಅನ್ನಿಸ್ತಾ ಇದೆ ಏನಾದ್ರು ಕೆಲವೊಂದು ವಿಚಾರಗಳನ್ನ ತಗೋಬಹುದು. ತಪ್ಪೇನಿದೆ ಬ್ರೋ? ಒಳ್ಳೆ ವಿಚಾರ ಇದೆ ಅಂತಂದ್ರೆ ನಿಮ್ಮಿಂದನೂ ತಗೋಬಹುದು, ನನ್ನ ಶತ್ರುವಿಂದನೂ ತಗೋಬಹುದು. ಅದನ್ನ ಒಳ್ಳೆ ವಿಚಾರ ಓಕೆ, ಯಾಕೆ ಹೇಳಿ,
ನಾನು ಅವನಿಗಿಂತ ಮುಂದೆ ಬರ್ಬೇಕು ಅಂತಂದ್ರೆ ಅವನಲ್ಲಿರೋ ಒಳ್ಳೆ ವಿಚಾರ ಏನು ಅಂತ ನಾನು ಕೆದಕ್ಬೇಕು. ಕೆದಕಿ ಅದನ್ನ ತಗೊಬಂದು ನಾನ್ ಮತ್ತೆ ಬಲ ಮಾಡ್ತೀನಿ. ಆಕ್ಚುಲಿ ಇದು ವ್ಯಾಲಿಡ್, ಬಟ್ ತುಂಬಾ ಬೇಸರದಿಂದ ಇದೊಂದು ಪ್ರಶ್ನೆ ಕೇಳ್ತೀನಿ. ನಮ್ಮ ಇಂಡಿಯಾ ಆ ಲೆವೆಲ್ಗೆ ಹೋಗ್ಬೋದಾ? ಹೋಗ್ಬೇಕು ಅಂದ್ರೆ ಎಷ್ಟು ವರ್ಷಗಳು ತಗೊಂಬೋದು ನಿಮ್ಮ ಪ್ರಕಾರ? ಅದನ್ನ ಹೇಳಕ್ಕಾಗಲ್ಲ ಬ್ರೋ, ಬಟ್ ಒಂದಂತೂ ಗರ್ವದಿಂದ ಹೇಳ್ಕೋಬಹುದು, ನಾವ್ ಇಷ್ಟೂ ದೇಶನ ಕ್ರಾಸ್ ಆದ್ವಲ್ಲ, ಅಲ್ಲಿ ಇಂಡಿಯಾ ಅಂದಿದ ತಕ್ಷಣ ಒಂದೇನೋ ಒಂದು ಸ್ಪೆಷಲ್ ರೆಸ್ಪೆಕ್ಟ್ ಸಿಗ್ತಾ ಇತ್ತು ನನಗೆ. ಎಲ್ಲಿ ಗೊತ್ತಾ, ಚೆಕ್ ರಿಪಬ್ಲಿಕ್ ಅಂತ ಅಂದ್ಬಿಟ್ಟು ಒಂದು ದೇಶ ಇದೆ ಆಯ್ತಾ, ಅಲ್ಲಿ ಎಂಟ್ರಿ ಆದಾಗ ಆ ಊರಲ್ಲಿ ನನ್ಗೊಬ್ರು ತಾತ ಸಿಗ್ತಾರೆ. ಸೊ ಯಾರು ಇಂಡಿಯಾನ ಬಂದು ವಿಸಿಟ್ ಮಾಡಿ ಹೋಗಿರ್ತಾರೋ ಅವ್ರಿಗೆ ಗೊತ್ತು ಇಂಡಿಯಾದ ವ್ಯಾಲ್ಯೂ ಏನು ಅಂತ. ಯೂಶುವಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ವಿಡಿಯೋಸ್ಗಳು ನೋಡಿರ್ತೀರಾ, ಡರ್ಟಿ ಕಂಟ್ರಿ ಯಾವ್ದು ಅಂತಂದ್ರೆ ಇಂಡಿಯಾ ಅಂತ ಹೇಳಿರೋದೆಲ್ಲ ಇದೆ. ಯಾಕೆ ಅಂತಂದ್ರೆ ಮೇಲ್ ನೋಡ್ಬಿಟ್ಟು ಅಷ್ಟೇ ಅದೊಂದು ತಾಟ್ ಬಂದಿರುತ್ತೆ. ಬಟ್ ಇಲ್ಲಿ ಬಂದು ಹೋಗಿರೋ ಆ ತಾತ ನನ್ಗೆ ಹೇಳ್ತಾರೆ, ಟಾಯ್ಲೆಟ್ ಅಲ್ಲಿ ಅದುವೆ ಬಂದು ನನ್ನ ಕೈ ಹಿಡ್ಕೊಂಡು, ನಿಮ್ಮ ದೇಶದಲ್ಲಿ ಒಂದು ಒಳ್ಳೆ ಸಂಸ್ಕೃತಿ ಇದೆ, ನಿಮ್ದು ಆ ಒಂದು ಕಲ್ಚರ್ ಇದೆ, ನಿಮ್ಮಲ್ಲಿ ಆ ಜನಗಳ ಜೊತೆ ಬೆರೆಯೋ ರೀತಿ ಚೆನ್ನಾಗಿದೆ, ಅದನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ನೀವು ಆ ಕಲ್ಚರ್ ಏನಿದೆಯೋ ಅದನ್ನ ತಲತಲಾಂತರಕ್ಕೆ ಮುಂದುವರ್ಸ್ಕೊಂಡು ಹೋಗಿ. ನಾವೀಗ ಆ ಕಲ್ಚರ್ ಇಂದೆಲ್ಲ ದೂರ ಬಂದ್ಬಿಟ್ಟಿದೀವಿ, ನಿಮ್ಮದ್ ಮುಂದೆ ನಮ್ದು ಏನೂ ಅಲ್ಲ ಅಂತ ಅಂದ್ಬಿಟ್ಟು ಆ ತಾತ ನನಗೆ ಬಂದು ರಿಕ್ವೆಸ್ಟ್ ಮಾಡ್ಕೊಡುತ್ತೆ. ತಬ್ಕೊಂಡು ಆ ವಿಚಾರ ನನ್ಗೆ ಹೇಳ್ತಾರೆ. ಇಂಡಿಯಾನ ರೆಸ್ಪೆಕ್ಟ್ ಏನಕ್ಕೆ ಮಾಡ್ತಾರೆ ನಮ್ಮ ಭಾರತನ ಅಂತಂದ್ರೆ ಅವ್ರಿಗೆ ಗೊತ್ತು, ಮೇ ಬಿ ಈಗ ನೋಡಿ ಯುರೋಪ್ ಲಂಡನ್ ಇಲ್ಲೆಲ್ಲ ಅವ್ರಿಗೆ ಗೊತ್ತು ನಾವು ಅವ್ರಿಗಿಂತ ಫಿನಾನ್ಷಿಯಲಿ ಇಲ್ವೋ ಏನೋ ಅಂತ. ಆದ್ರೆ ಅವ್ರಿಗೆ ಇನ್ನೂ ಒಂದ್ ಸೈಡ್ ಅಲ್ಲಿ ಗೊತ್ತು, ಇವ್ರ ಸಂಸ್ಕೃತಿನಲ್ಲಿ ಅಥವಾ ಇವರ ಒಂದು ಸಂಬಂಧಗಳ ಬೆಲೆನಲ್ಲಿ, ಇವರ ಆಚಾರ ವಿಚಾರಗಳಲ್ಲಿ ನಾವು ಅವ್ರನ್ನ ಬೀಟ್ ಮಾಡಕ್ಕಾಗಲ್ಲ, ಅದ್ರಲ್ಲಿ ಇವರು ಶ್ರೀಮಂತರಿದ್ದಾರೆ ಅಂತ. ಆ ವಿಚಾರದಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ಳೋಣ. ಟೆಕ್ನಾಲಜಿ ಏನ್ ಬ್ರೋ, ಇನ್ನೊಂದಷ್ಟು ವರ್ಷ ಆದ್ಮೇಲೆ ನಾವು ತರ್ತೀವಿ, ಬರುತ್ತೆ. ಪ್ರೆಸೆಂಟ್ ಏನ್ ಬೇಕು, ಪ್ರೀತಿ ವಿಶ್ವಾಸ, ಅದೊಂದು ಬಾಂಡಿಂಗ್ ಕನೆಕ್ಷನ್. ನನಗೆ ಲಂಡನ್ಗೆ ಹೋದ್ಮೇಲೆ ನಿಜವಾಗ್ಲೂ ಯಾವಾಗ ವಾಪಸ್ ಊರಿಗೆ ಬರ್ತೀನೋ ಅನ್ನಂಗೆ ಆಗ್ಬಿಟ್ಟಿತ್ತು. ಹೌದಾ? ಆಮೇಲೆ ನಮ್ಮ ಊಟ ಈ ತರದ ಊಟ ಎಲ್ಲೂ ಸಿಗಲ್ಲ. ನಾನು ಇಷ್ಟೂ ತಿರ್ಗಾಡ್ಕೊ ಬಂದಲ್ಲಿ ನಾನು ನೋಡ್ದಂಗೆ ಏನ್ ಗೊತ್ತಾ, ನಾವೀಗ ನಾವು ಊರಲ್ಲೆಲ್ಲ ಹೆಂಗೆ ನಾವು ಚಿನ್ನ ಬಣ್ಣ ಇವೆಲ್ಲ ತಗಂತೀವಲ್ಲ, ಹೊರಗಡೆ ದೇಶದಲ್ಲಿ ಏನ್ ಹೇಳಿ ಚಿನ್ನ, ಅವ್ರು ತಿನ್ನೋ ಊಟನೇ ಚಿನ್ನ. ನಿಜವಾಗ್ಲು ಅದಕ್ಕೆ ಅಷ್ಟೊಂದು ಕಾಸ್ಟ್ಲಿ. ಆ ಬರ್ಗರು ಆ ಪಿಜ್ಜಾ ಅದೇ ಚಿನ್ನ ಅವರಿಗೆ. ಅಂದ್ರೆ ನಮ್ಮಲ್ಲಿ ಅಷ್ಟು ವೆರೈಟಿ ಸಿಗುತ್ತೆ ಊಟಕ್ಕೆ. ಒಂದು ನಮ್ಗೆ ಕ್ಲೈಮೇಟ್ ಅಷ್ಟು ಸಖದಾಗಿದೆ, ಪ್ರಕೃತಿ ನಮ್ಗೆ ಏನ್ ಮಾಡ್ಬಿಟ್ಟಿದೆ ಅದನ್ನ ಹೊರವಾಗಿ ಕೊಟ್ಬಿಟ್ಟಿದೆ. ನೀವು ಇಲ್ಲಿ ಯಾವ ಟೈಪ್ ಆಫ್ ಬೆಳೆ ಬೇಕಾದ್ರೂ ಬೆಳಿಬಹುದು. ಆದ್ರೆ ಆ ಚಳಿ ರೀಸನ್ ಅಲ್ಲಿ ಎಲ್ಲಾ ಬೆಳೆ ಬರಲ್ಲ. ಅವ್ರು ಏನೇ ಬೇಕು ಅಂತಂದ್ರು ಇಂಪೋರ್ಟ್ ಮಾಡಿಸ್ಕೊಬೇಕು. ನಾವು ನೋಡಿ ತುಂಬುದ್ರೆ ದೇಶ ಅನಾದಿ ಆ ಕಾಲದಿಂದ ಈ ಕಾಲದವರೆಗೂ ನಾವೆಲ್ಲ ಕೊಡೋರೇನೆ, ನಾವೇನ್ ಬೇಡವರಲ್ಲ. ನಮ್ಮಲ್ಲಿ ಯಾವ್ದು ಬರಲ್ಲ, ನಮ್ದು ಯಾವ ಪದಾರ್ಥ ಇಲ್ಲ ನಮ್ಮಲ್ಲಿ. ಅದಕ್ಕೆ ಇಂಡಿಯಾದಲ್ಲಿ ಯಾವ್ದು ಬೆಸ್ಟ್ ಅಂತಂದ್ರೆ ಇದು ಒಂದು ಹೇಳ್ತಾರೆ, ಫುಡ್ ಅಂತಾರೆ. ಹೌದಾ? ಎಕ್ಸಾಕ್ಟ್ಲಿ. ಫುಡ್ ಫೇಮಸ್ ನಮ್ಮಲ್ಲಿ. ಇನ್ನೇನ್ ಬೇಕು ನಮ್ಗೆ? ಟೆಕ್ನಾಲಜಿ ಇನ್ನೊಂದ್ ಸ್ವಲ್ಪ ದಿನ ಬರುತ್ತೆ. ಫಸ್ಟ್ ಹೊಟ್ಟೆ ಕ್ಲೀನ್ ಆಗಿರ್ಬೇಕಲ್ಲ. ಬಟ್ ಆಕ್ಚುಲಿ ನಿಜ, ನಮ್ಮಲ್ಲಿ ಸಂಪಾದನೆಗಿಂತ ಸಂಬಂಧಕ್ಕೆ ಆಗಿನ ಕಾಲದಲ್ಲಿ ತುಂಬಾ ಬೆಲೆ ಕೊಡ್ತಾ ಇದ್ರು. ಈಗ ಸ್ವಲ್ಪ ಕಮ್ಮಿ ಆಗ್ತದೆ. ಬಟ್ ಬಟ್ ಹಂಗಂತ ಹೇಳಿ ಅದೇನು ಅಳದೋಗಲ್ಲ ಬ್ರೋ, ಅದು ಅಳದೋಗಲ್ಲ, ಅದು ಹಂಗೆ ಇರುತ್ತೆ. ಸೊ ಹಂಗೆ ಕಾಪಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ನಾವು. ಎಕ್ಸಾಕ್ಟ್ಲಿ. ಖುಷಿ ಆಯ್ತು ಬ್ರೋ. ನಾನು ಅದೇ ಅನ್ಕೊಂತಾ ಇದ್ದೆ, ಬೇರೆ ದೇಶದಲ್ಲೆಲ್ಲ ಎಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ನಾನು ನಮ್ಮ ಅಪ್ಪನ ಕಾಲದಿಂದ ಓದ್ತಾ ಇರ್ಬೇಕಾದ್ರಿಂದ ಇಂಡಿಯಾ ಡೆವಲಪಿಂಗ್ ಕಂಟ್ರಿ ಯಾವಾಗ ಡೆವಲಪ್ ಆಗುತ್ತೆ? ಬಿಕಾಸ್ ಎಷ್ಟೋ ದೇಶಗಳು ಈಗ ಹಿರೋಶಿಮಾ ನಾಗಸಾಕಿನಲ್ಲೆಲ್ಲ ಆಟೋಮಿಕ್ ಬಾಂಬ್ಸ್ ಗಳನ್ನ ಡ್ರಾಪ್ ಮಾಡಿದ್ಮೇಲೆ ಅವೆಲ್ಲ ಮತ್ತೆ ರೀಕನ್ಸ್ಟ್ರಕ್ಟ್ ಆಗಿದೆ. ಅದು ಯಾವ ರೇಂಜ್ ಅಲ್ಲಿ ರೀಕನ್ಸ್ಟ್ರಕ್ಟ್ ಆಗಿದೆ. ನಮ್ ಇಂಡಿಯಾ ಯಾಕೆ ಇಲ್ಲಿಂದ ಎಲ್ಲ ಲೂಟಿ ಮಾಡ್ಕೊಂಡು ಹೋದ್ರು? ಈಗ ಹೋಗೋದ್ ಮನೆಯಿಂದ ಕದ್ಕೊಂಡು ಹೋಗೋದ್ ಚೆನ್ನಾಗಿದ್ದಾನೆ. ಎಕ್ಸಾಕ್ಟ್ಲಿ. ಹಿಂಗ ಅನಿಸ್ತಿತ್ತು ಬ್ರೋ. ಈಗ ನಾನು ಇವನ್ ನನ್ನ ಸೀರೀಸ್ ವಿಡಿಯೋಗಳೆಲ್ಲ ನೋಡಿ, ನಾನು ಒಂದೊಂದು ಸಣ್ಣ ಟೆಕ್ನಾಲಜಿ ನೋಡಿದ್ರು ಇದ್ಯಾಕೆ ನಮ್ ಭಾರತದಲ್ಲಿಲ್ಲ, ನಮ್ಮಲ್ಲಿ ಯಾಕೆ ಬೆಳವಣಿಗೆ ಇಲ್ಲ ಅಂತ ನನಗೆ ಒಳಗಿಂದ ಆಕ್ರೋಶ ಬರೋದು. ಅದು ಹೆಂಗೆ ಅಂತಂದ್ರೆ ನಿಮ್ಗೆ ಅದು ನಾನು ಅದನ್ನ ಹೊಗಳ್ತಾ ಇದೀನಿ ಅಂತಲ್ಲ. ಈಗ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ನನ್ ಮನೇನು ನನ್ನ ಫ್ರೆಂಡ್ ಮನೇನು ಅಕ್ಕಪಕ್ಕ ಇದೆ ಅನ್ಕೊಳ್ಳೋಣ. ಅವನ್ ಮನೇಲಿ ಹೊಸದಾಗ ಒಂದು ಟಿವಿ ಬರುತ್ತೆ, ಅವನ ಮನೇಲಿ ಹೊಸದಾಗ ಒಂದು ಫ್ರಿಡ್ಜ್ ಬರುತ್ತೆ, ಏನೋ ಇನ್ನೊಂದು ಹೊಸದಾಗ ತರ್ತಾರೆ. ಅವಾಗ ಅಬ್ವಿಯಸ್ಲಿ ನನ್ಗೆ ನೋಡೋನ್ಗೆ ಅವ್ರ ಮನೆಗೆ ಹೋದಾಗ ಏನನ್ಸುತ್ತೆ, ನನ್ ಮನೇಲೂ ಇದ್ದಿದ್ರೆ ನಮ್ಮಮ್ಮ ಇಷ್ಟು ಈಸಿಯಾಗಿರ್ತಿದ್ಲು. ಸೊ ಇದೊಂದು ಟಿವಿ ಇದ್ದಿದ್ರೆ ನಮ್ಮ ಮನೆಯವರೆಲ್ಲ ಕೂತ್ಕೊಂಡು ನೋಡ್ಬೋದು. ಈ ತರ ಯೋಚನೆ ಮಾಡ್ತೀವಲ್ಲ, ಹಂಗೆ ಆ ದೇಶಗಳು ಹೋದಾಗ 100% ಅದೆಲ್ಲ ಫೀಲ್ ಆಗುತ್ತೆ. ಹಂಗಂತೇಳಿ ತೀರಾನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಒಂದು ಸಲ ನಮ್ಗೆ ಯಾವಾಗ ನಮ್ಮ ಕಲ್ಚರು ಮತ್ತೆ ನಮ್ಮ ಫುಡ್ದು ವ್ಯಾಲ್ಯೂ ಗೊತ್ತಾಗತ್ತಲ್ಲ, ಆವಾಗ ಅನ್ಸುತ್ತೆ ಪ್ರಕೃತಿ ಅದ್ರ ತಾನೇ ಹೀಲ್ ಆಗ್ಬೇಕು. ಅದ್ ಯಾವಾಗ ಟೈಮ್ ತಗೊಳತ್ತೆ ಆಗ ಬರ್ಬೇಕು. ಬಟ್ ಆದ್ರೆ ಈ ರಾಜಕಾರಣ ವ್ಯವಸ್ಥೆ ಇದೆಯಲ್ಲ,
ಅದ್ರಲ್ಲಿ ಖಂಡಿತವಾಗ್ಲೂ ಬೆಳವಣಿಗೆ ಆಗ್ಲೇಬೇಕು. ಓಕೆ. ಯಾಕೆಂತಂದ್ರೆ ಇಲ್ಲಿ ಶ್ರೀಮಂತರ ಮಕ್ಕಳು ಶ್ರೀಮಂತರೆ, ರಾಜಕಾರಣಿಗಳ ಮಕ್ಕಳು ಮತ್ತೆ ರಾಜನಾಯಕರು. ಸೊ ಇದು ಹೋಗ್ತಿದ್ಯಲ್ಲ, ಜನ ನಾವು ಅವೇರ್ ಆಗ್ಬೇಕು. ಇಲ್ಲ ಏನೋ ಒಂದು ಹೊಸದು ಬೇಕು, ಆ ಹೊಸದನ್ನ ತಗೊಂಡಾಗ ಮಾತ್ರ ಇಂಪ್ರೂವ್ಮೆಂಟ್ ಸಾಧ್ಯ ಅನ್ನೋದು ದೇಶ ತಿರುಗು ಕೋಶ ಓದು ಅಂತ ಹೇಳ್ತಾರಲ್ಲ, ಹಂಗೆ ನೀವು ಒಂದ್ ಕಡೆ ಓದಾಗ್ಲೇನೆ ಓಕೆ ನಾನ್ ಯಾವ್ದನ್ನ ಇಲ್ಲಿ ಚಾಯ್ಸ್ ಮಾಡಿದ್ರೆ ನಮ್ ದೇಶ ಆತರ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಬ್ರೋ, ಕರಪ್ಷನ್ ಅನ್ನೋದು ಇವಾಗ ಫಾರ್ ಎಕ್ಸಾಂಪಲ್ ನಮ್ ದೇಶದಲ್ಲಿ ನಾವು ಕರಪ್ಷನ್ ರೋಡ್ ಅಲ್ಲಿ ನೋಡಿರ್ತೀವಿ, ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇಲ್ಲ ಹೊರ ದೇಶದಿಂದ ಬಂದವರು ಇಲ್ಲಿ ಏನಾದ್ರು ಒಂದ್ ಕೆಲಸ ಆಗ್ಬೇಕು, ಇಲ್ಲ ಕೆಲಸ ಮಾಡಿಸ್ಕೊಬೇಕು ಅಂತ ಅಂದ್ರೂ ಕರಪ್ಷನ್ ನಡೆಯೋದು ನೋಡಿರ್ತೀವಿ. ಹಾನೆಸ್ಟ್ ಆಗಿ ಹೇಳಿ, ಇಷ್ಟೊಂದು ದೇಶಗಳನ್ನ ಸುತ್ತ ಬಂದಿರ, 25 ದೇಶಗಳನ್ನ ಕರಪ್ಷನ್ ಎಲ್ಲಾದ್ರೂ ನೋಡಿದ್ರೆ, ಅಂದ್ರೆ ಈಗ ಚೀನಾದಲ್ಲೇ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ DL ಇಲ್ಲ ಏನೋ ಒಂದು ತಗೊಳೋದ್ರಲ್ಲಿ, ಇಲ್ಲ ಅಂತ ಅಂದ್ರೆ ಪಾಸ್ಪೋರ್ಟ್ ಏನೋ ಒಂದು ಇಮಿಗ್ರೇಷನ್ ಟೈಮ್ ಅಲ್ಲಿ ಎಲ್ಲಾದ್ರೂ ನೋಡಿದ್ರ? ನೋ, ಸೀರಿಯಸ್ಲಿ ಇಲ್ಲ, ನಮ್ಗಂತ ಎಕ್ಸ್ಪೀರಿಯನ್ಸ್ ಆಗ್ಲೇ ಇಲ್ಲ. ಮೇ ಬಿ ಕೆಲವೊಂದ್ ದೇಶಗಳಲ್ಲಿ ಇದೆ ಅಂತಾನು ಹೇಳ್ತಿದ್ರು ಅಲ್ಲಿ ನಮ್ಗೆ ಹೋದಾಗ, ಬಟ್ ನಾನ್ ನೋಡ್ದಂಗೆ ಚೈನಾದಲ್ಲಿ ಇಲ್ಲ. ಚೈನಾದಲ್ಲಿ ನೋಡ್ಲಿಲ್ಲ. ಯಾಕಂದ್ರೆ ನಾವು ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಮಾಡಿಸ್ಬೇಕಾದ್ರೆ 10 ನಿಮಿಷ ಅಷ್ಟೇ ನಮ್ಗೆ ಚೈನಾದಲ್ಲಿ ಡ್ರೈವಿಂಗ್ ಲೈಸೆನ್ಸ್. 10 ನಿಮಿಷ. ಸೊ ನಮ್ದು ಏನಿದೆಯೋ IDP ಮತ್ತೆ ನಮ್ ಡ್ರೈವಿಂಗ್ ಲೈಸೆನ್ಸ್ ಗಳನ್ನ ಕೊಟ್ಟು ಹಿಂಗ್ ಹೋದ್ರೆ ಅಲ್ಲಿ ಆಮೇಲೆ ಅಫಿಷಿಯಲ್ ವರ್ಕ್ ಮಾಡೋರದು ಆ ಟೈಮ್ ಸೆನ್ಸ್, ಆ ನಗುಮುಖದಿಂದ ವೆಲ್ಕಮ್ ಮಾಡ್ಕೊಳ್ಳೋಂಥದ್ದು ಬರೋಂಥವ್ರನ್ನ, ಆಮೇಲೆ ಅವ್ರ ಕೆಲಸ ಏನಿದೆ ಅದನ್ನ ಏನ್ ಮಾಡ್ಬೇಕು ಅನ್ನೋದನ್ನ ಕ್ಲೀನ್ ಆಗಿ ಗೊತ್ತು. ಹಿಂಗ್ ಹೋಗಿ ಹಿಂಗ್ ಡಾಕ್ಯುಮೆಂಟ್ ಕೊಟ್ಬಿಟ್ಟು ಫೋಟೋ ತೆಗ್ಸಿ ಹಿಂಗ್ ಬರೋಷ್ಟಲ್ಲೇ ಲ್ಯಾಮಿನೇಷನ್ ಮಾಡಿ ಅದಕ್ಕೆ ಕವರ್ ಹಾಕೊಟ್ಟು ಒಂದ್ ಪೌಚಿ ಎಕ್ಸ್ಟ್ರಾ ತಗೋ ಅಂದ್ಬಿಟ್ಟು ಕೊಡ್ತಾರೆ. ಸೀರಿಯಸ್ಲಿ 2 ಸರಿ DL ಟೆಸ್ಟ್ ಅಲ್ಲಿ ಫೇಲ್ ಅವರು. ಎಲ್ಲೆಲ್ಲಿ ಕರೆಕ್ಟ್, ಎಲ್ಲೆಲ್ಲಿ 2 ಸರಿ ಫೇಲ್, 1ನೇ ಸರಿ ಹೆಂಗ್ ಪಾಸ್ ಆದ ಅಂತ ಗೊತ್ತಾಗುತ್ತೆ ಬಿಡಿ. ಹಂಗೆ ಇಲ್ಲಿ. ಆಮೇಲೆ ಇನ್ನ ಒಂದು, ಚೈನಾ ಎಕ್ಸಿಟ್ ಆಗ್ಬೇಕಾದ್ರೆ ಗೈಡ್ ಒಬ್ರು ಬಂದಿದ್ರು. ಅವ್ರ ಹತ್ರ ಕೇಳ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದ್ರೆ, ಕಜಕಿಸ್ತಾನದಲ್ಲಿ ಸ್ವಲ್ಪ ಕರಪ್ಷನ್ ಇದೆ. ಓಕೆ. ಅವ್ರು ಅದನ್ನ ನಮ್ಗೆ ಹೇಳ್ತಾರೆ. ಚೈನಾ ಗೈಡು ಹೆಂಗ್ ಹೇಳ್ತಾರೆ ಅಂತಂದ್ರೆ, ಕಜಕಿಸ್ತಾನ್ ನೀವ್ ಎಂಟ್ರಿ ಆದ್ರೆ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು ನಿಮ್ಮ ಹತ್ರ ಇಮಿಗ್ರೇಷನ್ ಅಲ್ಲ, ನೀವು ಅವಾಗ ಬಿಲ್ಕುಲ್ ಒಪ್ಕೋಬೇಡಿ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ನಾನ್ ಯಾಕೆ ಕೊಡ್ಲಿ ಅಂತ ನೀವು ಅಬ್ಜೆಕ್ಟ್ ಮಾಡಿ ಅವಾಗ ಸುಮ್ನೆ ಆಗ್ತಾರೆ. ಕೊಡಲ್ಲ ಅಂತಂದ್ರು. ನಂಗೆ ಆಗ ಅರ್ಥ ಆಗ್ಲಿಲ್ಲ, ಹೌದಾ ಚೈನಾದಲ್ಲಿ ಕರಪ್ಷನ್ ಇದೆಯಾ ಅಂತಂದ್ರು. ಆ ಗೈಡ್ ಮುಖದಲ್ಲಿ ಒಂದು ಭಾವನೆ ನೋಡಿದೆ, ನೋ ಅಂದ್ರು. ಅಂದ್ರೆ ಅದೊಂದು ಗರ್ವ, ನನ್ನ ದೇಶದಲ್ಲಿ ಕರಪ್ಷನ್ ಮಾಡೋದೇ ಇಲ್ಲ, ಮಾಡಿದ್ರೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಅಂತ. ಇಲ್ಲೂ ಬರ್ಬೇಕು ಬ್ರೋ, ಕರಪ್ಷನ್ ಮಾಡೋರ್ಗೆ ಹೆವಿ ಅಂತಂದ್ರೆ ಅದ್ ಹೆಂಗೆ, ಅದು ನೆಕ್ಸ್ಟ್ ಮಾಡಕ್ ಹೆದರ್ಕೋಬೇಕು. ಆತರ ರೂಲ್ಸ್ ಬಂದ್ರೆ ಮಾತ್ರ ಅವಾಯ್ಡ್ ಆಗುತ್ತೆ. ಅದೇ ಕೆಲವೊಂದು ದೇಶಗಳನ್ನ ನಿಮ್ಮಂತ ಯೂಟ್ಯೂಬರ್ಸ್ ಗಳು ತೋರ್ಸ್ಬೇಕಾದ್ರೆ ನೋಡ್ಬೇಕಾದ್ರೆ ನೀವ್ ಹೇಳೋದಲ್ಲ, ನಮ್ಮ ಮೈನಲ್ಲೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಆಬ್ವಿಯಸ್ಲಿ ಮನುಷ್ಯನ್ ಒಂದ್ ಸ್ವಲ್ಪ ಸ್ವಾರ್ಥ, ಆಸೆ ಜಾಸ್ತಿ ಇರುತ್ತೆ. ನಾನು ಒಂದಿಷ್ಟು ಎಕ್ಸ್ಪೆಕ್ಟ್ ಮಾಡ್ತೀನಿ. ಅಂದ್ರೆ ಮಿನಿಮಮ್ ಇವಾಗ ಯಾರೋ ಒಬ್ರಿಗೆ ಜೀವ ಹೋಗ್ತಾರೆ, ಇಂಜೆಕ್ಷನ್ ಬೇಕು, ಡಾಕ್ಟರ್ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿರ್ತಾರೆ, ನಮ್ಮ ಅಮ್ಮನ್ ನೋಡಿ ಅಂತ ಅಂದ್ರೆ ಬಂದ್ ನೋಡಲ್ಲ, ಇರಪ್ಪ ಬೇರೆ ಪೇಷಂಟ್ ಇದಾರೆ. ಅದೇ ಒಂದ್ 500 ರೂಪಾಯಿನ ಹಿಂಗ್ ಮರ್ಚ್ಬಿಟ್ಟು ಕೊಟ್ರೆ, ಎಲ್ಲಿದಾರೆ ಬೆಡ್ ಬೇಕಾ, ಬೆಡ್ ಅರೇಂಜ್ ಆಗುತ್ತೆ. ಇದೆಲ್ಲ ನೋಡಿದಾಗ ಆಕ್ಚುಲಿ ನಾನು ಒಬ್ಬರನ್ನ ಮೆನ್ಷನ್ ಮಾಡ್ಲೇಬೇಕು. ಉತ್ತರ ಕರ್ನಾಟಕದ ಕಡೆ ವಿಡಿಯೋಸ್ ಗಳನ್ನ ಮಾಡ್ತಾರೆ, ಗೋಲ್ಡನ್ ಲೋಕಿ ಅಂತಾನೆ ಲೋಕಿ ಹೆಸರು. ಅವ್ರೊಂದು ಆಸ್ಪತ್ರೆನಲ್ಲಿ ಬ್ಲಾಗ್ ಮಾಡ್ಕೊಂಡು ತೋರಿಸ್ತಾರೆ. ಅದ್ರ ಬಗ್ಗೆ ವಿಧಾನಸೌಧದಲ್ಲಿ ಚರ್ಚೆ ಆಗುತ್ತೆ. ನನಗೆ ಖುಷಿ ಆಯ್ತು, ಈ ತರ ಚೇಂಜಸ್ ಆಗುತ್ತೆ ಅಂತ ಹೇಳಿ. ಎಲ್ರು ಚೇಂಜ್ ಮಾಡ್ತೀವಿ ಅನ್ನೋದು ತಪ್ಪು ಬ್ರೋ. ಕೆಲವೊಬ್ರು ಈ ತರ ವಿಡಿಯೋಸ್ ಗಳನ್ನ ನೋಡಿದಾಗ ಚೇಂಜ್ ಆಗ್ತಾರೆ, ಹೌದು ನಾನು ಮಾಡ್ಬಾರ್ದು, ಮಾಡ್ಬಿಟ್ಟಿದೀನಿ. ಕೆಲವೊಬ್ರು ಧ್ವನಿ ಎತ್ತಬೇಕು, ನಾನು ಧ್ವನಿ ಎತ್ತಾರೆ ಚೇಂಜ್ ಆಗುತ್ತೆ. ಇನ್ ಸ್ವಲ್ಪ ಜನ ಧ್ವನಿ ಎತ್ತಿದ್ರೆ ಎಲ್ಲಿ ನಮ್ಮನ್ನ ಮುಗಿಸ್ಬಿಡ್ತಾರೋ, ಎಲ್ಲಿ ತುಳಿತಾರೋ ಅನ್ನೋದಿರುತ್ತೆ. ನಂಗೆ ಇದನ್ನೆಲ್ಲ ಹೊರದೇಶದಲ್ಲೆಲ್ಲ ಹೋಗಿ ನೋಡಿದಾಗ, ಆ ದೇಶ ಇಷ್ಟು ಚಿಕ್ಕ ದೇಶ, ಇಷ್ಟು ಕಮ್ಮಿ ಜನಸಂಖ್ಯೆ, ಇಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ, ನಮ್ದು ಅಷ್ಟು ದೊಡ್ಡ ದೇಶ, ಅಷ್ಟು ಸಂಪತ್ತು, ಅಷ್ಟು ಜನಸಂಖ್ಯೆ ಇದೆ, ಯಾಕೆ ಇನ್ನೂ ಸರಿ ಹೋಗ್ತಾ ಇಲ್ಲ? ಅಂದ್ರೆ ಹೊರದೇಶದಲ್ಲಿ ಏನ್ ಗೊತ್ತಾ, ಸಿಂಪಲ್ ಲಾಜಿಕ್ ನಾನ್ ನೋಡ್ದಂಗೆ ಯುರೋಪ್ ಅಲ್ಲೆಲ್ಲ ಹೆಂಗಿದೆ ಅಂತಂದ್ರೆ ಎಜುಕೇಶನ್ ಫ್ರೀ, ಹಾಸ್ಪಿಟಲ್ ಫ್ರೀ. ಅಂದ್ರೆ ಬರೋ ಸಂಬಳದಲ್ಲೇ 30-40% ಟ್ಯಾಕ್ಸ್ ಇಟ್ಕೊಂಡೇ ಕೊಡೋದು, ಯಾಕೆಂದ್ರೆ ಈ ಫೆಸಿಲಿಟಿ ಎಲ್ಲ ಕೊಡ್ತೀವಿ ಅಂತ. ಆದ್ರೆ ಆ ದುಡ್ಡು ಏನ್ ಇಟ್ಕೋತಾರೋ ಅದಕ್ಕೆ ತಕ್ಕದಾಗಿ ಟ್ರೀಟ್ಮೆಂಟ್ ಸಿಗುತ್ತೆ, ಅದಕ್ಕೆ ತಕ್ಕದಾಗಿ ಎಜುಕೇಶನ್ ಸಿಗುತ್ತೆ. ಎಕ್ಸಾಂಪಲ್, ಈಗ ಸ್ಕೂಲ್ ಎಲ್ಲ ಇದೆಯಲ್ಲ, ಅಲ್ಲೆಲ್ಲ ಹೆಂಗೆ ಅಂತಂದ್ರೆ ಎಲ್ಲರಿಗೂ ಒಂದೇ ಸ್ಕೂಲ್, ಅಲ್ಲೇ ದೊಡ್ಡ ಸ್ಕೂಲ್ ಚಿಕ್ಕ ಸ್ಕೂಲ್ ಆತರ ಎಲ್ಲ ಗವರ್ನಮೆಂಟ್. ಸೊ ಒಬ್ಬ ಪ್ರಧಾನಿ ಮಗ ಓದೋದು ಅದೇ ಸ್ಕೂಲಲ್ಲಿ. ಅಂದ್ರೆ ನಾನು ಹೇಳ್ತಾ ಇರೋದು, ದೊಡ್ಡ ಪಾಲಿಟಿಕ್ಸ್ ಅಲ್ಲಿ ಇರೋಂತವ್ರ ಮಗ ಓದೋದು ಅದೇ ಸ್ಕೂಲಲ್ಲಿ, ನಾರ್ಮಲ್ ಆಗಿರೋಂತ ಜನಗಳ ಮಕ್ಳು ಓದೋದು ಅದೇ ಸ್ಕೂಲಲ್ಲಿ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಹೆಂಗಿರೋದು ಸಿಸ್ಟಮ್, ಎಲ್ರಿಗೂ ಈಕ್ವಲ್ ಅನ್ನೋದನ್ನ ತೋರಿಸುತ್ತೆ. ಇಷ್ಟು ಟ್ರಿಪ್ ಅಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂತಂದ್ರೆ, ನಾವು ಮಾಡೋ ಕೆಲಸದಲ್ಲಿ ಡಿಗ್ನಿಟಿ ಇರಬೇಕು ಅಂತ. ನಾವು ಹೋಟ್ಲ್ಗಳಲ್ಲಿ ಉಳ್ಕೊಂತಿದ್ವಲ್ಲ, ಅಲ್ಲಿಗೆ ಹೋಟ್ಲ್ ಕ್ಲೀನ್ ಮಾಡಕ್ ಬರೋರಲ್ಲ, ಅವರು ಎಷ್ಟು ಚೆನ್ನಾಗಿ ಇಯರ್ಫೋನ್ ಹಾಕೊಂಡಿರೋರು, ಸ್ಟೈಲಿಶ್ ಡ್ರೆಸ್ಸು. ನಾನ್ ಕಲ್ತಿದ್ದೆ ಅದು. ಜೀವನದಲ್ಲಿ ಇದ್ರೆ ಹಿಂಗಿರ್ಬೇಕು.
ನಮ್ದು ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಒಂದಿದೆ. ನಾನು ಏನಾದ್ರು ಕಮ್ಮಿ ಕೆಲಸ ಮಾಡ್ತಾ ಇದ್ರೆ ಅವ್ರ ಏನ್ ಅನ್ಕೊಬಿಡ್ತಾರ, ಇವ್ರ ಏನ್ ಅನ್ಕೊಬಿಡ್ತಾರ, ಈ ತರದ್ದು ಇವನ್ ನನಗೂ ಇತ್ತು. ನನ್ಗೆ ಇನ್ನೂ ಇದೆ, ಏನಕ್ಕೆ ಅಂತ ಕೇಳಿ ಹಾಕ್ಬೇಕು ಬ್ರೋ. ಆರಾಮ್ ನಿಮ್ಗೆ ಏನ್ ಗೊತ್ತಾ, ಕೆಲವೊಂದೆಲ್ಲ ಸ್ವಾತಂತ್ರ್ಯ. ಈಗ ನಾನು ಮೊದ್ಲೇನ್ ಅನ್ಕತಿದ್ದೆ ಗೊತ್ತಾ, ಕಾಲ್ ಮೇಲೆ ಕಾಲ್ ಹಾಕೊಂಡ್ರೆ ಅಥವಾ ಗಾಗಲ್ಸ್ ಹಾಕೊಂಡ್ರೆ ಅಹಂಕಾರ ದುರಂಕಾರ ಅನ್ನೋ ತರ ಅನ್ಕತಿದ್ದೆ. ಬಟ್ ಈಗ ಒಂದೊಂದು ಅರ್ಥ ಆಗ್ತಿದೆ, ಅವೆಲ್ಲ ನಮ್ ಚಾಯ್ಸ್. ಆಮೇಲೆ ಗಾಗಲ್ಸ್ ಹಾಕೋದೇನಕ್ಕೆ, ನಾವು ಕಣ್ಣಿಗೆ ಧೂಳು ಹೋಗದೆ ಇರ್ಲಿ, ತಂಪಾಗಿರ್ಲಿ ಅಂತ. ಇನ್ನೊಂದು ತಂಪಾಗಿರುತ್ತೆ, ಬಿಸಿಲದು ಕಿರಣಗಳು ಜಾಸ್ತಿ ಬೀಳಲ್ಲ ಅಂತ. ಬಟ್ ನಮ್ಮಲ್ಲಿ ಏನ್ ಗೊತ್ತಾ ಪ್ರಾಬ್ಲಮ್, ಸುಮ್ನೆ ಈ ಗಾಳಿ ಸುದ್ದಿ, ಗಾಳಿ ಮಾತುಗಳು ಇವೇ ನಮ್ಮನ್ನ ಇನ್ನೊಬ್ಬರ ಸ್ವಾತಂತ್ರ್ಯನ ಎಲ್ಲೋ ಕಿತ್ಕತೈತೆ ಅಂತ ಅನ್ಸುತ್ತೆ. ಆಕ್ಚುಲಿ ವಿಷಯ ಏನ್ ಗೊತ್ತಾ, ನಾವು ನಮ್ಗೋಸ್ಕರ ಬದುಕೋಕ್ಕಿಂತ ಬೇರೆ ಏನ್ ಅನ್ಕೊಂತಾರೋ ಇಲ್ಲ, ಹಂಗೆ ಇದೆ. ನಾನ್ ಚೇಂಜ್ ಆದೆ, ಈಗ ನಾನ್ ಚೇಂಜ್ ಆಗ್ಬೇಕು. ನೀವು ಒಂದು 4 ದೇಶ ಸುತ್ತ ಬನ್ನಿ, ನಾನೇ ಪ್ಲಾನ್ ಕೊಡ್ತೀನಿ, ಹೋಗ್ ಬನ್ನಿ. ಸುಮ್ನೆ ಹೇಳಿಲ್ಲ, ದೇಶ ಸುತ್ತು ಸೂಪರ್. ಕೆಲ್ಸದ ಬಗ್ಗೆ ಹೇಳಿದ್ರಿ, ಅವ್ರು ಎಷ್ಟೊತ್ತು ವರ್ಕ್ ಮಾಡ್ತಾರೆ, ಇಲ್ಲ ಅವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಹೊರದೇಶದಲ್ಲಿ. ಈಗ ನಮ್ ನೋಡಿದೀವಿ, ದುಡಿಬೇಕು ಅನ್ನೋರು 4 ಗಂಟೆಗೆ ಹೇಳ್ತಾರೆ, ಸಾಯಂಕಾಲವರೆಗೂ ದುಡಿತಾರೆ. ಈಗ ಆಟೋ ಡ್ರೈವರ್ಸ್ ಎಲ್ಲ ತುಂಬಾ ಜನ ದುಡ್ಡು ಮಾಡ್ಬೇಕು, ಏನೋ ಪ್ರಾಬ್ಲಮ್ ಇರುತ್ತೆ, ಅಷ್ಟೊಂದೆಲ್ಲ ದುಡಿತಾರೆ. ಈ ತರದೆಲ್ಲ ಒಂದಿಷ್ಟು ಫಾಲೋ ಮಾಡ್ತೀವಿ ಇಲ್ಲಿ. ಇನ್ ಸ್ವಲ್ಪ ಜನ ದುಡಿಯೋದೇ ಇಲ್ಲ. ಬಟ್ ಹೊರದೇಶದಲ್ಲೆಲ್ಲ ಹೆಂಗೆ, ತುಂಬಾ ಸಿಸ್ಟಮ್ಯಾಟಿಕ್ ಆಗಿರ್ತಾರ, ಇಲ್ಲಾಂದ್ರೆ ಫುಲ್ ಲೀಜರ್ ಆಗಿರ್ತಾರೆ? ಏನ್ ಗೊತ್ತಾ, ಅಲ್ಲೆಲ್ಲ ನಿಮ್ಗೆ ಟೈಮ್ ಅಂತಂದ್ರೆ ಟೈಮ್, ಎಲ್ಲ ಕೆಲ್ಸಕ್ಕೂ ಎಲ್ಲದಕ್ಕೂ. ನಿಮ್ಗೆ ಅದ್ರ ಮೇಲೆ ಒಂದ್ 5 ನಿಮಿಷ ಲೇಟ್ ಆದ್ರೂ ಇಲ್ಲ, ನೋ ಚಾನ್ಸ್. ನಮ್ ಈ ಪರಿಸರ ಇದೆಯಲ್ಲ, ನಮ್ ಭಾರತದ ಪರಿಸರ, ಇದು ಒಂಥರ ತುಂಬಾ ಹಾರ್ಡ್ ವರ್ಕಿಂಗ್, ಲೈಕ್ ಆತರ. ಎಕ್ಸಾಂಪಲ್, ಈಗ ನಾನು ಇಲ್ಲಿಂದ ಇಂಡಿಯಾದಿಂದ ಅಂದ್ರೆ ನಮ್ ಕರ್ನಾಟಕದಿಂದ ಹೋಗಿ IT ಜಾಬ್ ಮಾಡ್ತಿರೋರ್ನೆಲ್ಲ ಕೇಳಿದೀನಿ. ಅದೆಲ್ಲ ನನ್ ಬ್ಲಾಗ್ಸ್ ಅಲ್ಲಿ ಇದೆ, ನಿಮ್ಗೆ ನೋಡಿದ್ರೆ ಅದೊಂದು ಐಡಿಯಾ ಬಂದ್ಬಿಡುತ್ತೆ. ಸೊ ಅಲ್ಲಿ ಯಾವ ತರ ಕಾನ್ಸೆಪ್ಟ್ ಇದೆ ಅಂತಂದ್ರೆ, ಅವ್ರು ಅದನ್ನ ದಾಟ್ ಬರಲ್ಲ. ಆಮೇಲೆ ಬಿಯಾಂಡ್ ದ ಲಿಮಿಟ್ ಯೋಚನೆ ಮಾಡಲ್ಲ. ಆಮೇಲೆ ಸ್ಮಾರ್ಟ್ ವರ್ಕ್ ಕಡಿಮೆ ಸ್ವಲ್ಪ. ನಾವ್ ಇಂಡಿಯನ್ಸ್ ಫೇಮಸ್ ಏನಕ್ಕೆ ಹೇಳಿ, ಸ್ಮಾರ್ಟ್ ವರ್ಕ್. ಯಾಕಂದ್ರೆ ಅಡ್ಡದಾರಿ ಹುಡುಕ್ತೀವಿ ನಾವು, ಶಾರ್ಟ್ ಕಟ್. ನಮ್ಗೇನು ಕೆಲಸ ಆಗ್ಬೇಕು, ಈಗ ಇದೇ ಕೆಲ್ಸನ ಈಗ ಇಲ್ಲಿಂದ ಹಿಂಗ್ ಇಡಬೇಕು ಅಂತ ಇರುತ್ತೆ. ನಾನ್ ಏನ್ ಯೋಚನೆ ಮಾಡ್ತೀನಿ, ಇದನ್ನ ಇಲ್ಲೇ ಇಟ್ಬಿಡ್ಬೋದಲ್ಲ. ಈ ಥಿಂಕಿಂಗ್ ಇದೆ ಗೊತ್ತಾ ನಮ್ದು, ಅದ್ರಲ್ಲಿ ನಾವು ಎಕ್ಸ್ಟ್ರೀಮ್ ಇದೀವಿ. ಹೌದು. ಈಗ IT ಜಾಬ್ ಮಾಡೋರೆಲ್ಲ ಅವ್ರು ಹೇಳ್ತಾರೆ, ಯಾವ್ದೋ ಒಂದು ಟಾಸ್ಕ್ ಕೊಡ್ತಾರಂತೆ, ಒಂದು ವಾರದಲ್ಲಿ ಮುಗಿಸು ಅಂತ ಕೊಟ್ಟಿರ್ತಾರೆ. ಬಟ್ ಅದನ್ನ 2 ದಿನದಲ್ಲಿ ಮುಗಿಸಿರ್ತಾರಂತೆ ಇವ್ರು. ಅವ್ರಿಗೆ ಅದೇ ದೊಡ್ಡ ಆಶ್ಚರ್ಯ ಅಂತೆ, ನೀನ್ ಹೆಂಗ್ ಮುಗಿಸ್ತಾ ಇದನ್ನ ಅಂತ. ಬಟ್ ನಮ್ಮ ಈ ವರ್ಕಿಂಗ್ ಲೋಡ್ ಕಂಡೀಷನ್ ಅಲ್ಲಿ ಭಾರತದಲ್ಲಿ ಅದು ಕಮ್ಮಿ. ಈಗ ನಾವೇನು 1 ವಾರ ಮುಗಿಸೋದನ್ನ 2 ದಿನದಲ್ಲಿ ಮುಗಿಸಿದ್ರು ಅಪ್ರಿಸಿಯೇಷನ್ ಸಿಗಲ್ಲ, ಇಲ್ಲಿ ಸಿಗಲ್ಲ. ಯಾಕೆಂತಂದ್ರೆ ಇಲ್ಲಿ ನಾರ್ಮಲ್ ಅದು. ಬಟ್ ಅಲ್ಲಿ ಹಂಗಲ್ಲ, ಅಲ್ಲಿ ಒಂಥರ ಡಿಫ್ರೆಂಟ್. ಸೊ ಕೆಲಸ ಮಾಡೋದನ್ನ ಟೈಮ್ ಟು ಟೈಮ್ ಅಷ್ಟೇ ಮಾಡ್ತಾರೆ, ಅದನ್ನ ಬಿಟ್ಟು ಆ ಕಡೆ ಯೋಚನೆ ಮಾಡಲ್ಲ ಅವರು. ಬಟ್ ನಾವು ಬುದ್ಧಿವಂತರು, ಶಾರ್ಟ್ ಕಟ್ ಆಗೋ ಯೋಚನೆ ಮಾಡ್ತೀವಿ, ಸ್ಮಾರ್ಟ್ ಆಗೋ ವರ್ಕ್ ಮಾಡ್ತೀವಿ. ಇದಕ್ಕೆ ಏನ್ ಸೊಲ್ಯೂಷನ್ ತಗೊಬೇಕು ಪಟ್ ಅಂತ ಹೇಳ್ಕೊಂತೀವಿ. ಸೊ ಇದನ್ನ ಅವ್ರು ನನಗೆ ಹೇಳಿದ್ರು. ಬ್ರೋ, ಇಷ್ಟು ದೇಶಗಳಲ್ಲಿ ಹೋಗಿರೋದ್ರಲ್ಲಿ ಜನ ಎಲ್ಲಿ ಸ್ವಲ್ಪ ರೂಡ್ ಅನ್ಸಿದ್ರು, ಒಂದ್ ಸ್ವಲ್ಪ ಬೇಜಾರ್ ಅನ್ಸಿದ್ರು, ಯಾವ ದೇಶ? ಕಿರ್ಗಿಸ್ತಾನ್. ಆ ಕಿರ್ಗಿಸ್ತಾನ್ ಅಲ್ಲಿ ಹೆಂಗೆ ಅಂತಂದ್ರೆ, ಅವ್ರಿಗಿನ್ನ ಒಂದು ಬ್ರಾಡ್ ಎಕ್ಸ್ಪೋಜರ್ ಸಿಕ್ಕಿಲ್ಲ. ಅಂದ್ರೆ ಓಕೆ, ಅತಿಥಿಗಳು ಇವ್ರನ್ನ, ಬಟ್ ಹಂಗಂತ ತುಂಬಾ ರೂಡ್ ಅಂತಾನು ಹೇಳಲ್ಲ ನಾನು. ನನ್ಗೆ ಹಳ್ಳಿಲಿ ನೀವು ಒಂದು ರೀಲ್ ನೋಡಿರ್ತೀರಾ, ಊಟಕ್ಕಿಲ್ಲ ಅಂತ ಅಂದ್ಬಿಟ್ಟು ಒಬ್ಬರನ್ನ ಹೋಗಿ ಅಪ್ರೋಚ್ ಮಾಡಿದಾಗ ನೋಡಿದೀನಿ, ಬ್ರೆಡ್ ಎಲ್ಲ ಅವ್ರ ಮನೆಯಿಂದ ಒಳಗೆ ಬನ್ನಿ ಅಂತ ನಾವು ಶೂ ಹಾಕಿದೀವಿ, ನಾವು ಬರಲ್ಲ ಅಂದಿದ್ದಕ್ಕೆ ಟೇಬಲ್ ಹೊರಗಡೆ ಹಾಕಿ ಊಟ ಮಾಡ್ಕೊಟ್ಟಿದ್ದು, ಆ ತರ ಸಿನಾರೀಸು ಇದೆ. ಬಟ್ ಅದೇ ರೀತಿ ಕೆಲವೊಂದು ರೆಕಾರ್ಡ್ ಆಗದೆ ಇರ್ತಕ್ಕಂಥ ಸನ್ನಿವೇಶಗಳು ಇದೆ. ಪೆಟ್ರೋಲ್ ಪಂಪ್ ಅಲ್ಲಿ ನೀವು ಪೆಟ್ರೋಲ್ ಹಾಕ್ಸ್ಬಿಟ್ಟು ಬೇಗ ಅಲ್ಲೊಂದು 5 ನಿಮಿಷ ನಿಂತ್ಕೊಳ್ಳೋಕ್ಕೂ ಬಿಡ್ತಿರ್ಲಿಲ್ಲ, ಹೋಗ ಅಲ್ಲಿಂದ ಅಂತನೋರು. ಸೊ ನಮಗೆ ಒಂದ್ ಸ್ವಲ್ಪ ಡಿಸ್ಕಂಫರ್ಟ್ ಆಗಿದ್ದು ಅನ್ನೋದಾದ್ರೆ ಕಿರ್ಗಿಸ್ತಾನ್. ಇನ್ನು ಅದ್ ಬಿಟ್ರೆ ಮಿಕ್ಕಿದ್ರೆಲ್ಲ ಚಿಲ್ಲು, ಏನ್ ತೊಂದ್ರೆ ಇಲ್ಲ. ನಮ್ ಇಂಡಿಯನ್ಸ್ ಜಾಸ್ತಿ ಸಿಗ್ತಾ ಇದ್ರೆ ಎಲ್ಲ ಕಡೆ. ಇಂಡಿಯನ್ಸ್ ಇಲ್ಲದೆ ಜಾಗ ಇಲ್ಲ. ಎಸ್ಪೆಷಲಿ ನಮ್ ಕನ್ನಡದವರು ಎಲ್ಲಾ ಕಡೆ ಸಿಗ್ತಾರೆ. ಹೌದಾ? ಎಲ್ಲಾ ಕಡೆ ಸಿಗ್ತಾರೆ, ಅದೊಂದ್ ಖುಷಿ. ಬೇರು ಎಲ್ಲಾ ಕಡೆ ಇದೆ ಅಂತ. ಅದು ಇದಕ್ಕೆ ಖುಷಿ ಆಯ್ತು. ಬಟ್ ಇನ್ನೊಂದೇನ್ ಗೊತ್ತಾ, ನಾವಿಲ್ಲಿ ಎಷ್ಟೇ ಕಚಾಡ್ಕೊಬಹುದು ಒಂದೊಂದ್ ವಿಚಾರಗಳಿಗೆ, ಆದ್ರೆ ಒನ್ಸ್ ಬಾರ್ಡರ್ ದಾಟದ ಮೇಲೆ ಆ ಇಂಡಿಯನ್ ಅನ್ನೋ ಫೀಲ್ ತುಂಬಾ ಚೆನ್ನಾಗಿ ಬರುತ್ತೆ. ನಂದು ಗಾಡಿ ಒಂದ್ ಕಡೆ ಜಾಗ್ರೇಬ್ ಅನ್ನೋ ಒಂದು ಊರಲ್ಲಿ ರಿಪೇರಿ ಆಗ್ಬಿಡುತ್ತೆ, ಕ್ರೊಯೇಷಿಯಾದಲ್ಲಿ. ಸೊ ಅವಾಗ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಇದ್ದಾಗ ನಮ್ ಟೀಮ್ ಅವರೆಲ್ಲ ಮುಂದೆ ಹೊಟ್ಟೋಗ್ಬಿಟ್ಟಿರ್ತಾರೆ. ನಾನೇ ಹೇಳಿರ್ತೀನಿ, ನೀವು ಹೋಗಿ ನಮ್ಗೆ ಲೇಟ್ ಆಗುತ್ತೆ ಬರಕ್ಕೆ ಅಂತ. ಬೆಳಿಗ್ಗೆ ಎಲ್ಲ ಲಗೇಜ್ ಎಲ್ಲ ಫಿಕ್ಸ್ ಮಾಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ತೀನಿ, ಸ್ಟಾರ್ಟ್ ಆಯ್ತಾ ಇಲ್ಲ. ಏನಾಗ್ಬೋದು? ಆಮೇಲೆ ಅಲ್ಲಿ ಬೈಕ್ದು ಟೋಯಿಂಗು ಇವೆಲ್ಲ ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಒಂದು ಇದಕ್ಕೇನೆ 20,000 30,000 ಹಂಗೆಲ್ಲ ಕೇಳ್ತಾರೆ. ಏನ್ ಮಾಡೋಣ ಅವಾಗ? ಆ ಟೈಮಲ್ಲಿ ಒಬ್ರು ಡೆಲಿವರಿ ಬಾಯ್ ಬಂದ್ರು, ಅವ್ರು ನಮ್ ಇಂಡಿಯಾದವರು. ಹಿಂಗೆ ಅಂತ ಪ್ರಾಬ್ಲಮ್ ಹೇಳಿದ ತಕ್ಷಣ ಅವ್ರ ಫ್ರೆಂಡ್ ಮೆಕ್ಯಾನಿಕ್ ಇನ್ನೊಬ್ರಿಗೆ ಫೋನ್ ಮಾಡಿ ಅವ್ರು ಬಂದು ಗಾಡಿ ರೆಡಿ ಮಾಡ್ಕೊಂಡು ಹೋದ್ರು. ಕೊನೆಗೆ ಅವ್ರನ್ನ ಕೇಳಿದೆ, ಯಾಕೆ ಬ್ರೋ ನಿಮ್ಗೆ ಏನಕ್ಕೆ ಇಲ್ಲಿವರೆಗೂ ಬಂದ್ರಿ
ಅಂತದಕ್ಕೆ ನನ್ನ ಫ್ರೆಂಡ್ ಫೋನ್ ಮಾಡ್ದ, ಇಂಡಿಯಾಕ ಏಕ್ ಬಂದ ಆಗಯ ಇದ್ದಾರೆ ಅಂತ ಹೇಳ್ದ. ಹಂಗ ಹೇಳಿದ ತಕ್ಷಣ ನನ್ಗೆ ಖುಷಿ ಆಯ್ತು, ಬೈಕಲ್ಲಿ ಅಲ್ಲಿಂದ ಬಂದಿದಾರಲ್ಲ ಅಂತ. ಅದಕ್ಕೆ ಪಟ್ಟಂತ ಕೆಲಸ ಬಿಟ್ಬಿಟ್ಟು ಬಂದೆ. ಅದೊಂದೇ ರೀಸನ್ಗೆ ನಾನು ಮಾಡ್ಕೊಟ್ಟಿದ್ದೆ ಒಂದು. ಸೊ ನಮ್ಗೆ ಜಗಳ ಆಡ್ಕೊಳಕ್ಕೆ 1000 ಕಾರಣಗಳಿರ್ಬೋದು, ಆದ್ರೆ ಒಗ್ಗೂಡಕ್ಕೆ ಒಂದೇ ಒಂದು ಕಾರಣ, ನಾವು ಭಾರತೀಯರು. ಖುಷಿ ಆಗುತ್ತೆ ಇದನ್ನ ಕೇಳಲ್ಲ. ಒಂಥರ ಎಲ್ಲ 90 days ಇಲ್ಲಿಂದ ಹೊರಟಾಗ ಏನೋ ಒಂದು ಬ್ಲಾಂಕ್ ಆಗಿರುತ್ತೆ, ಲಂಡನ್ ವರ್ಗೂ ಹೋಗ್ತಾರೆ, ಏನೋ ಒಂದು ಜೋಶಲ್ಲಿ ಇರುತ್ತೆ. ಮಧ್ಯದಲ್ಲಿ ಎಲ್ಲಾದ್ರೂ ಯಾಕಾದ್ರೂ ಈ ತರ ನಿರ್ಧಾರ ತಗೊಂಡು ವಾಪಸ್ ಹೊರಟೋಗ್ಬಿಡೋಣ ಆತರ ಯಾವ ತರ ಅನ್ಸಿಲ್ಲ? ಇಲ್ಲ ಬ್ರೋ, ನಾನೇನ್ ಗೊತ್ತಾ, ನಾನು ಒಂದ್ ಸ್ವಲ್ಪ ಬಂಡ. ನಾನು ನಿರ್ಧಾರ ತಗೊಳಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡ್ತೀನಿ. ಓಕೆ, ತಗೊಂಡ ಮೇಲೆ ಅದನ್ನ ಮುಗಿಸೋವರೆಗೂ ಅದ್ರ ಮೇಲೆ ರಿಗ್ರೆಟ್ ಆಗಲ್ಲ. ಸೊ ಎಲ್ಲೋ ಒಂದ್ ಕಡೆ ಡ್ರಾಪ್ ಮಾಡ್ಬೇಕು. ಹೆವಿ ಕಷ್ಟ ಆಯ್ತು, ಪೆನ್ನು ನೋವು ಶುರು ಆಯ್ತು, ಅವಾಗೆಲ್ಲ ಒಂದ್ ಸ್ವಲ್ಪ ಅನ್ಸೋದು. ಬಟ್ ಆದ್ರೆ ರಾತ್ರಿ ಹೊತ್ತು ಆತರ ಫೀಲ್ ಆಗೋದು, ಅಯ್ಯೋ ಎಷ್ಟು ನೋಯ್ತಿದ್ಯಲ್ಲ, ಎಷ್ಟು ಕಷ್ಟ ಅಂತ. ಬಟ್ ಒಂದ್ ರೆಸ್ಟ್ ತಗೊಂಡು ಬೆಳಗ್ಗೆ ಎದ್ದ ತಕ್ಷಣ ಪಟ್ಟಂತ ಬ್ಯಾಕ್ ಪ್ಯಾಕ್ ಮಾಡ್ಬೇಕು, ಹೋಗ್ಬೇಕು, ಇವತ್ತು ಡೆಸ್ಟಿನೇಷನ್ ಇಷ್ಟು ದೂರ ಇದೆ, ಇಲ್ಲಿ ನೋಡ್ಬೇಕು. ಡೈಲಿ ಒಂದು ಆವರೇಜ್ ಆಗಿ ಎಷ್ಟು ಕಿಲೋಮೀಟರ್ ಓಡಿಸ್ತದ್ರಿ? ಎಕ್ಸ್ಟ್ರೀಮ್ ಹೊಡೆದಿರೋದು ಬಂದ್ಬಿಟ್ಟು 980 ಕಿಲೋಮೀಟರ್ ಒಂದು ದಿನ. ಒಂದ್ ದಿನಕ್ಕೆ 980 ಕಿಲೋಮೀಟರ್ ಹೊಡೆದಿದೀವಿ. ರೋಡ್ಸ್ ಹಂಗೆ ಇರುತ್ತೆ. ರೋಡ್ಸ್ ಎಲ್ಲ ಚೆನ್ನಾಗಿದೆ, ಇಂಡಿಯನ್ ರೋಡ್ಸ್ ಎಲ್ಲ ಅದ್ಭುತವಾಗಿದೆ. ಏನೋ ಗೊತ್ತಿಲ್ಲ ಜನಗಳಿಗೆ, ಅದು ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ರೋಡ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಒಂದು ದೇಶ ಬೆಳಿಬೇಕು ಅಂತಂದ್ರೆ ಅನ್ನೋದು ಕ್ಲೀನ್ ಆಗಿ ಗೊತ್ತಾಗ್ಬಿಟ್ಟಿದೆ. ರೋಡ್ ನೀವು ನಂಬಲ್ಲ, ಸಿಂಗಲ್ ರೋಡೇನೆ ನೈಟ್ ಹೋಯ್ತಾ ಇರೋದು. ನಾನು ಒಂದ್ 140 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಯ್ತಿದ್ದೆ, ರೈಟ್ ಲೈನ್ ಅಲ್ಲ. ನಾನು ಒಂದ್ 130, 120, 140 ಸ್ಪೀಡ್ ಅಲ್ಲಿ ಹಿಂಗ್ ಹೋಗ್ತಾ ಇದ್ದೀನಿ. ನೈಟ್ ಅಂತಂದ್ರೆ ಅಲ್ಲೇನು 4 ಗಂಟೆ 5 ಗಂಟೆ ಕತ್ಲಾಗ್ಬಿಡುತ್ತೆ. ಸ್ಪೀಡ್ ಆಗಿ ಹೋಯ್ತಿದ್ದೀನಿ. ಅಲ್ಲಿ ಹೈ ಬೀಮ್ ಹಾಕಂಗಿಲ್ಲ, ಲೋ ಬೀಮ್ ಅಲ್ಲೇನೆ ಆ ಕಡೆ ಟ್ರಕ್ಸ್ ಗಳು ಬರ್ತವೆ. ಒಂದ್ ನಿಮಿಷಕ್ಕೆ ನೀವು ನಂಬಲ್ಲ 200 ಇಂದ 300 ಟ್ರಕ್ ಪಾಸ್ ಆಯ್ತವೆ. ಹೌದಾ? ವೈ 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 ಅಂತ ಫಾಸ್ಟ್ ಆಗಿ ಅವರು 140-150 ಇರ್ತಾರೆ. ಟ್ರಕ್ಸ್ ಅಷ್ಟು ಸ್ಪೀಡ್ ಅಲ್ಲಿ ಇರ್ತಾರೆ. ಆದ್ರೆ ಲೇನ್ ಮೇಂಟೆನೆನ್ಸ್ ಅನ್ನೋದು ಇದೆಯಲ್ಲ, ಅವರು ಅಷ್ಟೇ ದೊಡ್ಡ ಬೀಮ್ ಎಲ್ಲ ಹಾಕಲ್ಲ. ಫುಲ್ ಲೈಟ್ ಕಮ್ಮಿ ಇರುತ್ತೆ, ಒಂದೇ ಒಂದು ರಿಫ್ಲೆಕ್ಟ್ ಆಗ್ತಿರುತ್ತೆ. ಮಧ್ಯದಲ್ಲಿ ಹಾಕಿರೋ ಲೈನ್ ಡಿವೈಡರ್ ಅಲ್ಲ, ಲೈನ್ ಹಿಡಿದಿರ್ತಾರೆ ಗೊತ್ತಾ. ಆ ಲೈನ್ ನ ಯಾವ್ದೇ ಕಾರಣಕ್ಕೂ ಆ ಕಡೆಯಿಂದ ಈ ಕಡೆ ಕ್ರಾಸ್ ಮಾಡಲ್ಲ, ಈ ಕಡೆಯಿಂದ ಆ ಕಡೆ ಕ್ರಾಸ್ ಮಾಡಲ್ಲ. ಒನ್ಲಿ ಸೈಡ್ ಹೊಡಿಬೇಕು ಅಂತಂದಾಗ ಮಾತ್ರ ನೋಡ್ಕೊಂಡು ಇಂಡಿಕೇಟರ್ ಹಾಕ್ಬಿಟ್ಟು ಹೇಳ್ಕೊಂಡು ಮತ್ತೆ ಇಲ್ಲಿಗೆ ಬರ್ತಾರೆ. ಆ ಕಾನ್ಫಿಡೆನ್ಸ್ ಇತ್ತು ಗೊತ್ತಾ. ಆ ರೋಡಲ್ಲಿ 980 ಕಿಲೋಮೀಟರ್ ಹೊಡೆದಿರೋದು. ಲೆಕ್ಕ ಕಳಿ ಅಲ್ಲಿಗೆ ರೋಡ್ ಲೆವೆಲ್ ಅವ್ರದ್ದು ಎಷ್ಟು ಚೆನ್ನಾಗಿದೆ ಅಂತ. 980 ಕಿಲೋಮೀಟರ್ ಅಂದ್ರೆ ನೆಕ್ಸ್ಟ್ ದಿನ ಎಲ್ಲ ಎದ್ದು ಮತ್ತೆ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಹೊಡಿಲೇಬೇಕು, ಏನು ಮಾಡಕ್ಕಾಗಲ್ಲ. ಏನು ಒಂದು 1 ಅವರ್ 2 ಅವರ್ ಎಕ್ಸ್ಟ್ರಾ ರೆಸ್ಟ್ ಮಾಡ್ಕೊಂಡು ಮತ್ತೆ ಹೊರಡ್ಬೇಕು. ಜರ್ನಿ ಸಾಕ್ಬೇಕಲ್ಲ, ಯಾಕಂದ್ರೆ ಈಗ 90 ದಿನ ಜರ್ನಿ ಮೊದಲೇ ಫಿಕ್ಸ್ ಮಾಡಿದೀವಿ. ಆಮೇಲೆ ವೀಸಾ ಅವೆಲ್ಲ ಇಂತಿಂತ ಡೇಟ್ ನಾವು ಪಾಸ್ ಆಗ್ಬೇಕು ಅಂತ ಇರುತ್ತೆ. ಸೊ ಹೊಡಿಲೇಬೇಕಲ್ಲ ಬ್ರೋ. ಇವಾಗ ನಾನೇ ಕೇಳ್ತಾ ಇದ್ರೆ ನಾನು ಒಂದ್ಸರಿ ಮಾಡ್ಬೇಕು ಅಂತ ಮಾಡ್ಬೋದು ಬ್ರೋ. ಹಂಗೆ ನಾನ್ ನಿಜ ಮಾಡಲ್ಲ, ಮಾಡಿ ಯಾರ್ ಬೇಕಾದ್ರೂ ಮಾಡ್ಬೋದು, ಏನು ತೊಂದ್ರೆ ಇಲ್ಲ. ನನ್ ಬಿಫೋರ್ ಹೋಗಕ್ಕಿಂತ ಮುಂಚೆ ಹೆಂಗೆ ವಿದೇಶಕ್ಕೆ ಹೆಂಗೆ ಬೈಕ್ ತಗೊಂಡ್ ಹೋಗ್ತೀನಿ ಹೆದರಿಕೆ ಹಂಗೆ ಹಿಂಗೆ ಎಲ್ಲ ಇತ್ತು. ಬಟ್ ಏನೂ ಇಲ್ಲ, ನೀವ್ ಒಂದ್ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಒಂದ್ ಸ್ವಲ್ಪ ಬಜೆಟ್ ಅಡ್ಜಸ್ಟ್ ಮಾಡ್ಕೊಂಡು, ಬೈಕು ಅಷ್ಟೇ ನಿಮ್ಗೆ ತುಂಬಾ ಕಾಸ್ಟ್ಲಿ ಬೈಕ್ ಬೇಕು ಅಂತಾನು ಏನಿಲ್ಲ ಬ್ರೋ. ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಕೊಂಡಿರೋ ಒಂದು ಬೈಕ್ ಎತ್ಕೊಂಡು, ಆಮೇಲೆ ಬೈಕ್ ಬಗ್ಗೆ ಒಂದ್ ಸ್ವಲ್ಪ ನಾಲೆಜ್ ಇರಬೇಕು. ಸಣ್ಣ ಪುಟ್ಟ ಏನಾರ ಆದ್ರೆ ನಾವೇ ರೆಡಿ ಮಾಡ್ಕೊಳಕ್ಕೆ. ಯಾಕೆ ಅಂದ್ರೆ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಬೈಕ್ ಮೆಕ್ಯಾನಿಕ್ಸ್ ಇಂದ ಹಿಡಿದು ಅಥವಾ ಸ್ಪೇರ್ ಪಾರ್ಟ್ಸ್ ಗಳಿಂದ ಹಿಡಿದು ಲೇಬರ್ ಇಂದ ಹಿಡಿದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಯೂಶುವಲಿ ನಾವು ಒಂದು ಯಾವ್ದಾರ ಒಂದು ಸರ್ವಿಸ್ ಬಿಟ್ರೆ ನಮ್ಮೂರಲ್ಲಿ ಒಂದ್ 3,000 ರೂಪಾಯಿ ಖರ್ಚಾಗುತ್ತೆ. ನಾ ರಷ್ಯಾದಲ್ಲಿ ನನ್ನ KTM ಬೈಕ್ ನ ತಗೊಂಡೋಗ್ಬಿಟ್ಟಿದ್ದಕ್ಕೆ ಖರ್ಚಾಗಿರೋದು 21,000. ಪುಣ್ಯಕ್ಕೇನು ನಾನು ಎಸ್ಟಿಮೇಷನ್ ತಗೊಂಡೆ ಫಸ್ಟೇ ರೆಡಿ ಮಾಡಕ್ಕಿಂತ ಮುಂಚೆ. ಆಮೇಲೆ ಬೇಡ ಅಂತ ಅಂದ್ಬಿಟ್ಟು ಇನ್ನೊಂದ್ ಕಡೆ ಹೊರಗಡೆ ಹೋಗಿ ಮಾಡ್ಸಿರೋದು. ಆತರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ನಿಮ್ಗೆ ಒಂಚೂರು ಐಡಿಯಾ ಇತ್ತು ಅಂತಂದ್ರೆ, ಒಂದ್ ಸ್ವಲ್ಪ ಬಜೆಟ್ ಇದ್ರೆ ನೀವು ಮಾಡ್ಬೋದು. ನೋಡ್ತಾರ ನೀವು ಕೂಡ ಬೈಕ್ ರೈಡ್ ಇಲ್ಲಿಂದ ಲಂಡನ್ ಮಾಡ್ಬೋದು. ಇನ್ನೊಂದು ವಿಷಯ ಹೇಳಲೇಬೇಕು. ಎಷ್ಟೋ ಜನ ಏನೋ ಅನ್ಕೊಂಡಿರ್ತಾರೆ, ಕಿತಾಡಿ ಕಿರಣ್ ಅವ್ರು ಇಷ್ಟೊಂದು ದೇಶಗಳೆಲ್ಲ ಸುತ್ತಿದ್ದಾರೆ ಅಂತ ಅಂದ್ರೆ ಫ್ಲೈಟ್ ಅಲ್ಲೆಲ್ಲ ಟ್ರಾವೆಲ್ ಮಾಡಿರ್ತಾರೆ ಮುಂಚೆ ಆದ್ರು ಅಂತ ಹೇಳಿ. ನನಗೆ ಇದು ಕೇಳಿದ ತಕ್ಷಣ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಮನುಷ್ಯ ಫಸ್ಟ್ ಫ್ಲೈಟ್ ಹತ್ತಿದ್ದೆ ಲಂಡನ್ ಅಲ್ಲಿ. ಆಕ್ಚುಲಿ ನನಗೆ ಇದೆಲ್ಲ ಸಾಧನೆಗಿಂತ ಇದೇ ವಾವ್ ಅನ್ಸಿದ್ದು ಬ್ರೋ ಅಲ್ವಾ. ಸೀರಿಯಸ್ ಆಗಿ ಇಲ್ಲಿಂದ 25 ದೇಶಗಳನ್ನ ಕ್ರಾಸ್ ಮಾಡಿದ್ದಾರೆ, ಫ್ಲೈಟ್ ಹತ್ತಿಲ್ಲ. ಫ್ಲೈಟ್ ನ ಫಸ್ಟ್ ಟೈಮ್ ಹತ್ತಿದ್ದು ಲಂಡನ್ ಅಲ್ಲಿ. ಅದು ಏನ್ ಗೊತ್ತಾ, ನಂದು ಯಾವ್ದಾದ್ರು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಆಗ್ಬೇಕು ಅಂದ್ರೆ ಭಾರತದಿಂದ ಇನ್ನೊಂದ್ ಕಂಟ್ರಿಗೆ ಹೋಗೋದು ಫಸ್ಟ್ ಇಂಟರ್ನ್ಯಾಷನಲ್. ಮನೆ ಥೈಲ್ಯಾಂಡ್ ಹೋದ್ರಿ, ಅದು ನಿಮ್ ಫಸ್ಟ್ ಇಂಟರ್ನ್ಯಾಷನಲ್. ಲ್ಯಾಂಡ್ ಆಗ್ಬೇಕಾದ್ರೆ ಬೇರೆ ದೇಶದಲ್ಲಿ ಇಳಿದಿದ್ದೀರಾ, ಕರೆಕ್ಟ್ ಅಲ್ವಾ. ನಂದು ಹೆಂಗೆ ಅಂತಂದ್ರೆ ಉಲ್ಟಾ. ನಾನು ಇಲ್ಲಿಂದ ಬೈಕಲ್ಲಿ ಹೋಗಿದ್ದೀನಿ, ನನ್ನ ಜೀವನದಲ್ಲಿ ಫಸ್ಟ್ ಫ್ಲೈಟ್ ಹತ್ತಾ ಇದೀನಿ, ಭಯ ಬೇರೆ. ಆವಾಗ ನನಗೆ ಫ್ಲಾಶ್ ಆಯ್ತು ಅಲ್ವಾ, ನನ್ನ ಇಂಟರ್ನ್ಯಾಷನಲ್ ಇದೇ ಫಸ್ಟ್.
ವಾಪಸ್ ಭಾರತಕ್ಕೆ ಹೋಗಿ ಇಳಿತಾ ಇದ್ದೀನಿ, ಇಂಟರ್ನ್ಯಾಷನಲ್ ಫ್ಲೈಟ್ ಜರ್ನಿನಲ್ಲಿ ಭಾರತಕ್ಕೆ ಹೋಗಿ ಇಳಿತಾ ಇದ್ದೀನಿ ಅಂತ. ಎಷ್ಟು ಮಸ್ತ್ ಇದೆ ಸೀರಿಯಸ್ ಆಗಿ ಇದನ್ ಕೇಳಿದ ವಾವ್ ಅನ್ಸ್ತು. ಖುಷಿ ಏನು ಅಂತಂದ್ರೆ ನನ್ನ ಫಸ್ಟ್ ಸ್ಟ್ಯಾಂಪು ಪಾಸ್ಪೋರ್ಟ್ ಅಲ್ಲಿ ಬಿದ್ದಂತದ್ದು ನನ್ ಬೈಕಲ್ಲಿ ಹೋದೆ ಅಂತ ಬೀಳ್ತು. ಅದ್ರೊಂದು ಸಿಂಬಲ್ ಬರುತ್ತೆ, ಕಾರ್ ಸಿಂಬಲ್ ಬರುತ್ತೆ. ಅಂದ್ರೆ ನನ್ನ ಗಾಡಿನೇ ಒಂದು ಬೈಕರ್ಗೆ ಅದೊಂದು ಪ್ರೀಶಿಯಸ್ ಮೂಮೆಂಟ್ ಅದು. ಓಕೆ, ನಾನು ಫಸ್ಟ್ ಹೊರದೇಶಕ್ಕೆ ನಾನು ಬೈಕಲ್ಲೇ ಹೋಗಿದ್ದೀನಿ. ಯಾರು ಏನ್ ಹೇಳ್ತಾರಲ್ಲ, ಇವತ್ ನಾನ್ ಹೇಳ್ತೇನೆ ನಿಜವಾಗ್ಲೂ ನೀವು ಒಂದು ಟ್ರೂ ಮೋಟೋ ಬ್ಲಾಗರ್. ಏನು ಇಲ್ಲ, ಖುಷಿ ಆಗುತ್ತೆ. ಪ್ಯಾಷನ್ ಎಲ್ಲರೂ ಫಾಲೋ ಮಾಡ್ತಾರೆ. ಆ ಪ್ಯಾಷನ್ ಯಾವ ರೀತಿ ಫಾಲೋ ಮಾಡ್ತೀವಿ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಈ ರೇಂಜ್ಗೆ ಹೊರದೇಶಕ್ಕೆ ಗಾಡಿ ತಗೊಂಡೋಗಿ ಫಸ್ಟ್ ಫ್ಲೈಟ್ ಹತ್ತಿ ನಂಗೆ ನಿಜ ಇವತ್ತಿಗೂ ಅದೊಂಥರ ಆ ಮೂಮೆಂಟ್. ಎಕ್ಸಾಕ್ಟ್ಲಿ. ಅಂದ್ರೆ ಏನು, ಮನುಷ್ಯಂಗೆ ವೃತ್ತಿ ಪ್ರವೃತ್ತಿ ಅನ್ನೋದು 2 ಪಾರ್ಟ್ ಬರುತ್ತೆ. ವೃತ್ತಿ ಎಲ್ಲರೂ ಮಾಡ್ತಾರೆ, ಬಟ್ ಪ್ರವೃತ್ತಿನ ನಡ್ಸ್ಕೊಂಡು ಹೋಗಂತ ಭಾಗ್ಯ ಸಿಗೋದು ಎಲ್ಲರಿಗೂ ಸಿಗಲ್ಲ, ಕೆಲವೊಬ್ರಿಗೆ ಮಾತ್ರ. ಅದು ಕಲಾತಾಯಿ ಆಶೀರ್ವಾದ ಮಾಡ್ಬೇಕು. ಇವನ್ ಇದನ್ನು ಒಂದ್ ಕಲೆ ಅಂತಾನೆ ನಾನು ಹೇಳ್ತೀನಿ. ಬೈಕ್ ಓಡಿಸೋದು ಕೂಡ ಒಂದ್ ಕಲೆನೇನೆ. ಸೊ ಆ ಕಲಾದೇವಿ ಆಶೀರ್ವಾದ ಮಾಡ್ಲಾಳೆ ನಮ್ಗೊಂದ್ಸಲ ಅಂತಂದ್ಮೇಲೆ ಅವಳಿಗೆ ನಾವು ಟ್ರಿಬ್ಯೂಟ್ ಕೊಡ್ಬೇಕು ಅಂತಂದ್ರೆ ಅದ್ರ ಡಬಲ್ ಆಗಿ ಏನಾದ್ರು ಮಾಡ್ಬೇಕು. ಈಗ ಜೀವನ ನಿಮ್ಗೊಂದು ಅವಕಾಶ ಕೊಡ್ತಿದೆ, ಆ ಅವಕಾಶ ಯಾಕೆ ಬಿಡ್ತೀರಾ? ಅದನ್ನ ಏನ್ ಮಾಡ್ಬೇಕು, ಇನ್ನ ಅಲ್ಟಿಮೇಟ್ ಲೆವೆಲ್ ತಗೊಂಡು ಹೋದಾಗ ಇನ್ನೂ ಆಶೀರ್ವಾದ ಸಿಗತ್ತೆ. ಇವತ್ ನೋಡಿ, ನೀವು ಇಲ್ಲಿ ಕರ್ಸ್ ಮಾತಾಡ್ತಿದ್ದೀರಾ, ಏನಕ್ಕೆ ಮಾತಾಡ್ತಿದ್ದೀರಾ? ನಾನು ಇಲ್ಲಿಲೇ ಓಡಾಡ್ಕೊಂಡಿದ್ರೆ ನೀವು ಕರಿತಿರ್ಲಿಲ್ಲ. ಏನಕ್ಕೆ ಕರೆದ್ರಿ? ಅಲ್ಲಿವರೆಗೂ ಹೋಗಿದ್ದಾನೆ ಅಂತ ಕರೆದ್ರಿ. ಸೊ ದೇವ್ರು ಕೊಟ್ಟಂತ ಅವಕಾಶನ ಗ್ರ್ಯಾಬ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ವೆಲ್ ಸೆಟ್. ಇನ್ನು ನಾನು ನಿಜವಾಗ್ಲೂ ಮನ್ಸು ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಇನ್ನಷ್ಟು ದೊಡ್ಡ ದೊಡ್ಡ ಟ್ರಿಪ್ಗಳನ್ನ ಮಾಡಿ, ಇನ್ನಷ್ಟು ಸಾಧನೆಗಳನ್ನ ಮಾಡಿ, ಇನ್ನಷ್ಟು ನಮ್ಮ ಜನರಿಗೆ ಆದಷ್ಟು ದೇಶಗಳನ್ನ ತೋರಿಸಿ, ಆದಷ್ಟು ವಿಚಾರಗಳನ್ನ ತಿಳಿಸಿ. ಸ್ವಲ್ಪ ಜನ ಹೇಳ್ತಾರೆ ಕಿಟಾರಿ ಕಿರಣ್ ವಿಡಿಯೋ ಲಾಗು ಅಂತ ಹೇಳಿ. ಆಕ್ಚುಲಿ ಒಂದು ವಿಷಯನ ಎಷ್ಟು ಸಂಪೂರ್ಣವಾಗಿ ತಿಳಿಸ್ಬೋದು ಅನ್ನೋದನ್ನ ನಿಜವಾಗ್ಲೂ ನಾನು ನಿಮ್ಮಿಂದ ನೋಡಿ ಕಲಿತಾ ಇದ್ದೀನಿ. ನಂದೇನ್ ಗೊತ್ತಾ, ಸಿಂಪಲ್. ನೀವು ಲ್ಯಾಗು ಅಂತನಾರು ಹೇಳಿ, ಏನಾರು ಹೇಳಿ, ನನ್ ಪ್ರಕಾರ ನಾನೇನ್ ರೇಸ್ ಹೊರಟಿಲ್ಲ, ನಾನ್ ಸ್ಪೀಡ್ ಆಗಿ ಮಾಡಕ್ಕೆ. ಅಂಡ್ ಏನ್ ಗೊತ್ತಾ, ಮಾತಾಡೋ ಶೈಲಿ ಇದೆಯಲ್ಲ, ನಿಮ್ದೊಂಥರ ಇರುತ್ತೆ, ನನ್ನೊಂಥರ ಇರುತ್ತೆ. ಎಕ್ಸಾಕ್ಟ್ಲಿ ನಂದು ಲ್ಯಾಗ್ ಇರ್ಬೋದು, ಆದ್ರೆ ನನಗೆ ಹೆಮ್ಮೆ ಇದೆ. ನಾನು ಮಾತಾಡೋ ಒಂದೊಂದು ಪದ ಆಗಿರ್ಬೋದು, ನಾನು ಉಚ್ಚಾರಣೆ ಮಾಡೋಂಥ ಒಂದೊಂದು ಅಕ್ಷರಗಳಾಗಿರ್ಬೋದು. ನೋಡಿ, ನಾನು ಅಕ್ಷರ ಅನ್ನೋದನ್ನ ಆ ಶಾ ಒತ್ತೇ ಕೊಡ್ತೀನಿ, ಬರ್ದಂಗೆ ನಾನು ಪ್ರೊನೌನ್ಸ್ ಮಾಡ್ತೀನಿ. ನನ್ಗೆ ಅದ್ರಲ್ಲಿ ಹೆಮ್ಮೆ ಇದೆ. ನನ್ಗೆ ಯಾರು ಕನ್ನಡ ಚೆನ್ನಾಗಿ ಮಾತಾಡ್ತೀನಿ ಅಂತಂದ್ರೆ ನನ್ಗೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ನಾನು ಎಗರ್ಸ್ಕೊಂಡು ಹೇಳೋದಾದ್ರೆ, ಒಂದ್ ಸ್ವಲ್ಪ ಇಂಗ್ಲಿಷ್ ಜಾಸ್ತಿ ಮಿಕ್ಸ್ ಮಾಡಿ ಮಾಡೋದಾದ್ರೆ ನಾನು ಸ್ಪೀಡಾಗಿ ಮಾಡ್ಬೋದು. ನನ್ಗೆ ಅದ್ರ ಅವಶ್ಯಕತೆ ಇಲ್ಲ. ನಂದು ಇನ್ನೊಂದೇನ್ ಗೊತ್ತಾ, ನಂದು ಜಾಸ್ತಿ ಇರೋದು ಫ್ಯಾಮಿಲಿ ಆಡಿಯನ್ಸ್. ಫ್ಯಾಮಿಲಿ ಆಡಿಯನ್ಸ್ ಅಂತಂದ್ರೆ ಯಾರು ಬರ್ತಾರೆ? ಬರೀ ಯುವಕರಷ್ಟೇ ಬರಲ್ಲ, ಅಜ್ಜಿಯಿಂದ ಹಿಡಿದು ಸಣ್ಣ ಮಗುವಿಂದ ಬರುತ್ತೆ. ಸೊ ಈ 2 ವ್ಯಕ್ತಿಗಳನ್ನ ನಾವು ಮೀಟ್ ಮಾಡ್ಬೇಕು ಅಂತಂದ್ರೆ ಸ್ಪೀಡಾಗಿ ಹೇಳ್ಕೊಂಡು ಹೋದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಅರ್ಥ ಆಗ್ಬೇಕು ಅಂತಂದ್ರೆ ಇಲ್ಲಿ ಹಿಂಗಿದೆ ಅಂತ ನಾನು ನಿಧಾನಕ್ಕೆ ಹೇಳಬೇಕು. ನನಗೆ ಹೆಮ್ಮೆ ಇದೆ, ನನ್ನ ಕಂಟೆಂಟ್ ಲ್ಯಾಗ್ ಅಂತ ಏನಾದ್ರು ಆಗ್ತಿದೆ ಅಂತಂದ್ರೆ ಅದು ಸಂಪೂರ್ಣವಾಗಿ ಮಾಹಿತಿ ಸಿಗ್ತಾ ಇದೆ ಅಂತ ಅಷ್ಟೇ. ಸೂಪರ್. ಸೊ ಆಲ್ಮೋಸ್ಟ್ ಎಲ್ಲ ವಿಚಾರಗಳನ್ನ ನಾನೇನ್ ಕೇಳೋದಕ್ಕಿತ್ತು ಎಲ್ಲದನ್ನ ಕೇಳಿದೀನಿ. ಕೊನೆಯದಾಗಿ ಒಂದು ಪ್ರಶ್ನೆ ಇದೆ. ಲಂಡನ್ ಆಯ್ತು, ಎಲ್ರಿಗೂ ನೆಕ್ಸ್ಟ್ ಬರುತ್ತೆ, ಲಂಡನ್ ಹೋಗಿ ಬಂದಿದ್ದಾರೆ ಕಿತಾಡಿ ಕಿರಣ್ ಅವರು, ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿ, ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ಹೇಳ್ಬೋದಾ? ಏನಿಲ್ಲ, ಸಾಲ ಜಾಸ್ತಿ ಆಗಿದೆ. ಈಗ ಸಾಲ ತೀರ್ಸಕ್ಕೆ ದುಡಿಬೇಕು. ಈಗ ನಂದಿರೋದು ಲಾಯರ್ ವೃತ್ತಿ, ಅದ್ರಲ್ಲೇ ಕಂಟಿನ್ಯೂ ಆಗ್ಬೇಕು. ಈಗ ಮುಂದಿನ ತಿಂಗಳಿಗೆ ನನ್ಗೆ AIB ಎಕ್ಸಾಮ್ ಬರ್ತಾ ಇದೆ. ಸೊ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮ್, ಅದನ್ನ ಒಂದ್ಸಲ ಮುಗಿಸ್ತು ಅಂತಂದ್ರೆ ನಾನು ಪ್ರೊಫೆಷನಲ್ ಆಗಿ ಬೇಕಾದ್ರೆ ನಾನೇ ಒಂದು ಆಫೀಸ್ ಇಟ್ಕೊಬಹುದು. ಅಲ್ಲಿ ನಾನು ನಂದೇ ಓನ್ ಕೇಸಸ್ ಗಳನ್ನ ನಡೆಸಬಹುದು. ಸೊ ಈ ತರ ಎಲ್ಲ ಇದೆ. ಮುಂದಿನ ಪ್ಲಾನ್ ಏನು ಅಂತಂದ್ರೆ ಅದೇ. ಹಂಗಂತ ಹೇಳಿ ಪ್ರವೃತ್ತಿ ಬಿಡ್ತೀನಿ ಅಂತಲ್ಲ, ಈ ಸಾಲ ತೀರ್ಸೋವರೆಗೂ ಒಂದಷ್ಟು ದಿನ ಕೆಲಸ ಮಾಡ್ತೀನಿ. ಆಮೇಲೆ ಏನ್ ಮಾಡ್ತೀನಿ, ಎರಡನ್ನೂ ಪ್ಯಾರಲಲ್ ಆಗಿ ತಗೊಂಡು ಹೋಗ್ತೀನಿ. ಆಮೇಲೆ ನಂದು ಲಾಯರ್ ವೃತ್ತಿ ಹೆಂಗಿದೆ ಅಂತಂದ್ರೆ ಅದು ಒಂಥರ ಡೈಲಿ ಅಟೆಂಡೆನ್ಸ್ ಟೈಪ್ ಏನಲ್ಲ ಅದು. ಅಂದ್ರೆ ಯಾವಾಗ ನಿನ್ ಮೇಲೊಬ್ಬ ಇರ್ತಾನೆ, ಅವ್ನು ಹೇಳ್ದಂಗೆ ಕೇಳ್ಬೇಕು ಅಂತಾನೂ ಇಲ್ಲ. ಅದೊಂಥರ ರಾಯಲ್ ಆಗಿದೆ ಅದು. ನನಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಬೋದು ಅದನ್ನ. ಸೊ ನನಗೆ ನಾನ್ ಮಾಡಿರೋ ಚಾಯ್ಸ್ ಹಂಗೆ. ಈ ಕಡೆ ನನ್ನ ವೃತ್ತಿನೂ ಪ್ರವೃತ್ತಿನೂ 2 ಪ್ಯಾರಲಲ್ ಆಗಿ ತಗೊಂಡು ಹೋಗ್ಬೋದು ಅಂತಂದ್ರೆ, ನನ್ನ ಪ್ರವೃತ್ತಿಗೆ ಸಪೋರ್ಟ್ ಮಾಡಂತ ನನ್ನ ವೃತ್ತಿ ವಕೀಲ ವೃತ್ತಿ, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ವಾಟ್ ಎಪರ್ ನಡ್ಸ್ಕೊಂಡು ಹೋಗ್ತೀವಿ. ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನೇನ್ ಪ್ಲಾನ್ ಮಾಡಿದೀರಾ ಅದೆಲ್ಲದೂ ಸಕ್ಸಸ್ಫುಲ್ ಆಗ್ಲಿ. ಥ್ಯಾಂಕ್ ಯು. ನೀವು ಅನ್ಕೊಂಡಿರೋದು ಎಲ್ಲದೂ ಸಾಧನೆ ಮಾಡಿ ನಮ್ಗೆ ಆದಷ್ಟು ವಿಷಯಗಳನ್ನ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಿರಣ್ ಅವ್ರನ್ನ ಫಸ್ಟ್ ಟೈಮ್ ನಾನು ಪಾಡ್ಕಾಸ್ಟ್ ಮಾಡಿದಾಗ್ಲೂ ಇವಾಗ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಇವಾಗ ತುಂಬಾ ಪರಿಚಯ ಆಗಿದ್ದಾರೆ, ಮನ್ಸಿಗೆ ತುಂಬಾ ಹತ್ರ ಆಗಿದ್ದಾರೆ. ಇದು ನಾನು ಹೇಳಲೇಬೇಕು. ಖಂಡಿತ. ಸಿಕ್ಕಾಪಟ್ಟೆ ವಿಷಯಗಳಲ್ಲಿ ನನ್ಗೆ ಎಷ್ಟೊಂದು
ತಿದ್ಕೊಳ್ಳುವಂತ ವಿಷಯಗಳನ್ನ ನಾನು ಇವ್ರ ಹತ್ರ ಕೇಳಿದಾಗ ಎಷ್ಟು ನೀಟಾಗಿ, ಅಂದ್ರೆ ಸುಮ್ಮನೆ ಏನೋ ಹೇಳೋದ್ಕಿಂತ ಇದನ್ನೇ ನೀನ್ ಹಿಂಗೆ ಮಾಡ್ಬೇಕು, ಈ ರೀತಿನೇ ಮಾಡ್ಬೇಕು. ಎಷ್ಟೋ ವಿಷಯಗಳಲ್ಲಿ ನಾನು ನಿಮ್ನ ಐ ಲುಕ್ ಅಪ್ ಟು ಯು. ನಾನು ಓಕೆ ಕಿರಣ್ ಅವರು ಈ ತರ ಡಿಸಿಷನ್ ಮಾಡ್ತಾರೆ, ಯಾಕಂದ್ರೆ ನಾನು ಕೆಲವೊಂದು ವಿಷಯಗಳನ್ನ ತುಂಬಾ ಬೇಗ ಡಿಸೈಡ್ ಮಾಡ್ತೀನಿ, ಆದ್ರೆ ಅವ್ರು ಹೇಳ್ತಾರೆ ಏನಕ್ಕೆ ಅಷ್ಟೊಂದು ಫಾಸ್ಟ್ ಹರಿಬೇಡ ಆರಾಮಾಗಿರು ಅಂತ ಹೇಳಿ. ಒಂದು ಲಾಜಿಕ್ ಇದೆ ಬ್ರೋ ನನ್ನ ಲೈಫ್ ಅಲ್ಲಿ ನಾನ್ ತಿಳ್ಕೊಂಡಂಗೆ. ಈಗ ನೀವು ಯಾರ ಒಬ್ಬರ ಹತ್ರ ಹೋಗಿ ಏನೋ ಒಂದು ಕೇಳ್ತೀರಾ ಅನ್ಕೊಂಡು, ಈಗ ಆ ಕಡೆಯಿಂದ ಹೇಳೋರು ಅವ್ರವ್ರ ಮೂಗಿನ ನೇರಕ್ಕೆ ಸಜೆಷನ್ಸ್ ಹೇಳ್ತಾರೆ. ನಿಮ್ಗೆ 1000 ಸಜೆಷನ್ ಬರ್ಲಿ, ಆದ್ರೆ ನೀವು ಅದ್ರಲ್ಲಿ ಒಂದನ್ನ ಮಾತ್ರ ತಗೊಬೇಕು. ಯಾಕೊತ್ತಾ, ಅದ್ರಲ್ಲಿ ಎಲ್ಲೋ ಒಂದು ಸಜೆಷನ್ ಮಾತ್ರ ನಿಮ್ಗೆ ಸರಿ ಅನ್ಸಿರುತ್ತೆ. ಅಂದ್ರೆ 1000 ಸಜೆಷನ್ ಬಂದ್ರೂ ಡಿಸಿಷನ್ ನಿಮ್ದಾಗಿರ್ಬೇಕು. ಸೊ ಡಿಸಿಷನ್ ಯಾವತ್ತೂ ನಮ್ ಕೈಲಿರುತ್ತೆ. ಆ ಡಿಸಿಷನ್ ನ ಹಂಗಂತೇಳಿ ಸಜೆಷನ್ ಕೇಳದ್ ತಪ್ಪು ಅಂತಲ್ಲ, ಕೇಳಿ, ಬಟ್ ಡಿಸಿಷನ್ ನ ಮಾತ್ರ ನಾವ್ ತಗೋಬೇಕು. ನಮ್ ಲೈಫ್ಗೆ ಹೆಂಗಾಗತ್ತೆ ಅಂತ ತಗೋಬೇಕು. ಯಾಕಂದ್ರೆ ನಮ್ ಲೈಫಲ್ಲಿ ಏನಾಗ್ತಿದೆ ಅಂತ ಸಜೆಷನ್ ಹೇಳೋರು ಗೊತ್ತಿರಲ್ಲ. ಅವ್ರು ಕನ್ವಿನಿಯಂಟ್ ಅವ್ರು ಹೇಳ್ತಾರೆ ನಾನ್ ನಿಂತಿರೋ ಜಾಗದಲ್ಲಿ ಆಳ ಎಷ್ಟಿದೆ. ಈಗ ನದಿಲಿ ನಿಂತಿರೋರು ಅವ್ರಿಗೆ ಆಳ ಕಮ್ಮಿ ಇರುತ್ತೆ, ಕೈ ಬಿಡು ಅಂತಾರೆ. ಹಂಗನ್ಬಿಟ್ಟು ನೀವು ಬಿಡೋಕ್ಕಾಗತ್ತಾ? ಬಿಟ್ರೆ ಮುಳುಗೋಗ್ತೀರಾ. ಈ ಜೀವನ ಅನ್ನೋದು ಒಂದು ನದಿ ಇದ್ದಂಗೆ, ಅಲ್ಲೆಲ್ಲ ನಾವ್ ಈಜ್ತಾ ಇದೀವಿ. ನಮ್ಮ ಆಳ ನಮಗ್ ಗೊತ್ತು, ನಮ್ ಈಜಿನ ಕೆಪಾಸಿಟಿ ನಮಗ್ ಗೊತ್ತು. ಅದಕ್ಕೆ ತಕ್ಕಂಗೆ ನಾವ್ ಡಿಸಿಷನ್ ತಗೋಬೇಕು. ಓಕೆ ನಾನು ಇನ್ನು ತೇಲ್ಬೇಕಾ, ಇಲ್ಲ ದಡಕ್ ಹೋಗ್ಬೇಕಾ, ಇಲ್ಲ ಮಧ್ಯೆ ಇನ್ನೂ ಓಡಾಡ್ಬೇಕಾ ಅಂತ. ಇನ್ನೊಬ್ರು ದಡದಲ್ಲಿ ನಿಂತಿರೋ ಕೈ ಬಿಡುವಂತಂದ್ರೆ ನೀವು ಬಿಟ್ಟು ಇದೆ ಸಜೆಷನ್ ನ ತಗೊಳ್ಳೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಾನೇನೋ ಹೇಳಿದೆ ಅಂತಂದ್ರೆ ನಿಮ್ಗೆ ಅದು ಇಷ್ಟ ಆಗಿದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ತಗೊಳಕ್ ಹೋಗ್ಬಿಡಿ. ಇದು ನಿಮ್ಗೆಲ್ಲ ಎಲ್ಲರಿಗೂ ಎಂತ ವ್ಯಾಲಿಡಲ್ಲ. ಸೀರಿಯಸ್ ನಾವೆಲ್ಲರ ಹತ್ರನು ಸಜೆಷನ್ ಕೇಳ್ತೀವಿ, ಬಟ್ ಇದು ಎಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಸರಿ. ಯಾರೋ ದಡದಲ್ಲಿ ನಿಂತಿರೋನು ಅವ್ನ್ ಮುಗ್ನೇರಕ್ಕೆ ಅವನೇನೋ ಹೇಳ್ತಾನೆ, ಅದೇ ನಾವ್ ಇಂಪ್ಲಿಮೆಂಟ್ ಮಾಡಕ್ ಹೋದ್ರೆ ನಾವ್ ಆಳದಲ್ಲಿದ್ದೀವಿ. ನಾವ್ ಇನ್ನೂ ಯೋಚನೆ ಮಾಡ್ಬೇಕು. ಅವನೇನಂತಾನೆ ಕೈ ಬಿಡು ಅಂತಾನೆ, ಕೈ ಬಿಡಕ್ ಹೋಗ್ಬಾರ್ದು. ನನಗ್ ಗೊತ್ತಾಗ್ಬೇಕು ನಾನು ಇಲ್ಲೇ ಕೈ ಬಿಟ್ರೆ ಮುಳುಗೋಗ್ತೀನಿ, ನನ್ನ ಈಜಿನ ಕೆಪಾಸಿಟಿ ಇಷ್ಟಿದೆ, ನಾನು ಇನ್ನೊಂದ್ ಸ್ವಲ್ಪ ಈಜ್ಬೇಕು ಜೀವನದಲ್ಲಿ. ಈಜಿ ಆಮೇಲೆ ನನಗ್ ದಡ ಸಿಕ್ಕಿದಾಗ ಕೈ ಬಿಡ್ಬೇಕು, ನಾನು ಅವನಿಂದ ಮೇಲ್ ಬರ್ಬೇಕು. ಇವೆಲ್ಲ ತಲೆಯಲ್ಲಿ ಇರ್ಬೇಕು. ಸೂಪರ್ ಸೂಪರ್ ಸೂಪರ್. ಆಕ್ಚುಲಿ ನಾನು ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ತುಂಬಾ ವಿಷಯಗಳನ್ನ ತಿಳ್ಕೊಂಡೆ, ಬಟ್ ಅಳವಡಿಸುವಂತ ವಿಷಯ ಏನು ಅಂತಾರೆ ಇದೇ ವಿಷಯ. ಸೀರಿಯಸ್ ಆಗಿ ಸಖತ್ತಾಗಿತ್ತು. ಒಂದು ಕೇಳೋದ್ ಮರ್ತೋದೆ ನಾನು. ಆಮ್ಸ್ಟರ್ಡಾಮ್ ಹೋಗಿದ್ರಿ, ಅದಾಗಿದ್ಮೇಲೆ ರಷ್ಯಾ ಅಂತ ತಕ್ಷಣ ಎಲ್ರು ಫಸ್ಟ್ ರಷ್ಯಾ ಪಾಪ ಬ್ರೋ, ನಿಜವಲ್ಲ ಅದನ್ನ ಮಾತ್ರ ಹೇಳಲೇಬೇಕು. ನಾನು ಅಷ್ಟೊತ್ತಿಂದ ಬಡ್ಕತಾ ಇದ್ದೀನಿ. ಇಂಡಿಯನ್ಸ್ ಅಂತಂದ್ರೆ ತುಂಬಾ ವ್ಯಾಲ್ಯೂ ಕೊಡ್ತಾ ಇದಾರೆ ಹೊರಗಡೆಯಿಂದ ಅಂತ, ಆದ್ರೆ ನಾವು ಹೊರಗಡೆಯಿಂದ ಬರೋರ್ಗೆ ಏನ್ ವ್ಯಾಲ್ಯೂ ಕೊಡ್ತಾ ಇದೀವಿ? ರಷ್ಯಾ ಅಂದ್ರೆ 6000. ಯೋಚನೆ ಮಾಡಿ, ರಷ್ಯಾದಲ್ಲಿ ಎಷ್ಟು ಫ್ರೆಂಡ್ಲಿ ಅಂತಂದ್ರೆ, ನೀವು ಭಾರತದವರು ಅಂತಂದ್ರೆ ಅವ್ರ ತಲೆಯಲ್ಲಿ ಫಸ್ಟ್ ಬರೋದು ನನ್ನ ಅಣ್ತಮ್ಮ. ಇವನ್ ನಮಗೂ ಅಷ್ಟೇ. ರಷ್ಯಾ ಅಂತಂದ್ರೆ ನಾವು ಬ್ರೋ ಇನ್ನೊಂದು ಹೇಳ್ಬೇಕು, ನಾನು ಆಕ್ಚುಲಿ ಮರ್ತ್ಬಿಟ್ಟಿದ್ದೆ. ಈಗ ನಾನು ಏನು 16-17 ಲಕ್ಷ ಖರ್ಚು ಮಾಡ್ಕೊಂಡು ರೈಡ್ ಹೋಗಿದ್ ಬಂದೋ, ಅದನ್ನ ₹1 ಖರ್ಚಿಲ್ದೆ ನಮ್ಮ ಶಿಕ್ಷಣದ ಪದ್ಧತಿ ನಮ್ಗೆ ಹೇಳ್ಕೊಟ್ಟಿದೆ. ನಾನು ಏನೀಗ ಪ್ಲೇಸಸ್ ಗಳೆಲ್ಲ ನೋಡ್ಕೊಂಡು ಹೋದ್ನೋ, ಅದು ನನ್ನ ಸಮಾಜ ವಿಜ್ಞಾನ ಬುಕ್ಸ್ ಅಲ್ಲಿ ಎಲ್ಲವೂ ಇತ್ತು. ಎಲ್ಲಾ ಪ್ಲೇಸ್ ಗಳು ಇತ್ತು ಬ್ರೋ. ಪಿಜ್ಜಾ ಟವರ್ ಇಂದ ಶುರು ಮಾಡಿ, ಆಮೇಲೆ ಈ ಕದನಗಳೆಲ್ಲ ಆಗಿತ್ತಲ್ಲ, ವರ್ಲ್ಡ್ ವಾರು, ಎಲ್ಲಾನು ಕೂಡ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಮ್ಗೆ ಹೇಳ್ಕೊಟ್ಟಿರೋಂತ ಒಂದು ಅದ್ಭುತವಾದ ಶಿಕ್ಷಣ ಪದ್ಧತಿ ನಮ್ದು. ಯಾಕೆ ಅಂದ್ರೆ ಈಗ ಹೊರಗಡೆ ಎಲ್ಲ ನಾವು ನೋಡಿದ್ವಲ್ಲ, ಅವ್ರಿಗೆಲ್ಲ ಹಿಸ್ಟ್ರಿ ಬಗ್ಗೆನೇ ಗೊತ್ತಿರಲ್ಲ. ಅವ್ರು ಅಷ್ಟು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅವ್ರು ಪ್ರೆಸೆಂಟ್ ಏನ್ ಬೇಕೋ, ಟ್ರಾಫಿಕ್ ರೂಲ್ಸ್, ಪ್ರೆಸೆಂಟ್ ಏನು, ಇನ್ನೊಬ್ರಿಗೆ ಹಾರ್ಮ್ ಮಾಡದೆ ನಾವು ಬದುಕ್ಬೇಕು, ಈ ತರದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಆದ್ರೆ ಹಿಸ್ಟ್ರಿ ಅಷ್ಟ್ರ ಮಟ್ಟಿಗೆ ಒತ್ತು ಕೊಡಲ್ಲ ಅಲ್ಲಿ. ನಮ್ಮಲ್ಲಿ ನಮ್ಮ ಹಿಸ್ಟ್ರಿನ ಕಲಿಯೋದಲ್ದೆ ಇನ್ನೊಬ್ರ ಹಿಸ್ಟ್ರಿನೂ ಕಲ್ತಿರ್ತೀವಿ ನಾವು. ಅದಕ್ಕೆ ನೋಡಿ ನಮ್ಗೆ ಚೆನ್ನಾಗಿ ಗೊತ್ತು ವರ್ಲ್ಡ್ ವಾರ್ 1 ಏನಾಯ್ತು, 2 ಏನಾಯ್ತು, ಗಜನಿ ಎಲ್ಲಿದ್ದ, ಇವನ್ ಎಲ್ಲಿದ್ದ, ನಮ್ಗೆ ಎಲ್ಲಾ ಸ್ಟೋರಿನೂ ಕ್ಲೀನ್ ಆಗಿ ಗೊತ್ತು. ಬ್ರಿಟಿಷರವ್ರು ನಮ್ಗೆ ಏನೇನ್ ಮಾಡಿದ್ರು ಈಗ ನೋಡಿ. ಅದ್ ಗೊತ್ತಿರೋದಕ್ಕೆ ತಾನೆ ನಾನು ಅಲ್ಲೋಗಿ ಕೊಹಿನೂರ್ ವಜ್ರನ ನೋಡಕ್ಕಾಗ್ಲಿಲ್ಲ. ಭಯ ಆಗತ್ತೆ. ಅಲ್ಲಿ ಬ್ರಿಟಿಷ್ ಮ್ಯೂಸಿಯಂ ಅಲ್ಲಿ ನೀವು ಹೋಗ್ತಿದ್ರೆ ನಮ್ಮ ಐಟಮು ದುರ್ಗಾಂಬ ಇಂದ ಹಿಡಿದು ನಟರಾಜ ಇಂದ ಹಿಡಿದು ಎಲ್ಲಾ ವಿಗ್ರಹನೂ ಅಲ್ಲಿ ಐತೆ. ಸೊ ಅದೆಲ್ಲ ನೋಡಿದಾಗ ಎಲ್ಲೋ ಒಂಥರ ಹೊಟ್ಟೆ ಉರಿಯುತ್ತೆ. ನಾನು ಅದಕ್ಕೆ ಟವರ್ ಬ್ರಿಡ್ಜ್ ಅಂತ ಒಂದ್ ಜಾಗ ಇದೆ, ಅಲ್ಲಿ ಕೊಹಿನೂರ್ ವಜ್ರ ಇಟ್ಟಿದಾರಂತೆ. ಅದು ಒಬ್ಬೊಬ್ರು ಏನಂತಾರೆ ಬರೀ ರಿಪ್ಲಿಕಾ ಇಟ್ಟಿದ್ದಾರೆ, ಒರಿಜಿನಲ್ ಅಲ್ಲಿಲ್ಲ, ಸಮಥಿಂಗ್ ಏನೋ ಒಂದ್ ಆಗ್ಲಿ. ಬಟ್ ಅದೋಗಿ ನೋಡಕ್ ಬೇಜಾರ್ ನನ್ಗೆ, ಎಲ್ಲ ಹತ್ಕಿತ್ಬಿಡ್ತೀನೋ ಅಂತ. ನಾನು ಅದಕ್ಕೆ ಅದಕ್ಕೆ ಹೋಗ್ಲೇ ಇಲ್ಲ, ಅದನ್ನ ವಿಡಿಯೋದಲ್ಲಿ ತೋರಿಸೂ ಇಲ್ಲ. ಅಂದ್ರೆ ನಮ್ ಶಿಕ್ಷಣ ಈಗ ನೋಡಿ, ನಿಮ್ಗೆ ಕೊಹಿನೂರ್ ವಜ್ರ ಅಂದ್ರೆ ಗೊತ್ತಿಲ್ವಾ? ಗೊತ್ತು. ನಿಮ್ಗೆ ಗೊತ್ತಿಲ್ಲ ಬ್ರೋ? ನಿಮ್ಗೆ ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತು. ಇದೆಲ್ಲ ಹೆಂಗ್ ಗೊತ್ತಾಗುತ್ತೆ? ನಮ್ ಸಮಾಜ ವಿಜ್ಞಾನದಲ್ಲಿ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದು ಅಲ್ಟಿಮೇಟ್. ಅದು ಆ ಕಾನ್ಸೆಪ್ಟ್ ಮಾತ್ರ ನನ್ಗೆ ಆಗ ಅನ್ನಿಸ್ತು. ಒಂದ್ ಟೈಮಲ್ಲಿ ನಾವು ಎಷ್ಟು ಬೈಕೊಂಡಿದೀವಿ ಸಮಾಜ ವಿಜ್ಞಾನ ಮೇಷ್ಟ್ರನ್ನ ಪಾಪ. ಈಗ ಅರ್ಥ ಆಗ್ತಿದೆ. ನಾನು ಇಷ್ಟು ಲಕ್ಷ ಖರ್ಚು ಮಾಡ್ಕೊಂಡು ಹೋಗೋದನ್ನ ಪಾಪ ಅಲ್ಲೇ ಕೂತ್ಕೊಂಡು ಬಾರ ನಾನೇ ತೋರ್ಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಹಿಟ್ಲರ್ ಬಗ್ಗೆ ಅವ್ರ ದೇಶದವ್ರಿಗೆ ಗೊತ್ತಿಲ್ಲ.
ಒಂದೊಂದು ನೋಡ್ತಾ ಇದ್ರೆ ಅಪ್ಪ ದೇವ್ರೆ. ಅಲ್ಲಿ ಬುದಾಪೆಸ್ಟ್ ಅನ್ನೋ ಒಂದ್ ಜಾಗ ಐತೆ, ಅಲ್ಲಿ ಏನ್ ಮಾಡಿದಾರೆ ಗೊತ್ತಾ, ಇವ್ರಿಗೆ ಹಿಟ್ಲರ್ ಟೀಮ್ಗೆ ಜ್ಯೂಸ್ ಅವ್ರಸ್ ಕಂಡ್ರೆ ಆಗಲ್ಲ, ಅವ್ರು ಏನ್ ಮಾಡ್ಬೇಕು, ಸಾಯಿಸ್ಬೇಕು ಅಷ್ಟೇ. ಆ ನದಿಯಲ್ಲಿ ಶೂಟ್ ಮಾಡಿರೋದು ಅವ್ರನ್ನೆಲ್ಲರೂ ಆ ದಡದಲ್ಲಿ ನಿಲ್ಲಿಸಿ. ಶೂಟ್ ಮಾಡಕ್ಕಿಂತ ಮುಂಚೆ ಏನ್ ಮಾಡಿದಾರೆ ಗೊತ್ತಾ, ಆವತ್ತಿನ ಪ್ರಪಂಚದಲ್ಲಿ ಶೂ ಒಂದು ಕಾಸ್ಟ್ಲಿ ಐಟಮ್. ಓಕೆ, ಆವಾಗ ಆ ಕಾಸ್ಟ್ಲಿ ಐಟಮ್ ಈಗ ಹೆಂಗೆ ನಮ್ಮಲ್ಲಿ ಚಿನ್ನಗಿನ ಇದ್ರೆ ಕಿತ್ಕೊಳ್ತೀವಿ ಆತರ ಶೂನ ಕಳಿಸಿಟ್ಬಿಟ್ಟು ಶೂಟ್ ಮಾಡಿದ್ದಾರೆ. ಆ ಶೂಗಳನ್ನ ಆ ಹಿಸ್ಟ್ರಿಲಿ ಯಾವ್ಯಾವ ಶೂಗಳನ್ನ ತಗೊಂಡಿದ್ರೋ ಅದನ್ನ ಕಬ್ಬಿಣದಲ್ಲಿ ಮಾಡಿ ಹಾಕಿದ್ದಾರೆ ಆ ದಡದಲ್ಲಿ. ಸಣ್ಣ ಸಣ್ಣ ಪುಟ್ ಮಗು ಶೂ ಎಲ್ಲ ಇದೆ ಅಲ್ಲಿ. ಅಂದ್ರೆ ಆತರ ಮಗುಗಳನ್ನು ಶೂಟ್ ಮಾಡಿದ್ದಾರೆ ಅಲ್ಲಿ. ಶೂಟ್ ಮಾಡಿದ ತಕ್ಷಣ ಬಿದ್ದು ಸಾಯ್ಬೇಕು, ನದಿಲಿ ಹೊತ್ಕೊಂಡು ಹೋಗ್ಬೇಕು, ಆತರ ಎಲ್ಲ ಮಾಡಿದ್ದಾರೆ. ಅವೆಲ್ಲ ಎಕ್ಸ್ಟ್ರೀಮ್. ಸೊ ರಷ್ಯಾ ವಿಷಯಕ್ಕೆ ಬರೋಣ ಈಗ. ರಷ್ಯಾ ಅಂತಂದ್ರೆ ಪಾಪ ಅದೇ ಬ್ರೋ, ಏನ್ ಗೊತ್ತಾ, ರಷ್ಯಾ ಅಂತಂದ್ರೆ ನಾವ್ ಇಲ್ಲಿ ಏನಂತೀವಿ, ಇಲ್ಲಿ ಯಾವ್ದೋ ಒಂದ್ ಸಣ್ಣ ಸಣ್ಣ ಇನ್ಸಿಡೆಂಟ್ ನಡೆದಿರತ್ತ, ಇವಾಗ ಗೋವಾದಲ್ಲೆಲ್ಲ ಹೋದಾಗ ಅದನ್ನೇ ರೆಫರೆನ್ಸ್ ಆಗಿ ಇಟ್ಕೊಬಿಡೋದು. ಇಲ್ಲಿಂದ ಎಲ್ಲ ಹೇಳ್ಕಳಿಸಿದ್ದಂಗೆ ರಷ್ಯಾದಲ್ಲಿ ಇಂಡಿಯನ್ ಹುಡುಗರಿಗೆ ಅಂತಂದ್ರೆ ಪ್ರಾಣ ಬಂದು ತಕ್ಕೊಬಿಡ್ತಾರೆ. ಯೋ ಯಾಕ್ ಗುರು, ಚೆನ್ನಾಗಿ ಮಾತಾಡಿಸ್ತಾರೆ ಬ್ರೋ. ಆಮೇಲೆ ಇದು ನಿಮ್ ತಲೆನಲ್ಲಿ ಇತ್ತ ಫಸ್ಟ್? ಖಂಡಿತವಾಗ್ಲೂ ಇತ್ತು. ಯಾಕೆ ಹೇಳಿ, ಎಲ್ಲ ತುಂಬಿದ್ದೆ ಹಂಗೆ ತಾನೆ, ಏನು ಇಲ್ಲ ಹಂಗಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಟ್ ವಿಚಾರ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು, ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ತಾರೆ. ಅದ್ ಬಿಟ್ರೆ ಬ್ರೋ ಒಂದ್ ಏನ್ ಗೊತ್ತಾ, ನೇಚರ್ ಸಿಂಪಲ್ ಆಗಿ ನಾವ್ ಅರ್ಥ ಮಾಡ್ಕೋಬೇಕು. ಯಾವತ್ತಿದ್ರು ಹೂ ಹಿಂದೆ ದುಂಬಿ ಹೋಗುತ್ತೆ. ಸೊ ಯಾವತ್ತು ಹೂ ತನ್ನ ಜಾಗದಲ್ಲೇ ಇರುತ್ತೆ. ಹಂಗೆ ನೀವ್ ಯಾವ್ದೇ ದೇಶದಲ್ಲಿ ಹೋದ್ರು ಹುಡುಗಿಯರು ಎಷ್ಟಿರ್ಬೇಕು ಅಷ್ಟೇ ಇರ್ತವೆ. ನೀವ್ ಎಲ್ಲಾ ದೇಶದಲ್ಲೂ ಒಂದ್ ಹುಡುಗಿ ಪಡ್ಕೋಬೇಕು ಅಂತಂದ್ರೆ ಒಂದ್ ಹುಡುಗ ಸರ್ಕಸ್ ಮಾಡ್ಲೇಬೇಕು. ಅದು ಗೊತ್ತಿರೋ ವಿಚಾರ. ಇದು ಅರ್ಥ ಆಗ್ಲಿ ಅಂತಾನೆ ಕೇಳಿದೆ. ಅದಲ್ಲ, ಅರ್ಥ ಆಯ್ತು ನಮ್ಗೆ. ಆಮೇಲೆ ರಷ್ಯಾದವರು ಪಾಪ ನಮ್ಮನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ದಯವಿಟ್ಟು ನಾವು ಅಷ್ಟೇ ನೆಕ್ಸ್ಟ್ ಇಂದ ಯಾರು ರಷ್ಯಾದಿಂದ ಬಂತು ಅಂತಂದ್ರೆ ಈ 6,000 ಅನ್ನೋದು ಅವೆಲ್ಲ ಬಿಟ್ಬಿಡೋಣ. ಬಿಟ್ಟು ಫಸ್ಟ್ ಮ್ಯೂಚುವಲ್ ಆಗಿ ರೆಸ್ಪೆಕ್ಟ್ ಕೊಡೋದ್ ಕಲಿಯೋಣ. ರೆಸ್ಪೆಕ್ಟ್ ಕೊಟ್ಟ ಮೇಲೆ ಏನಾದ್ರು ಅವ್ರು ನಿಮ್ಗೆ ಒಳ್ಳೆ ಫ್ರೆಂಡ್ಲಿ ಆಗ್ತಿದ್ದಾರೆ ಅಂತಂದ್ರೆ ಅದು ಬೇರೆ ಲೆಕ್ಕ. ಬಟ್ ಒಂದು ಪುಸ್ತಕನ ನೋಡಿದ ತಕ್ಷಣ ಜಡ್ಜ್ ಮಾಡೋದು ಅಷ್ಟೇ. ಸಿಕ್ಕಾಪಟ್ಟೆ ಅಂದ್ರೆ ಹೊರಗಡೆ ನಮ್ಗೆ ಏನ್ ರೆಸ್ಪೆಕ್ಟ್ ಕೊಡ್ತಾರೋ ಅದನ್ನ ನಮ್ಮಲ್ಲಿ ಅತಿಥಿಯಾಗಿ ಬರೋರ್ಗೆ ಅದ್ರ ಡಬಲ್ ನಾವು ಕೊಡ್ಬೇಕು. ಯಾಕೆಂತಂದ್ರೆ ಈಗ ನೋಡಿ, ಇಷ್ಟೆಲ್ಲ ಸುತ್ತಾಡ್ಕೊ ಬಂದು ನಾನು ಹೇಳ್ತಾ ಇದ್ದೀನಿ ಚೀನಾದಲ್ಲಿ ಚೆನ್ನಾಗಿತ್ತು, ರಷ್ಯಾದಲ್ಲಿ ಚೆನ್ನಾಗಿತ್ತು ಅಂತ. ಹಂಗೆ ನಾಳೆ ಯಾರು ಇಲ್ಲಿಗೆ ಬಂದು ಹೋಗ್ತಾರಲ್ಲ, ಅವರು ನಮ್ ದೇಶ ನೋಡಿ ಅಲ್ಲಿ ಕೊಂಡಾಡ್ತಾರೆ, ಭಾರತ ಅಂದ್ರೆ ಹಂಗೆ ಕಣೋ ಹಿಂಗೆ ಕಣೋ ಅಂತ. ಈ ರೀತಿ ನಮ್ ಭಾರತದ ಹೆಸರು ಎಲ್ಲಾ ಕಡೆ ಪಸರಿಸ್ಬೇಕೇ ಹೊರತು, ಒಳ್ಳೆ ರೀತಿಯಲ್ಲಿ ಪ್ರಚಲಿತ ಆಗ್ಬೇಕೇ ಹೊರತು ಅಯ್ಯೋ ಅಲ್ಲಿ ಹೋಗಿದ್ದೆ ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ ಹೇಳಂಗ್ ಇರಬಾರ್ದು. ಅದೊಂದು ಕೊನೆಗೆ ಇನ್ನೊಂದು ಹೇಳ್ಕೊಬೇಕು. ಸೊ ನಮ್ ರೈಡ್ಗೆ ಹೋಗಕ್ಕಿಂತ ಮುಂಚೆ ಪಾಪ ನೀವೆಲ್ಲ ಬಂದಿದ್ದು, ಯಾರು ನೀವು ಇದೆಲ್ಲ ಎಡಿಟ್ ಆಗುತ್ತೆ ಇಲ್ಲ ಅದನ್ನ ಹೇಳ್ಬೇಕು, ಥ್ಯಾಂಕ್ಸ್ ಹೇಳ್ಬೇಕಲ್ಲ. ಎಸ್ಪೆಷಲಿ ದುನಿಯಾ ವಿಜಯ ಅಣ್ಣ ಬಂದ್ರು. ಮೇ ಬಿ ಕನ್ನಡ ಯೂಟ್ಯೂಬ್ ಇದ್ರಲ್ಲಿ ಇದೆ ಫಸ್ಟ್ ಅನ್ಸುತ್ತೆ ಒಬ್ರು ಯೂಟ್ಯೂಬ್ ಮೀಟಪ್ಗೆ ಈಗಿರ್ತಕ್ಕಂಥ ಒಂದು ಗ್ರ್ಯಾಂಡ್ ಸಕ್ಸಸ್ ಹೀರೋ ಬಂದಿರೋದು. ತಮಾಷೆ ಅಲ್ಲ, ಅದು ಆಕ್ಚುಲಿ ಅವ್ರ ಫಿಲಮ್ ರಿಲೀಸ್ ಆಗಿರೋ ಟೈಮ್ ಅಲ್ಲಿ 1 ದಿನ 2 ದಿನ ಆಗಿತ್ತು ಅನ್ಸುತ್ತೆ. 2 ದಿನ ಆಗಿದ್ದು. ಅದ್ರ ಮಾರ್ನಿಗೆ ಅವ್ರ ಟೈಮ್ ನ ಸ್ಪೆಂಡ್ ಮಾಡ್ಕೊಂಡು ನಮ್ ಜೊತೆ ಒಂದ್ ಹೆಚ್ಚು ಕಡಿಮೆ 3-4 ಅವರ್ ಇದ್ರು ಅಲ್ವಾ. ಅದೊಂದು ಗ್ರೇಟ್ ವಿಚಾರ, ಅದನ್ನ ಹೇಳ್ಕೋಬೇಕು. ಆಮೇಲೆ ನಂದು ಈ ಫ್ರೆಂಡ್ಸ್ ಬಳಗ ಇವ್ರುಗಳೆಲ್ಲ ಎಷ್ಟೊಂದು ಒಂದೊಂದು ಇನ್ವಿಟೇಷನ್ ಕೊಟ್ಟ ತಕ್ಷಣ ಎಲ್ಲರೂ ಬಂದ್ರಿ. ಎಲ್ಲಾ ಬಂದಿದ್ರಿಂದಾನೇ ಅಷ್ಟು ಸಕ್ಸಸ್ ಆಗಿದ್ದು. ಸೊ ಮೀಟಪ್ ಸಕ್ಸಸ್ ಆಗಕ್ ಕಾರಣ ಯಾರು ಅಂತಂದ್ರೆ ನಾವೆಲ್ಲರೂ. ನನ್ನ ಮೀಟಪ್ ಅಲ್ಲಿ ನೀವೆಲ್ಲರೂ ಬಂದು ಕೂಡಿದ್ದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ಟಿಪಿಕಲ್ ನಿಮಗೆ, ವಿಕಾಸ್ಗೆ, ಮತ್ ನಮ್ಮ ಹುಬ್ಳಿ ಕ್ರಿಯೇಟರ್ಸ್ಗೆ ಬಂದಿದ್ದವ್ರ ಎಲ್ಲರಿಗೂ, ಅಶ್ವಿನ್ ಬೆಂಗಳೂರು ಅವ್ರಿಗೆ, ಮತ್ ನಮ್ಮ ಅಶ್ವಿನ್ಗೆ, ಅಕ್ಷಯ್ಗೆ, ಎಷ್ಟು ಜನ ಬಂದಿದ್ರಿ ಒಂದು ಲಿಸ್ಟೇ ಹೊಡಿಬೋದು. ಮತ್ತ ಇನ್ನೊಂದು ಮೀಟಪ್ ಆಗತ್ತೆ, ಸಕ್ಸಸ್ ಮೀಟಪ್. ಅದಕ್ಕೂ ಜಾಮ್ ಅಂತ ಅಣ್ಣ ನಿಜ ಎಷ್ಟೋ ಪ್ರಶ್ನೆಗಳನ್ನ ಕೇಳಿದ್ಕೆ ನೇರವಾಗಿ ಉತ್ತರ ಕೊಟ್ರಿ. ನನ್ಗೆ ಇಷ್ಟು ದೇಶನ ಕಣ್ಮುಂದೆ ಒಂದ್ಸರಿ ಪಿಕ್ಚರ್ ನೋಡ್ದಂಗ ಅನಿಸ್ತು. ನಿಮ್ಮ ಅನುಭವನ ನನ್ನ ಹತ್ರ ಹಂಚ್ಕೊಂಡಿದ್ಕೆ ನಿಜವಾಗ್ಲೂ ಖುಷಿ ಆಯ್ತು. ಸೊ ಫಾರ್ಮಲ್ ಆಗಿ ಹೇಳ್ತಾ ಇದ್ದೀನಿಲ್ಲ. ಕೊನೆಯದಾಗಿ ನಿಮಗೆ ಏನಾದ್ರು ಕೇಳೋಂತ ಪ್ರಶ್ನೆ ಏನಾದ್ರು ಇದ್ರೆ ಕೇಳ್ಬೋದು, ಇಲ್ಲ ನನಗೆ ಏನಾದ್ರು ಹೇಳೋಂತದಿದ್ರೆ ಹೇಳ್ಬೋದು. ಹೇಳೋದಂತಂದ್ರೆ ಏನಿಲ್ಲ ಬ್ರೋ, ಅಣ್ಣ ಅವ್ರದ್ದು ಹಾಡು ಬರುತ್ತೆ ಗೊತ್ತಾ, ಅಜಂತ ಎಲ್ಲವರನ್ನ ಬಾಳಲಿ ಒಮ್ಮೆ ನೋಡು, ಬಾದಾಮಿ ಚಂದಾವ ತೂಕ ಮಾಡು, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ. ಮತ್ತೆ ಎಲ್ಲೇ ಹೋದ್ರು ಎದೆ ತಟ್ಕೊಂಡು ಹೇಳೋಣ ನಮ್ಮೂರೇ ನಮಗೆ ಮೇಲು. ಸುಮ್ಮನೆ ಬರ್ದಿಲ್ಲ ಅದ್ ಹಾಡು ಬರ್ದಿದಾರಲ್ಲ, ಎಷ್ಟೇ ಕಾಸ್ಟ್ಲಿ ಇರ್ಬೋದು ಹೊರಗಡೆ, ಅಥವಾ ಅವ್ರು ಎಷ್ಟೇ ಪಾರ್ಶ್ ಆಗಿರ್ಬೋದು. ನನ್ಗೆ ಲಿಟ್ರಲಿ ನೀವು ಇದ್ರಿ, ನಾನು ಬೆಂಗಳೂರಿಗೆ ಬಂದಾಗ
ನನಗೆ ಬೆಂಗಳೂರಿಗೆ ಬಂದು ಆ ಗಾಳಿನ ಸವಿತಾ ಇದ್ದ ಒಂದು ಸಂತೋಷ ಸಿಗ್ತಾ ಇತ್ತು, ಅದೊಂದು ಖುಷಿ. ನನ್ಗೆ ನೀವು ಲಿಟ್ರಲಿ ಹೋಮ್ ಸಿಕ್ ಅಂತಾರಲ್ಲ, ನಂಗೆ ಹೋಮ್ ಸಿಕ್ ಆಗಿರ್ಲಿಲ್ಲ, ಸ್ಟೇಟ್ ಸಿಕ್ ಆಗಿತ್ತು ನನ್ಗೆ. ನನ್ಗೇನು ಕರ್ನಾಟಕದ ಯಾವ್ದಾದ್ರು ಒಂದು ಮೂಲೆಲ್ಲೋ ಬಿದ್ರೆ ಸಾಕು ನಾನು ನನಗೆ. ಲಂಡನ್ ವರ್ಗು ಹೋಗೋವರೆಗೂ ಚೆನ್ನಾಗಿತ್ತು. ಒಂದ್ ಡೆಸ್ಟಿನೇಷನ್ ಇತ್ತಲ್ಲ, ಲಂಡನ್ 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 ಅಂತ. ಲಂಡನ್ ಹೋಗಿದ ತಕ್ಷಣ ಡೆಸ್ಟಿನಿ ಮುಗ್ದೋಯ್ತಲ್ಲ, ಫಸ್ಟ್ ಊರ್ಗ್ ಹೋಗ್ಬೇಕು ಅನ್ನೋ ತಲೆಯಲ್ಲಿ ಬಂದ್ಬಿಡ್ತು ನನಗೆ. ಊರಿಗೆ ಬಂದ್ಮೇಲೆ ಸಮಾಧಾನ ಆಗಿದ್ದು. ಸೊ ನಮ್ಮೂರನ್ನ, ನಮ್ಮ ದೇಶನ ಅಥವಾ ನಮ್ಮ ನಾಡನ್ನ ಯಾವ್ದೇ ರೀತಿ ನಾವು ಕಮ್ಮಿ ಅಳತೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ದು ಇದು ಆಲ್ರೆಡಿ ಒಂಥರ ಚೆನ್ನಾಗಿದೆ. ಆದ್ರೆ ಏನು, ಇದ್ರ ಲೆವೆಲ್ ಅಲ್ಲಿ ನಾವ್ ಏನ್ ಡೆವಲಪ್ ಮಾಡ್ಬೇಕು ಅಥವಾ ಏನ್ ತಪ್ಪುಗಳಾಗ್ತಿದೆ ಅದನ್ನ ಕರೆಕ್ಟ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾವು ಯುವಕರು, 30 ವರ್ಷ ಆಯ್ತು ಯುವಕರಲ್ಲ, ಅಟ್ಲೀಸ್ಟ್ ಮುಂಗಡೆ ಒಂದ್ ಜನರೇಷನ್ ಬರುತ್ತಲ್ಲ ಬ್ರೋ, ತಿಳ್ಕೊಂಡು ನಾವು ದೇಶನ ಕಟ್ಟಬೇಕು ಅನ್ನೋದನ್ನ ನಾನು ಹೇಳ್ಕೊತೀನಿ ಈ ಟೈಮ್. ಸೊ ನಿಮ್ಮೊಟ್ಟಿಗೆ ಮಾತಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹೋಪ್ ವಿಡಿಯೋ ನೋಡಿದವ್ರಿಗೂ ಒಂದಿಷ್ಟು ಇವರ ಜರ್ನಿ ಡೆಫಿನೆಟ್ ಆಗಿ ಇನ್ಸ್ಪೈರ್ ಮಾಡುತ್ತೆ ಅಂತ ಅನ್ಕೊಂತೀನಿ. ವಿಡಿಯೋ ನೋಡಿದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಕೊನೆಯದಾಗಿ ನನ್ನ ಕಡೆಯಿಂದ ಒಂದೇ ಒಂದು ಮಾತು, ಕನ್ನಡನ ಬೆಳೆಸಿ ಅಂತಲ್ಲ, ನಾನೇನು ಹೇಳಲ್ಲ, ಆಲ್ರೆಡಿ ಬೆಳೆದೋಗಿದೆ. ಕನ್ನಡ ಬಳಸಿ ಮೆರೆಸಿ. ಬಳಸೋ ವಿಚಾರಕ್ಕೆ ಒಂದ್ ಹೇಳ್ತೀನಿ ಬ್ರೋ. ಈ ವಜ್ರ ಇದೆಯಲ್ಲ, ವಜ್ರ ಮತ್ತೆ ಗಂಧ ತೇದಷ್ಟು ಅದು ಘಮ 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 ಅನ್ನತ್ತೆ. ಹಂಗೆ ಒಂದು ಭಾಷೆನ ನಾವು ಬಳಸಿದಷ್ಟು ಅದ್ರದ್ದು ಪರಿಮಳ ಜಾಸ್ತಿ ಆಗುತ್ತೆ. ಸೊ ನಾವು ಕನ್ನಡನ ಬೆಳೆಸಕ್ ಯಾರು ಅಲ್ಲ, ಕನ್ನಡದಿಂದ ನಾವೆಲ್ಲ ಬೆಳ್ಕೊಂಡ್ ಬಂದಿರೋದು. ಕನ್ನಡನ ನಾವು ಬಳಸಬೇಕು ಅಂತ ಹೇಳಿದ್ರೆ ಖುಷಿ. ಅದಕ್ಕೆ ಕನ್ನಡನ ಆದಷ್ಟು ಬಳಸೋಣ, ಕನ್ನಡನ ಮೆರೆಸೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಇಬ್ಬರನ್ನ ಮಿಸ್ ಮಾಡ್ಕೊಡ್ತಾರೆ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರ